शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। अगजानन पद्मार्कं गजाननमहर्निशम् अनेकदन्तं भक्तानां एकदन्तमुपास्महे एकदन्तमुपास्महे। ದೇವಿ ಗಣಪತಿಯವರು ಸ್ಟಾರ್ ಆಫ್ ಮೈಸೂರು ಮಿತ್ರ ಅನ್ನುವಂತಹ ಪತ್ರಿಕೆಗಳ ಮೂಲಕ ಸುದ್ದಿಯ ಜೊತೆಗೆ ಮನರಂಜನೆಯನ್ನ, ಮಾಹಿತಿಯನ್ನ, ವಿಚಾರಗಳನ್ನ ಮುಟ್ಟಿಸಿದಂಥವರು ಕೆ.ವಿ. ಗಣಪತಿಯವರು. ಅವರ ಸಂಪಾದಕದಲ್ಲಿ ಈ ಎರಡು ಪತ್ರಿಕೆಗಳು ಒಂದು ರೀತಿ ಜಾಗತಿಕ ಮಟ್ಟದ ಮನ್ನಣೆಯನ್ನು ಪಡ್ಕೊಳ್ತು ಅಂತ ನಾವು ಹೇಳಲೇಬೇಕಾಗತ್ತೆ. ಮೈಸೂರಿನ ಪತ್ರಿಕೋದ್ಯಮಕ್ಕೆ ಕೆ.ವಿ. ಗಣಪತಿಯವರ ಕೊಡುಗೆ ಅಪಾರವಾದಂಥದ್ದು. ಅವರು ಇಂದು ಮುಂಜಾನೆ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ. ಅವರಿಗೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ. 1 ನಿಮಿಷಗಳ ಕಾಲ ಒಂದು ಮೌನವನ್ನು ಆಚರಿಸಿ ಅಗಲಿದ ಚೇತನಕ್ಕೆ ನಾವು ಶ್ರದ್ಧಾಂಜಲಿಯನ್ನು ತಲುಪಿಸೋಣ. ತರಬೇತಿಯನ್ನ ನೀಡ್ತಾ ಇದ್ದಾರೆ. ಹಲವು ಸಾಮಾಜಿಕ ಸಂಘ ಸಂಸ್ಥೆಗಳಲ್ಲಿ ವಿವಿಧ ಬಗೆಯ ಹೊಣೆಗಾರಿಕೆಯನ್ನ ಇವರು ಹೊತ್ತಿದ್ದಾರೆ. ಅವರೇ ಓದಿದ ಮೈಸೂರಿನಲ್ಲಿ ತಾತಯ್ಯ ಅವರು ಪ್ರಾರಂಭಿಸಿದ ಅನಾಥಾಲಯದ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ. ಪ್ರಪಂಚ ಪರ್ಯಟನೆ, ಚಿಂತನ, ಓದು ಇವರ ಹವ್ಯಾಸಗಳು. ಭಾರತದ 90 ಭಾಷೆಗಳಲ್ಲಿ ಮಾತನಾಡಬಲ್ಲ ಬಹುಭಾಷಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದೀಪಂಜ್ಯೋತಿ ಪರಂಜ್ಯೋತಿ ದೀಪಂಜ್ಯೋತಿ ನಮೋಸ್ತುತೆ. ದೀಪೇನ ಲಭತೆ ಪುಣ್ಯಂ ದೀಪರಾಜಾಯತೆ ನಮೋಸ್ತುತೆ. ಮಧುವಾತಾರುತಾಯತೆ ಮಧುಕ್ಷರಂತಿ ಸಿಂಧವಃ. ಮಾಧ್ವೇನ ಸಂತ್ವೋಶ್ವಧಿ ಮಧುನಕ್ತಮತೋ ಸಶೋ ಮಧುಮತ್ಪಾರ್ಥಿವಗಂ ರಜಃ. ಮಧುದ್ಯೌರಸ್ತನತ್ಪಿತ ಮಧುಮಾನ್ನೋ ವನಸ್ಪತಿರ್ಮಧುಮಾಗಂ ಅಸ್ತು ಸೂರ್ಯಃ. ಮಾಧ್ವೀರ್ಗಾವೋ ಭವಂತು ನಃ. ಮಧು 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 ಜನಿಷ್ಯೆ ಮಧು ವದಿಷ್ಯೆ ಮಧು ವಕ್ಷ್ಯಾಮಿ ಮಧು ವದಿಷ್ಯಾಮಿ. ಮಧುಮತೀಂ ದೇವೇಭ್ಯೋ ವಾಚಮುದ್ಯಾಸಗಂ ಶುಶ್ರೂಷೇಣ್ಯ ಮನುಷ್ಯೇಭ್ಯಸ್ತಂ. ಮಾ ದೇವ ಶೋಭಾಯೈಯವಂತು ಪಿತರೋನು ಮದಂತು. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಾ ಇದೆಯಾ ಹಿಂದೆ? ಕರ್ನಾಟಕದಲ್ಲಿ ಪ್ರಸಾರ ಸೇವೆಯನ್ನು ಗೃಹ ಬಾನುಲಿಯ ಮೂಲಕ ಪ್ರಾರಂಭಿಸಿ ಕಟ್ಟಿ ಬೆಳೆಸಿದ ಡಾಕ್ಟರ್ ಎಂ ಬಿ ಗೋಪಾಲಸ್ವಾಮಿಯವರನ್ನು, ಅವರು ಸ್ಥಾಪಿಸಿದ ಪ್ರಸಾರ ಸಂಸ್ಥೆಯನ್ನು ಅತ್ಯಂತ ದಕ್ಷತೆಯಿಂದ ಮುನ್ನಡೆಸಿದಂತಹ ಕನ್ನಡದ ಶ್ರೇಷ್ಠ ಸಾಹಿತಿ ಅಷ್ಟೇ ಅಲ್ಲ, ಬಾನುಲಿ ಕೇಂದ್ರಗಳಿಗೆ ಆಕಾಶವಾಣಿ ಎಂಬ ಸುಂದರ ಹೆಸರನ್ನು ನೀಡಿದಂತಹ ಅದ್ಭುತ ಸಾಹಿತಿ, ಇತಿಹಾಸ ತಜ್ಞ ಪ್ರೊಫೆಸರ್ ನಾ ಕಸ್ತೂರಿ ಅವರನ್ನು ಸ್ಮರಿಸ್ತಾ ಇಂದು ಮಾತಾಡಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಅವರಿಗೆ ನನ್ನ ಹೃದಯಾಂತರಾಳದ ನಮನಗಳು. ಅಷ್ಟೇ ಅಲ್ಲ, ಆ ಮಹಾನುಭಾವರ ಕುಟುಂಬದವರು ಇಲ್ಲಿ ಬಂದಿದ್ದಾರೆ. ಗೋಪಾಲಸ್ವಾಮಿಯವರ ಮಗ ಶ್ರೀ ರಜನೀಕಾಂತ್ ಅವರು ಬಂದಿದ್ದಾರೆ.
ದಯಮಾಡಿ ಅವರು 1 ನಿಮಿಷ ವೇದಿಕೆಯಲ್ಲಿ ಅಲ್ಲಿ ನಿಂತ್ಕೊಂಡು ಸಭೆಸಭೆಯಲ್ಲಿ ಮತ್ತೆ ಅವರ ಪತ್ನಿ ಸಂಧ್ಯಾ ಅವರು ಬಂದಿದ್ದಾರೆ. ಅಲ್ಲದೆ ಗೋಪಾಲಸ್ವಾಮಿಯವರ ಸೊಸೆ ಶ್ರೀಮತಿ ಸತ್ಯಭಾಮ ವಿಜಯಶಂಕರ್ ಅವರು ವಯೋಮಾನವನ್ನು ಲೆಕ್ಕಿಸದೆ ನನ್ನ ತುಂಬ ನಮಸ್ಕಾರಗಳು ನೀಡಿದ್ದೇನೆ. ತುಂಬ ಸಂತೋಷ ಆಗ್ತಾ ಇದೆ. ಮತ್ತು ಅವರ ಮಗಳನ್ನು ಕರ್ಕೊಂಡು ಬಂದಿದ್ದಾರೆ, ಶ್ರೀಮತಿ ಅಂತ ಅವರ ಮಗಳು, ಅವರು ಬಂದಿದ್ದಾರೆ. ಮತ್ತು ಹೀಗೆ ಆ ಒಂದು ಗೋಪಾಲಸ್ವಾಮಿ ಅವರ ಕುಟುಂಬದವರನ್ನ ನೋಡೋದು ಕೂಡ ಎಲ್ರಿಗೂ ಅವಕಾಶ ಸಿಗಲಿ ಅಂತ ಅವರನ್ನ ನಾನು ಒತ್ತಾಯಪೂರ್ವಕವಾಗಿ ಬರಬೇಕು ಅಂತ ಹೇಳಿದೆ. ಅಷ್ಟೇ ಅಲ್ಲ, ಅವರ ಇನ್ನೊಬ್ಬ ಮೊಮ್ಮಗಳು ಕೂಡ ಭಾರತಿ ಘನಶ್ಯಾಮ್ ಅಂತ, ಆಕೆಯೂ ಸ್ವಲ್ಪ ನಿಧಾನಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಕಸ್ತೂರಿ ಅವರ ಮಗ ರಾಜಾರಾಮ್ ಅವರು ಕೂಡ ಬರ್ತೀನಿ, ಸ್ವಲ್ಪ ತಡ ಆಗು ಅಂತ ಹೇಳಿದರು. ಅವರು ಬರುವ ನಿರೀಕ್ಷೆ ಇದೆ. ಅವ್ರಿಗೂ ಕೂಡ ಸ್ವಾಗತವನ್ನು ಹೇಳಿದಂತಹ ಮಹನೀಯರ ಬಗ್ಗೆ ನಿಮಗೆಲ್ಲ ಹೇಳಿದರು. ಅವರು ಭಾರತ ಸರ್ಕಾರದ ಹೆಚ್ಚುವರಿ ಕಾರ್ಯದರ್ಶಿಯಾಗಿ ಅನೇಕ ವರ್ಷಗಳು ದುಡಿದಿದ್ದವರು ಸಿ ವಿ ಗೋಪಿನಾಥ್ ಅವರು. ಅಷ್ಟೇ ಅಲ್ಲ, ಭಾರತೀಯ ಭಾಷೆಗಳು 9 ಭಾಷೆಗಳನ್ನು ಸುಲಲಿತವಾಗಿ ಸಂವಾದ ಮಾಡುವಂತಹ ಸಾಮರ್ಥ್ಯ ಉಳ್ಳದು. ಅಲ್ಲದೆ ಇಂದಿಗೂ ಕೂಡ ಅವರು IAS ಅಧಿಕಾರಿಗಳಿಗೆ ಮತ್ತು AS ಅಭ್ಯರ್ಥಿಗಳಿಗೆ, ಪರೀಕ್ಷಾರ್ಥಿಗಳಿಗೆ ತಮ್ಮ ಒಂದು ಮಾರ್ಗದರ್ಶನವನ್ನು ನೀಡ್ತಾ ಬಂದಿದ್ದಾರೆ ಈ ವಿಶ್ರಾಂತ ಜೀವನದಲ್ಲಿ ಕೂಡ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಅತ್ಯಂತ ಸಂತೋಷ ತಂದಿರುವುದಂತೆ ಮೈಸೂರಿನ ಹಿರಿಯರಿಗೆಲ್ಲ, ನಮ್ಮ ಶಾಸ್ತ್ರಿಗಳು ಇವರೆಲ್ಲ ಚೆನ್ನಾಗಿ ತಿಳಿದಿದೆ, ಮೈಸೂರಿನ ತಾಪೆಯನ್ನವರು ಸ್ಥಾಪಿಸಿದಂಥ ಅನಾಥಾಲಯವನ್ನು ಏರಿದ್ದಾರೆ. ಅದು ಕೂಡ ನಮಗೆ ಹೆಮ್ಮೆಯ ವಿಷಯ. ಯಾಕೆ ಅಂದರೆ ಅಲ್ಲಿ ಹುಟ್ಟಿ ಬೆಳೆದವರಿಗೆ, ಅಲ್ಲಿ ಓದಿದವರಿಗೆ ಆ ಸಂಸ್ಥೆಯ ಏನೇನು ಆಗಬೇಕು ಅನ್ನೋದು ತಮ್ಮ ಮನೆ ಅನ್ನೋ ಒಂದು ಭಾವನೆ ಇರುತ್ತೆ. ಆಗ ಕೆಲಸಗಳು ಕೂಡ ಅಚ್ಚುಕಟ್ಟಾಗಿ ಆಗುತ್ತೆ, ಆತ್ಮೀಯತೆಯಿಂದ ಆಗುತ್ತೆ, ಪ್ರೀತಿ ಸೌಹಾರ್ದತೆಗಳು ಬೆಳೆಯುತ್ತೆ. ಅದಕ್ಕೆ ನಿದರ್ಶನ ಆಗಿರು. ಜೊತೆಗೆ ಸಂಸ್ಕೃತಿ ಪ್ರಸಾರಕರು ಕೂಡ, ಪ್ರಚಾರಕರು ಕೂಡ ಎಲ್ಲ ಕಡೆಗೂ ನಿಗದಿಯಾಗಿ ಬರ್ತಾರೆ. ಇದೊಂದು ವಿಶೇಷ ವ್ಯಕ್ತಿತ್ವ ಅಂತ ನಾನು ಅವರನ್ನು ವಿಶೇಷವಾಗಿ ಸ್ವಾಗತಿಸೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮತ್ತೊಂದು ವಿಶೇಷ ಸಂಗತಿ ಏನು ಅಂತಂದರೆ, ಇಲ್ಲಿ ನೆರೆದಿರುವಂತಹ ಈ ಸಮಾರಂಭ ನನಗೆ ಒಂದು ರೀತಿ ಯಾವುದೋ ಒಂದು ಪುಸ್ತಕ ಬಿಡುಗಡೆ ಸಮಾರಂಭ ಅಷ್ಟೇ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಆಕಾಶವಾಣಿ ಸಹೋದ್ಯೋಗಿಗಳೆಲ್ಲ ಬಂದಿದ್ದಾರೆ, ನನಗೆ ಮೆಚ್ಚಿನ ಸಾಹಿತಿಗಳು ಬಂದಿದ್ದಾರೆ. ಪ್ರೊಫೆಸರ್ ದೇವಿ ನರಸಿಂಹಮೂರ್ತಿಗಳು, ವಿಠ್ಠಾಚಲ ಶಾಸ್ತ್ರಿಗಳು, ಡಾಕ್ಟರ್ ಪ್ರಧಾನಮಂತ್ರಿಗಳು, ಭೈರಪ್ಪನವರ ಪತ್ನಿ ಸರಸ್ವತಿ ಭೈರಪ್ಪನವರು, ನಾಗರಾಜರಾವ್ ಅವರು, ಹೀಗೆ ಎಲ್ಲರೂ ಕಣ್ಣಿಗೆ ತಕ್ಷಣ ಕಾಣ್ತಾ ಇರೋರನ್ನು ಹೇಳ್ತಾ ಇದ್ದೀನಿ. ಮಾಧ್ಯಮ ಮಿತ್ರರಾದ ನಮ್ಮ ಬಸವರಾಜರು ಸರ್, ದಯಮಾಡಿ ತಾವು 1 ನಿಮಿಷ ನಿಂತ್ಕೊಳ್ಬೇಕು. ಅತ್ಯಂತ ಹಿರಿಯ ಇವರು ನನಗೆ ಸಹೋದ್ಯೋಗಿಗಳವರು. 74ರ ದಶಕದಿಂದ ಮೈಸೂರು ಆಕಾಶವಾಣಿ ಪುನರಾರಂಭಗೊಂಡಂತಹ ಸಂದರ್ಭದಲ್ಲಿ ಇವರು ಇದ್ದರು. ಅವರ ಒಂದು ಸಹಕಾರದಲ್ಲಿ ನಾನು ಅನೇಕ ಕಾರ್ಯಕ್ರಮಗಳನ್ನು ಉದ್ಘೋಷಕಿಯಾಗಿ ಮಾಡಿದ್ದೇನೆ. ಅದಕ್ಕಾಗಿ ಅವರ ನೆನಪು ಸದಾ ಕಾಡ್ತಿರುತ್ತೆ. ಸರ್, ಪೂರ್ವವಾದ ಧನ್ಯವಾದಗಳು ಸರ್ ನಿಮಗೆ. ಹಾಗೆಯೇ ನಾನು ಈಗಾಗಲೇ ಹೇಳಿದಾಗೆ ಹಿರಿಯರಾದ ಶಾಸ್ತ್ರಿಗಳು ಮತ್ತು ನಮ್ಮ ನರಸಿಂಹಮೂರ್ತಿಗಳು, ಪ್ರಧಾನಮಂತ್ರಿಗಳು ಎಲ್ಲ ಬಂದಿದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ. ಮತ್ತು ಇನ್ನೊಂದು ನನಗೆ ಒಂದು ಸ್ವಲ್ಪ ಏನೋ ಭಿನ್ನ ಇಲ್ಲಿ ಅನ್ನಿಸ್ತಿರುತ್ತೆ. ನನ್ನ ಎಲ್ಲ ಪುಸ್ತಕ ಕಾರ್ಯಕ್ರಮಗಳಿಗೂ ಕೂಡ SL ಭೈರಪ್ಪನವರ ಉಪಸ್ಥಿತಿ ಇದ್ದೇ ಇರ್ತಾ ಇತ್ತು, ಸುಮಾರು 4 ಪುಸ್ತಕಗಳು. ಈಗ ಇವತ್ತು ಅವರು ವಯೋಮಾನ ಸಮಯದಲ್ಲಿಲ್ಲ, ಅನಿವಾರ್ಯ ಕಾರಣದಿಂದ ಬರಲಾಗಲಿಲ್ಲ ಅಂತ ಹೇಳಿದ್ದಾರೆ. ಆದರೆ ಅವರ ಧರ್ಮಪತ್ನಿಯವರು ಆ ಸ್ಥಾನವನ್ನು ತುಂಬಿದ್ದಾರೆ, ಬಂದಿದ್ದಾರೆ. ಸರಸ್ವತಿ ಭೈರಪ್ಪನವರು ಬಂದಿದ್ದಾರೆ. ಅವರಿಗೂ ಅತ್ಯಂತ ಅವರು ಸ್ವಾಗತವನ್ನು ನೀಡ್ತೀನಿ. ಆಮೇಲೆ ಮತ್ತೊಂದು ವಿಷಯ, ಒಂದೇ ಒಂದು ನಿಮಿಷ ಹೇಳಬೇಕು ಅನಿಸ್ತದೆ. ಸರಸ್ವತಿ ಭೈರಪ್ಪನವರು ಆಲದ ಮರದ ಜ್ಞಾನ ವೃಕ್ಷದ ಕೆಳಗೆ ಇರುವ ಸಣ್ಣ ಗಿಡವನ್ನು ನಾವು ನೋಟಿಸ್ ಮಾಡೋದಿಲ್ಲ. ಎಷ್ಟೋ ಸಲ ಆಲದ ಮರನೇ ನೋಡ್ತಾ ಇರ್ತೀವಿ, ಆ ಜ್ಞಾನ ವೃಕ್ಷನೇ ನೋಡ್ತಾ ಇರ್ತೀವಿ. ಕೆಳಗಡೆ ಇರುವಂತಹ ಚಕ್ರಮುನಿ ಸೊಪ್ಪಾಗ್ಬೋದು, ಅದೆಲ್ಲ ಅತ್ಯಂತ ಮಹತ್ವವಾಗಿ ಬೇಕಾದಂಥದ್ದು. ಹಾಗೆ ಅಷ್ಟು ಸತ್ವ ಇರೋರು ಸರಸ್ವತಿ ಭೈರಪ್ಪನವರು. ಅವರು ಲೇಖಕಿ ಕೂಡ. ಅವರು ಜನಪದ ಕಥೆಗಳನ್ನು ಬರೆದಿದ್ದಾರೆ, ಬೇರೆ ಬೇರೆ ಇದನ್ನು ಬರೆದು ಸಂಸ್ಕೃತವನ್ನು ಸೊಗಸಾಗಿ ಮಾತಾಡ್ತಾರೆ. ಅಷ್ಟೇ ಅಲ್ಲದೆ ರಾಮಾಯಣ, ಮಹಾಭಾರತಗಳು ಮತ್ತು ಭಾಗವತ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಬಾಲಕಥಾವಳಿಗಳೆಲ್ಲ ಬರೆದಿದ್ದಾರೆ. ಅದನ್ನೆಲ್ಲ ನಮ್ಮ ಸಂಸ್ಕೃತಿ ಬುಕ್ ಏಜೆನ್ಸಿಯವರು, ಸಂಸ್ಕೃತಿ ಸುಬ್ರಹ್ಮಣ್ಯ ಅವರು ಪ್ರಕಟಿಸಿದ್ದಾರೆ. ಆಯಿತಾ? ಹೀಗಾಗಿ ಇವುಗಳ ಒಂದು ಸಣ್ಣ ಪರಿಚಯ
ಪರಿಚಯವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ಸರಸ್ವತಿಯವರು, ನಿಮಗೆ ಬಂದಿರೋದಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೀನಿ. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಇಂದಿನ ಸಭೆಗೆ ಶ್ರೀ AS ಚಂದ್ರಮೌಳಿ ಅವರು ಬಂದಿದ್ದಾರೆ. ನಾನು ಯಾತಕ್ಕೆ ಈ ಮುಖ್ಯ ಅತಿಥಿಯನ್ನು ಕೊನೆಗೆ ಇಟ್ಕೊಂಡ್ಬಿಟ್ಟೆ ಅಂದರೆ, ಅಷ್ಟು ಆತ್ಮೀಯತೆ ಅವರನ್ನು ನಾವು ಒಂದು ಸೋದರ ಸಮಾನವಾಗಿ ಇಟ್ಕೊಂಡಾಗ ಏನಾಗುತ್ತೆ, ಮನೆ ಅಣ್ಣನ ಆ ಕಡೆಗೆ ಇರ್ತೀವಿ, ಮೊದಲು ಹೊರಗಡೆ ಹೋಗ್ತಾರೆ. ಹಾಗೆ ಈ ಮನೆ ಅಣ್ಣ ನಮಗೆ ಅವರು ಆಕಾಶವಾಣಿಯಲ್ಲಿ ನಮಗೆಲ್ಲ ತುಂಬ ಮಾರ್ಗದರ್ಶಕರಾಗಿದ್ದವರು, ಮತ್ತು ಶ್ರೋತೃ ಸಂಶೋಧನಾಧಿಕಾರಿಯಾಗಿದ್ದವರು ಅನೇಕ ವರ್ಷಗಳು. ಆ ನಂತರ ದೂರದರ್ಶನದಲ್ಲಿ ಉಪನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿಗೊಂಡಿದ್ದಾರೆ. ಅಷ್ಟೇ ಅಲ್ಲ, ನಿವೃತ್ತಿಯ ನಂತರ ಬೇಕಾದಷ್ಟು ಅವರ ಪ್ರವೃತ್ತಿಗಳಿದೆ, ಅದನ್ನೆಲ್ಲ ವಿವರವಾಗಿ ಆಮೇಲೆ ಹೇಳ್ತಾರೆ. ಸೊ ಇವರು ನಾನು ಹೇಳಿದ ಕೂಡಲೇ ಒಪ್ಪಿ ಬಂದರು ಇಲ್ಲಿಗೆ, ಅದು ನನಗೆ ತುಂಬ ಸಂತೋಷ ಆಗಿದೆ. ಪತ್ನಿ ಸಮೇತರಾಗಿ ಬಂದಿದ್ದಾರೆ, ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಚಂದ್ರಮೌಳಿ ಅಂತ ಕೂಡ ನನಗೆ ನಗುಮುಖದ ಚಂದ್ರ ಅಂತ ನಾವೆಲ್ಲ ತಮಾಷೆ ಮಾಡ್ತಾ ಇದ್ದೀವಿ, ಯಾವಾಗಲೂ ನಗ್ತಾ ಇರೋದು ಚಂದ್ರಮೌಳಿ, ನಗುಮುಖಿಯ ಚಂದ್ರ ಅಂತ ನಾವೆಲ್ಲ ಮಾತಾಡ್ಕೊಳ್ತಾ ಇದ್ದೀವಿ. ಹೀಗಾಗಿ ಅದೇ ನಗು ಇನ್ನೂ ಮಾಸದಿ ಉಳಿದಿರೋದು ನನಗೆ ತುಂಬ ಸಂತೋಷ ತಂದಿದೆ ಸರ್. ಮತ್ತು ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಆಕಾಶವಾಣಿ ಅಂದ್ಕೊಳ್ಳೆ ಶ್ರೋತೃಗಳಿಲ್ಲದೆ ಆಕಾಶವಾಣಿ ಇಲ್ಲ, ಆಕಾಶವಾಣಿ ಇಲ್ಲದೆ ಶ್ರೋತೃಗಳಿಲ್ಲ, ಅವಿನಾಭಾವ ಸಂಬಂಧ ಆಗಿದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಮುದ್ಯತಾ ಶ್ರೋತೃ ಸಂಘದ ಅನೇಕ ಸದಸ್ಯರು ಬಂದಿದ್ದಾರೆ ಅಷ್ಟೇ ಅಲ್ಲ, ಈ ಒಂದು ಸಮಾರಂಭಕ್ಕೆ ಸಮುದ್ಯತಾ ಶ್ರೋತೃ ಸಂಘದವರೇ ನನಗೆ ಅತ್ಯಂತ ನೆರವಾಗಿದ್ದಾರೆ. ಈ ಒಂದು ಸ್ಟೇಜಿನ ವ್ಯವಸ್ಥೆ ಆಗಲಿ ಎಲ್ಲನೂ ಅವರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಾನು ಒಬ್ಬಳು ಹೊರನೋಡಾಗಿ ಬಂದು ಇಲ್ಲಿ ನಿಂತಿದ್ದೀನಿ ಅಷ್ಟೇ. ಅಷ್ಟು ಅಲ್ಲಿ ಶ್ರೀ ಲೋಕೇಶ್ ದಯಮಾಡಿ ಸಮುದ್ಯತಾ ಸಂಘದ ಇವರೆಲ್ಲರೂ, ಶ್ರೀ ಗೋವಿಂದಾಚಾರ್ಯರು ಅಧ್ಯಕ್ಷರು, ಅವರು ಇವರೆಲ್ಲ ಮೇಡಮ್ ಇದು ನಮ್ಮ ಮನೆ ಕೆಲಸ ಅಂತಿದೆ, ನಮ್ಮ ಮನೆ ಕೆಲಸ, ನೀವಿಬ್ಬರು ಹಿರಿಯರು, ನೀವೇನು ಓಡಾಡಬೇಕಾಗಿಲ್ಲ ಅಂತ. ಈ ಒಂದು ಭರವಸೆಯನ್ನು ಕೊಡುವಂತಹ ಯಂಗ್ಸ್ಟರ್ಸು ನಮಗೆ ಬೇಕು. ಅದು ನನಗೆ ತುಂಬ ಮೆಚ್ಚುಗೆ ಆಯಿತು. ನಾನು ಏನು ಹೇಳಿ ತಾವೇ ಎಲ್ಲ ತೋಚಿಸ್ಕೊಂಡು ಎಲ್ಲನೂ ನಿರ್ವಹಣೆ ಮಾಡ್ತಾ ಇದ್ದಾರೆ, ನೀವೇನು ಯೋಚನೆ ಮಾಡಬೇಡಿ ಅಂತ. ಅದರಿಂದ ನಾನು ಅವರನ್ನು ನನ್ನ ಮಾನಸ ಪುತ್ರ ಅಂತಲೇ ಕರೀತಾ ಇದ್ದೀನಿ ಸ್ವಾಮಿ. ಆ ಪುತ್ರನ ಕರ್ತವ್ಯ ನಾನು ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಹಾಗೆ ನಮ್ಮ IKS-ನ ಕುವೆಂಪು ಅಧ್ಯಯನ ಸಂಸ್ಥೆಯಿಂದ ಅನೇಕರು ಬಂದಿದ್ದಾರೆ. ನಮ್ಮ ಅಂಬಳಿಕೆ ಹಿರೇನವರು ಬಂದಿದ್ದಾರೆ, ಅವರು ಪತ್ನಿಗಳು ಬಂದಿದ್ದಾರೆ. ಹಾಗೆ ನಮ್ಮ ನಾಗರಾಜ್ ರಾಯ್ ಬಂದಿದ್ದಾರೆ, ಅವ್ರ ಪತ್ನಿ ಕೂಡ ಬಂದಿದ್ದಾರೆ. ಹೀಗೆ ನಾನು ನೋಡ್ತಾ ಇದ್ದರೆ ವಿದ್ವಾಂಸರ ಮುಖಗಳು ಕಾಣ್ತಾ ಇದೆ, ಆದರೆ ಹೇಳೋದಕ್ಕೆ ನನ್ನ ಭಾಷಣನೇ ತುಂಬ ಗೊತ್ತಾಗೋಗುತ್ತೆ ಅಂತ ನಾನು ಎಲ್ಲರನ್ನೂ ಸ್ವಾಗತಿಸಿ, ಮತ್ತೊಮ್ಮೆ ಸ್ವಾಗತಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ. ಎಷ್ಟೋ ಸಮಾರಂಭಗಳು ನನ್ನ ಮೊದಲು ಮದುವೆ ಟೈಮ್ನಲ್ಲೂ ಹಾಗೆ ಆಯಿತು. ನಮ್ಮ ತಾಯಿ ಮನೆಗೆ ಹೋಗಿದ್ದೆ, ಎಲ್ಲ ಕಡೆಯೂ ನಮ್ಮ ಅಣ್ಣ ಅವರೆಲ್ಲ ಕರ್ಕೊಂಡು ಹೋದ್ರು ನನ್ನ. ಕೊನೆಯಲ್ಲಿ ನಮ್ಮ ತಾಯಿ ಹುಟ್ಟಾಕ ಅಂತ ಹೇಳಿದ್ರು, ನೋಡು ನಿಮ್ಮ ಅಣ್ಣ ಅತ್ತಿಗೆನೂ ಕರಿಬೇಕು ಅಂತ. ಅಣ್ಣ ಅತ್ತಿಗೆನೂ ಕರಿ, ನನ್ನ ಕರಿತೀವಿ ಪರವಾಗಿಲ್ಲ. ಆಮೇಲೆ ಸೊಸೆ ನಮಗೆ ಹೇಳ್ಕೊಡು, ಎಲ್ಲಿ ಕರಿತೀವಿ ಆ ಒಂದು ಸೂಕ್ಷ್ಮನ ನಮ್ಮ ತಾಯಿ ಹೇಳ್ಕೊಟ್ಟು, ಅಯ್ಯೋ ಹೌದಲ್ಲ, ಯಾಕೆಂದ್ರೆ ಅಣ್ಣನ ಜೊತೆಲೇ ಹೋಗ್ತಾ ಇದ್ದೆ ಎಲ್ಲ, ನೀವೇನು ಕರೆಯೋದು ಅಂತ. ಹಾಗೆ ನಾನು ಅಂಶಿ ಪ್ರಸನ್ನ ಕುಮಾರ್ ಅವರು ನಮಗೆ ಹಳೆಯ ಅನೇಕ ದಶಕಗಳ ಪರಿಚಯ. ಹೀಗಾಗಿ ಅಂಶಿ ಪ್ರಸನ್ನ ಕುಮಾರ್ ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತ. ನನಗೆ ನೆನಪಿಸ್ಬೇಕಾಯಿತು ಉಮೇಶ್ ಅವರು ಯಾಕೆಂದ್ರೆ ಅಷ್ಟು ಮಟ್ಟಿಗೆ ಆತ್ಮೀಕರಿಸ್ಕೊಂಡ್ಬಿಟ್ಟಿದ್ದೀವಿ ಅವ್ರನ್ನೆಲ್ಲರೂ. ಹೀಗೆ ಮತ್ತೊಮ್ಮೆ ಎಲ್ಲರನ್ನು ಸ್ವಾಗತಿಸ್ತೀನಿ. ಈಗ ಪಯಣದ ಹೂರಣವಾಗಿ ಅದು ಹೊರಹೊಮ್ಮಿದೆ. ಬಹಳ ವಿಸ್ತಾರವಾಗಿದೆ ಕೃತಿ, 400 ಪುಟಗಳ ಕೃತಿ ಅದು. ಉದುರಿದರೆ ಉಲ್ಕೆ, ಮಿನುಗಿದರೆ ತಾರೆ ಅನ್ನುವಂತಹ ಇಂಥ ವಿಶಿಷ್ಟ ಉಪಶೀರ್ಷಿಕೆಗಳಿಂದ ಓದುಗರನ್ನ ಸರಳನೆ ಸೆಳೆಕೊಡುತ್ತೆ ಅಂತ ಒಂದು ಆಕರ್ಷಕವಾದಂತಹ ಭಾಷೆಯಿಂದ ಆ ಕೃತಿ ಮೂಡಿ ಬಂದಿದೆ. ಆ ಕೃತಿ ಈಗ ವೇದಿಕೆಯಲ್ಲಿ ಲೋಕಾರ್ಪಣೆಗೊಳ್ತಾ ಇದೆ. ಈ ಕೃತಿಯನ್ನು ಲೋಕಾರ್ಪಣೆ ಮಾಡಿಕೊಡ್ಬೇಕು ಅಂತೇಳಿ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರನ್ನ ಪ್ರೀತಿಪೂರ್ವಕವಾಗಿ ಕೋರ್ಕೊಳ್ತಾ ಇದೆ. ತಮ್ಮೆಲ್ಲರ ಜೋರು ಚಪ್ಪಾಳೆ. ಈ ಕೃತಿ ಈಗ ಲೋಕಾರ್ಪಣೆಗೊಳ್ತಾ ಇದೆ. ಆಕಾಶವಾಣಿಯ ಆ ದಿನಗಳು ಬಹಳ ಸೊಗಸಾಗಿರುವಂತಹ ಕೃತಿ.
ಇದು ಕಾವ್ಯವನ್ನು ಓದಿದಂತಹ ಅನುಭವವಾಗುತ್ತೆ. ಕೇವಲ ಅದು ಮಾಹಿತಿ ಮತ್ತು ದಾಖಲೆಗಳಾಗಿ ಅಷ್ಟೇ ಉಳಿಯೋದಿಲ್ಲ, ಒಂದು ಸೃಜನಾತ್ಮಕವಾದಂತಹ ಕೃತಿಯಾಗಿ ಅದು ಕಂಡು ಬಂದಿದೆ. ಅತ್ಯುತ್ತಮ ಸಂಶೋಧನೆ ವರದಿಗೆ 3 ಬಾರಿ ರಾಷ್ಟ್ರೀಯ ಪ್ರಶಸ್ತಿಯನ್ನ ಇವರು ಪಡ್ಕೊಂಡಿದ್ದಾರೆ. ದೂರದರ್ಶನದ ಉಪನಿರ್ದೇಶಕರಾಗಿ ಹಲವು ಮಹತ್ವದ ಕಾರ್ಯಕ್ರಮಗಳನ್ನು ರೂಪಿಸಿ ಜನಪ್ರಿಯಗೊಳಿಸಿದ್ದಾರೆ. ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಗಮನಾರ್ಹವಾದಂತಹ ಹೆಸರು ಚಂದ್ರಮೌಳಿಯವರದು. ಕರ್ನಾಟಕದ ವಿವಿಧ ವಿಶ್ವವಿದ್ಯಾನಿಲಯಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ವಿಶ್ವವಿದ್ಯಾಲಯಗಳ ಪರೀಕ್ಷಾ ಮಂಡಳಿಯ ಸದಸ್ಯರಾಗಿಯೂ ಕೂಡ ತಮ್ಮ ಕಾರ್ಯದಕ್ಷತೆಯನ್ನ ಮೆರೆದಿದ್ದಾರೆ. ಸೇವಾ ನಿವೃತ್ತಿಯ ನಂತರವೂ ಸುಮಾರು 9 ವರ್ಷಗಳ ಕಾಲ ಬೆಂಗಳೂರಿನ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಗ್ರಾಜ್ಯುಯೇಟ್ ಸ್ಟಡೀಸ್ನಲ್ಲಿ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾಗಿ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ವಿಶ್ರಾಂತ ಜೀವನವನ್ನು ನಡೆಸ್ತಾ ಇದ್ರು ಕೂಡ ಅವರ ರಕ್ತದ ಒಳಗಡೆ ಮಾಧ್ಯಮದ ಒಂದು ದನಿ ಗುನುಗುಡುತ್ತಾನೆ ಇರುತ್ತೆ. ಸದಾ ಮಾಧ್ಯಮದ ಭವಿಷ್ಯದ ಕಡೆಗೇನೆ ಅವರ ಆಲೋಚನೆಯನ್ನ ಮಾಡುವಂಥವರು. ಈಗ ಎಸ್ ಚಂದ್ರಮೌಳಿಯವರ ಮಾತು. ಎಲ್ಲರಿಗೂ ನಮಸ್ಕಾರ. ಶ್ರೀ ಪ್ರಸನ್ನ ಕುಮಾರ್ ಅವರೇ, ವಿಜಯಣ್ಣವರೇ, ಸರಸ್ವತಿಯವರೇ, ಮತ್ತು ಎಲ್ಲ ಸಾಹಿತಿಗಳು, ಪ್ರಧಾನ ಗುರುದತ್ ಅವರಿದ್ದಾರೆ, ವೆಂಕಟಾಚಲ ಶಾಸ್ತ್ರಿಗಳಿದ್ದಾರೆ, ಪ್ರೊಫೆಸರ್ ನರಸಿಂಹಮೂರ್ತಿ ಇದ್ದಾರೆ, ಹೀಗೆ ಹಲವಾರು ಗಣ್ಯ ವ್ಯಕ್ತಿಗಳಿದ್ದಾರೆ. ಎಲ್ರಿಗೂ ನನ್ನ ನಮಸ್ಕಾರ. ನನಗೆ ಫೋನ್ ಮಾಡಿ ಕರೆದಾಗ ಆಕಾಶವಾಣಿ ಅನ್ನೋದು ಕೇಳಿಸ್ಲಿಲ್ಲ, ಬರೀ ಆ ದಿನಗಳು ಪುಸ್ತಕ ಬಿಡುಗಡೆ ಆಗ್ತಾ ಇದೆ, ನೀವು ಬರಬೇಕು ಅಂತ. ಅದು ಕೇಳಲಿಲ್ಲ ನನಗೆ. ಬಹುಶಃ ನೀವು ಹೇಳಿದ್ರಿ ಅಂತ ಕಾಣುತ್ತೆ. ನನಗೆ ಆ ದಿನಗಳು ಅಂದರೆ ಆ ದಿನಗಳು ಒಂದು ಸಿನಿಮಾ ಬಂದಿತ್ತು, ಕೊತ್ವಾಲ್ ರಾಮಚಂದ್ರ ಮತ್ತು ಜಯರಾಜ್ದು ಸಂಬಂಧಪಟ್ಟಂಥ ಒಂದು, ಇದು ಅಂಬರೀಷ್ ಶ್ರೀಧರ್ದು ಒಂದು ಇದು ಕತೆ ಆಧರಿಸಿ ತೆಗೆದಂಥ ಸಿನಿಮಾ. ಆ ದಿನಗಳು ಜ್ಞಾಪಕ ಬಂದ್ಬಿಡ್ತು. ಬಟ್ ಅವರು ಅದರ ಪ್ರತಿ ಕಳಿಸಿದ್ರು ನನಗೆ, ಒಂದು ಹಾರ್ಡ್ ಕಾಪಿ, ಸಾಫ್ಟ್ ಕಾಪಿ ಕಳಿಸಿದಾಗ ಅದು ಓದಿದಾಗ ಆ ದಿನಗಳಲ್ಲಿ ಈ ಆ ದಿನಗಳಲ್ಲಿ ಅಂತ ಹೇಳಿ ಭಾಳ ಸಂತೋಷ ಆಯಿತು. ಒಂದು ಆತ್ಮ ಕಥನ ಬರೆಯೋದು ಬಹಳ ಕಷ್ಟ. ಅದು 38 ವರ್ಷ ಸುದೀರ್ಘ ಸೇವೆಯ ಪ್ರತಿಯೊಂದು ಅಂಶನೂ ಕೂಡ ಜ್ಞಾಪಕ ಇಟ್ಕೊಂಡು ಅಷ್ಟು ಚೆನ್ನಾಗಿ ಅವ್ರ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ನಾನು 16 ವರ್ಷ ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತೀನಿ. 75ರಿಂದ 2002ವರೆಗೂ ಆಕಾಶವಾಣಿಯಲ್ಲೇ ಇದ್ದು, ಆಮೇಲೆ ನಾನು ದೂರದರ್ಶನಕ್ಕೆ ವರ್ಗಾವಣೆ ಆಗಿ ನಾನು ಅಲ್ಲಿಗೆ ಹೋದೆ. 16 ವರ್ಷ ನಾನು ನನ್ನ ಮಹಿಳಾ ಸಹೋದ್ಯೋಗಿಗಳು ಪಡ್ತಾ ಇದ್ದಂಥ ಪಾಡು, ಅವ್ರ ಕಷ್ಟಗಳು ಎಲ್ಲ ನಾನು ಬಲ್ಲೆ. ಭಾಳ ಹತ್ತಿರದಿಂದ ನಾನು ನೋಡಿದ್ದೀನಿ. ಭಾಳ ಚಾಲೆಂಜಿಂಗ್ ಜಾಬ್. ಆಕಾಶವಾಣಿಯಲ್ಲಿ ಒಂದು ಹೆಣ್ಮಗು ಕೆಲಸ ಮಾಡೋದು ಭಾಳ ಕಷ್ಟ. ಯಾಕೆಂದರೆ ಅಲ್ಲಿಯ ಒತ್ತಡಗಳೇ ಬೇರೆ. ಬೇರೆ ಆಫೀಸಲ್ಲಿ ಈಸಿಯಾಗಿ ರಜಾ ಕೊಟ್ಟೋಗ್ಬೋದು. ಅವ್ರು ಹೇಳ್ಕೊಂಡಿರೋ ಪುಸ್ತಕದಲ್ಲಿ ಅವರಿಗೆ ಒಂದು ತಿಂಗಳು ರಜಾ ಬೇಕಾಗಿತ್ತು, ಹುಷಾರಿಲ್ಲದೆ, ತುಂಬ ಹುಷಾರಿಲ್ಲದೆ, ಮಲೇರಿಯಾ ಇಲ್ಲದೆ ಚೇತರಿಸ್ಕೊಡುವಾಗ ಅವಾಗ ಕೂಡ ಅವರಿಗೆ ರಜಾ ಸಿಗದೆ ಭಾಳ ಕಷ್ಟಪಟ್ಟಿದ್ದಾರೆ. ಅಂದರೆ ಈ ಥರ ಭಾವನೆಗಳನ್ನ ನಾನು ಭಾಳ ನೋಡಿದೆ. 16 ವರ್ಷ ಆಕಾಶವಾಣಿ ಕೆಲಸ ಮಾಡುವಾಗ ಎಲ್ಲ ನಿರ್ದೇಶಕರು ಒಂದೇ ಥರ ಇರೋದಿಲ್ಲ. ಕೆಲವರಿಗೆ ಒಂದು ಸ್ವಲ್ಪ ಒಳ್ಳೆಯ ಹೃದಯ ಇರುತ್ತೆ, ಕೆಲವರು ಭಾಳ ಕಠಿಣವಾಗಿರ್ತಾರೆ. ಆದರೆ ಸಮಸ್ಯೆಗಳು ಇದ್ದೇ ಇರುತ್ತಲ್ಲ, ನೂರಾರು ಸಮಸ್ಯೆ. ಮಲ್ಟಿ ಟಾಸ್ಕ್ ಅಲ್ಲ. ಒಂದು ಹೆಣ್ಮಗು ಗಂಡನಾಗಿರಬೇಕು, ಹೆಂಡತಿಯಾಗಿರಬೇಕು, ತಾಯಿಯಾಗಿರಬೇಕು, ಸೋದರಿಯಾಗಿರಬೇಕು, ಮಗಳಾಗಿರಬೇಕು, ಹೀಗೆ ಬೇರೆ ಬೇರೆ ಪಾತ್ರಗಳನ್ನ ನಿರ್ವಹಿಸುವಾಗ ಸಮಸ್ಯೆಗಳು ಭಾಳ ಇರುತ್ತೆ. ಆ ಸಮಸ್ಯೆಗಳೆಲ್ಲ ಭಾಳ ಚೆನ್ನಾಗಿ ಅವ್ರು ನಿರೂಪಣೆ ಮಾಡಿದ್ದಾರೆ. ಉದ್ಘೋಷಕಿ ಆದಾಗಲಿಂದ ನಿರ್ದೇಶಕರಾಗೋವರೆಗೂ ಬೇರೆ ಬೇರೆ ಹಂತದಲ್ಲಿ ಯಾವ ರೀತಿಯ ಸಮಸ್ಯೆಗಳು ಬಂತು, ಯಾವ ರೀತಿಯ ಸವಾಲುಗಳು ಬಂತು, ಅದನ್ನೆಲ್ಲ ಹೇಗೆ ನಿಭಾಯಿಸ್ತೀವಿ ಅನ್ನೋದನ್ನು ಭಾಳ ನಿರ್ಭೀತಿಯಿಂದ ಭಾಳ ಫ್ರ್ಯಾಂಕಾಗಿ ಬರೆದುಬಿಟ್ಟಿದ್ದಾರೆ. ಯಾವುದು ಮುಚ್ಚುಮರೆ ಇಲ್ಲದೆ ಭಾಳ ಫ್ರ್ಯಾಂಕಾಗಿ ಬರೆದಿದ್ದಾರೆ. ಅದು ಭಾಳ ಇಷ್ಟ ಆಯಿತು. ಒಂದು ಆಕಾಶವಾಣಿಯ ಒಂದು ಕೆಲಸ ಅಂದರೆ ಅದು ಸೃಜನಶೀಲವಾದಂಥ ಒಂದು ಕೆಲಸ. ಅದು ಭಾಳ ಸುಲಭವಾಗಿ ಮಾಡೋದಂತಲ್ಲ. ಒಂದು ಕಾರ್ಯಕ್ರಮ ರೂಪಿಸ್ಬೇಕಾದ್ರೆ ಒಂದು ಮಗು ಹೆರಿಗೆ ಆದಂಗೆ, ಪ್ರತಿಯೊಂದು ಕಾರ್ಯಕ್ರಮವೂ ಒಂದು ಮಗು ಇದ್ದಂಗೆ. ಅದು ಹೆರಿಗೆ ಎಷ್ಟು ಕಷ್ಟನೋ ಆ ಕಾರ್ಯಕ್ರಮ ತಯಾರಾಗಿ ಹೊರಗಡೆ ಬರೋದು ಅಷ್ಟೇ ಕಷ್ಟ. ಅದನ್ನು ಈ 38 ವರ್ಷ ಕಾಲ ಮಾಡೋದು ಅಂದರೆ ಭಾಳ ಕಷ್ಟ. ಅದನ್ನು ಭಾಳ ಜನ ಮಾಡಿದ್ದಾರೆ, ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ. ಅವ್ರ ಪೈಕಿ ವಿಜಯ ಕೂಡ ಒಂದು. ಅದರಲ್ಲಿ
ಪುಸ್ತಕದಲ್ಲಿ ನನಗೆ ಭಾಳ ಇಷ್ಟವಾದದ್ದೇನು ಅಂದರೆ ಪ್ರತಿಯೊಂದು ಕೆಲಸದಲ್ಲಿ ಅವರು ಒಂದು ಉದ್ಘೋಷಿಕೆಯಾಗಿದ್ದಾಗ, ಆಮೇಲೆ ಕಾರ್ಯಕ್ರಮ ನಿರ್ವಹಣೆ ಆಗಿದ್ದಾಗ, ಆಮೇಲೆ ನಿರ್ಮಾಣಕ್ಕೆ ತೊಡಗಿಸ್ಕೊಂಡಾಗ, ನಿರ್ದೇಶಕಿ ಆದಾಗ ಯಾವ್ಯಾವ ರೀತಿಯ ಸಮಸ್ಯೆಗಳು ಬಂದಿದೆ, ಯಾವ್ಯಾವ ರೀತಿ ಅವುಗಳನ್ನು ಅವ್ರು ನಿವಾರಿಸ್ಕೊಂಡಿದ್ದಾರೆ, ಅದರ ಸವಾಲುಗಳೇನು, ಇದನ್ನು ಭಾಳ ಚೆನ್ನಾಗಿ ಬರ್ತಿದ್ದಾರೆ. ಅಷ್ಟೇ ಅಂದರೆ ಕುಟುಂಬದ ಕಡೆಯೂ ಕೂಡ ಭಾಳ ಸಮಸ್ಯೆಗಳು ಬರುತ್ತೆ. ಒಂದ್ಸರಿ ಅವ್ರ ಮಗಳು ಹಾಳಾಗಬಹುದಂತೆ. ಒಂದು ಜಸ್ಟ್ ಇಮ್ಯಾಜಿನ್, ಒಂದು ಮಗುನ ನೀವು ಬೇಬಿ ಸೆಂಟರ್ನಲ್ಲಿ, ಡೇ ಕೇರ್ ಸೆಂಟರ್ನಲ್ಲಿ ಬಿಟ್ಟು ಅದನ್ನು ಕರ್ಕೊಂಡು ಹೋಗೋದಕ್ಕೆ ಮನೆಗೆ ಹೋದಾಗ ಆ ಮಗು ಕಾಣದೆ ಹೋದರೆ ಏನಾಗಬೇಕು ತಾಯಿಗೆ, ಅದನ್ನು ಕೂಡ ಫೇಸ್ ಮಾಡಿಬಿಟ್ಟಿದೆ. ಆ ಮಗು ಎಲ್ಲ ಹೋಗಿ ಕೂತಿತ್ತಂತೆ, ನಂತು ಬೆಳಿಗ್ಗೆನೆಲ್ಲ ಎಲ್ಲೊಂದಲ್ಲಿ ಕೂತು ಯಾರೋ ಒಂದು ಹೇಳಿ ಆಗೋದು, ನಿಮ್ಮ ಮಗು ನೋಡ್ದಂಗೆ ಇತ್ತು, ಅಲ್ಲಿದೆ ನೋಡಿ ಅಂತ ಹೇಳಿ. ಇದೆಲ್ಲ ಸಮಸ್ಯೆಗಳು ಬರುತ್ತೆ. ಅದ್ರ ಬೇರೆ ಥರ ಬಿಟ್ಟು ನೋಡೋಕ್ಕಾಗಲ್ಲ. ಏನೋ ಮಾಡ್ತಿರ್ತಾರೆ, ಏನೋ ಒಂದು ಕಾರ್ಯಕ್ರಮ ನಿರ್ಮಾಣದಲ್ಲಿ ಕೂತಿರ್ತಾರೆ, ಅದನ್ನೆಲ್ಲ ಬಿಟ್ಟೆ ಹೋದೆ ಮಾಡೋಕ್ಕಾಗಲ್ಲ. ಈ ಥರ ಸಮಸ್ಯೆಗಳನ್ನ ಎದುರಿಸ್ಕೊಂಡು ಒಂದು ಯಶಸ್ವಿಯಾಗಿ ಉದ್ಘೋಷಿಕೆಯ ಮಟ್ಟದಿಂದ ಹಿಡಿದು ಒಂದು ನಿಲಯ ನಿರ್ದೇಶಕರಾಗಿ ನಿವೃತ್ತರಾಗೋದು ಭಾಳ ಕಷ್ಟ. ಭಾಳ ಸಮರ್ಥವಾಗಿ ಅದನ್ನು ನಿಭಾಯಿಸ್ಕೊಂಡು ಬಂದಿದೆ. ನನಗೆ ಭಾಳ ಇಷ್ಟ ಆಗಿದ್ದು ಈ ಪುಸ್ತಕದಲ್ಲಿ ಏನು ಅಂದರೆ, 38 ವರ್ಷಗಳ ಕಾಲ ಕೆಲಸ ಮಾಡಿದ್ದು ಎಲ್ಲರೂ ನಿಲ್ಲಿಸ್ಕೊಂಡಿದ್ದಾರೆ. ಯಾವ್ಯಾವ ಕೇಂದ್ರದಲ್ಲಿ ಕೆಲಸ ಮಾಡಿದ್ರೆ ಆ ಕೇಂದ್ರದಲ್ಲಿ ಆ ಟೈಮಲ್ಲಿ ಯಾರಿದ್ರು ಪ್ರತಿಯೊಬ್ಬರು ನೆನೆಸ್ಕೊಂಡಿದ್ದಾರೆ. ಒಂದು ಸಣ್ಣ ಸಣ್ಣ ಸಹಾಯ ತೊಗೊಂಡಿದ್ದನ್ನು ಅವರು ಬಹಳ ಆತ್ಮೀಯವಾಗಿ ಅದನ್ನು ನೆನೆಸಿ ಅದನ್ನು ಕೂರಿಸಿದ್ದಾರೆ. ಅವ್ರ ಪುಸ್ತಕ ತೆಗೆದು ಓದಿದ್ರೆ ಅವರ ಸಹೋದ್ಯೋಗಿಗಳಿಗೆಲ್ಲ ಪರಿಚಯನೂ ಸಿಕ್ಕೊಂಡ್ಬಿಡುತ್ತೆ. ಒಂದು ಡ್ರೈವರ್ಗೂ ಬಿಟ್ಟಿಲ್ಲ, ಒಂದು ಅಟೆಂಡರ್ಗೂ ಬಿಟ್ಟಿಲ್ಲ. ಪ್ರತಿಯೊಬ್ಬರನ್ನ ಅವರು ಸ್ಮರಿಸ್ಕೊಂಡು ಬರ್ತಿದ್ದಾರೆ. ನಾನು ಆಕಾಶವಾಣಿಯಲ್ಲಿ ಭಾಳ ನೋಡಿದ್ದೀನಿ. ಎಲ್ಲರೂ ಸಾಮಾನ್ಯವಾಗಿ ಸಹಾಯ ತಗೋತಾರೆ. ಸಹಾಯ ತಗೊಂಡ್ಮೇಲೆ ಅದನ್ನು ನೆನೆಸ್ಕೊಳ್ಳೋದು ಭಾಳ ಕಡಿಮೆ ಜನ. ಅದನ್ನು ಹೃದಯಪೂರ್ವಕವಾಗಿ ಅದನ್ನು ಸ್ಮರಿಸಿ ಇಂಥವ್ರು ಇದು ಮಾಡಿದ್ದಾರೆ ಅಂತ ಖಂಡಿತ ಯಾರೂ ಸ್ಮರಿಸ್ಕೊಳ್ಳೋದಿಲ್ಲ. ಆ ಕಾಲಕ್ಕೆ ಸಹಾಯ ತಗೋತಾರೆ, ಅಲ್ಲಿಗೆ ಬಿಟ್ಬಿಡ್ತಾರೆ. ನನ್ನ ಅನುಭವದಲ್ಲೇ ನಾನು ಭಾಳ ನೋಡಿದ್ದೀನಿ. ಈಗ ನಮ್ಮ ಒಂದು ಆಕಾಶವಾಣಿ ಬಗ್ಗೆ ಒಂದು ನುಡಿತೇರು ನೆರೆದುಕೊಳ್ಳುವಂಥ ಒಂದು 100 ಚಿಲ್ಲರೆ ಕಂತುಗಳು ಬಂತು. ಅದರಲ್ಲಿ ಎಲ್ಲ ಸಹೋದ್ಯೋಗಿಗಳು ಮಾತಾಡಿದ್ದಾರೆ, ಅವ್ರ ಬಗ್ಗೆ ಎಲ್ಲರೂ ಬಂದಿದೆ. ಅದರಲ್ಲಿ ಯಾರ ಹತ್ರ ಸಹಾಯ ತೊಗೊಂಡು ಎಷ್ಟು ಜನ ಸ್ಮರಿಸ್ಕೊಂಡಿದ್ದಾರೆ ಅದನ್ನು ನೀವು ತೆಗೆದು ನೋಡಿದ್ರೆ ಅದರಲ್ಲಿ ನಿಮಗೆ ಸಿಗೋದೇ ಇಲ್ಲ, ಭಾಳ ಕಷ್ಟ. ಅಂಥದ್ರಲ್ಲಿ ಪಾಪ ಪ್ರತಿಯೊಬ್ಬರನ್ನೂ ನೆನೆಸ್ಕೊಂಡು ಅದನ್ನು ದಾಖಲೆ ಮಾಡಿ ಇಟ್ಬಿಟ್ಟಿದ್ದಾರೆ. ಪರ್ಮನೆಂಟ್ ಡಾಕ್ಯುಮೆಂಟ್. ರಿಟನ್ ಕಮ್ಯುನಿಕೇಷನ್ ಇಸ್ ಎ ಪರ್ಮನೆಂಟ್ ಡಾಕ್ಯುಮೆಂಟ್. ಮಾತು ಮರ್ತೋಗ್ಬಿಡ್ತೀವಿ, ಆದರೆ ಬರವಣಿಗೆಯಲ್ಲಿ ಬಂದಾಗ ಅದು ಚಿರಸ್ಥಾಯಿಯಾಗಿರುತ್ತೆ. ಆ ಥರ ಒಂದು ಇದನ್ನು ಅವರು ಅದರಲ್ಲಿ ದಾಖಲಿಸಿ, ಅದು ಭಾಳ ಇಷ್ಟವಾದಂಥ ಒಂದು ಅಂಶ ನನಗೆ. ಪ್ರತಿಯೊಂದೂ ಅವರು ಚೆನ್ನಾಗೇ ಬರೆದಿದ್ದಾರೆ. ಗುಲ್ಬರ್ಗಲ್ಲಿ ಕೆಲಸ ಮಾಡಿದ್ದಾರೆ, ಭದ್ರಾವತಿಯಲ್ಲಿ ಕೆಲಸ ಮಾಡಿದ್ದಾರೆ, ಮೈಸೂರಲ್ಲಿ ಮಾಡಿದ್ದಾರೆ, ಹಾಸನಲ್ಲೂ ಮಾಡಿದ್ದಾರೆ, ಮಂಗಳೂರಲ್ಲಿ ಮಾಡಿದ್ದಾರೆ. ಪ್ರತಿಯೊಂದು ಕೇಂದ್ರ ಹೇಗಿತ್ತು, ಅವ್ರ ಕಾಲದಲ್ಲಿ ಹೇಗಿತ್ತು, ಯಾರ್ಯಾರಿದ್ರು, ಯಾರ್ಯಾರು ಏನೇನು ಮಾಡ್ತಿದ್ರು ಎಲ್ಲನೂ ಚೆನ್ನಾಗಿ ದಾಖಲೆ ಮಾಡಿದ್ದಾರೆ. ಅವ್ರ ಜೊತೆ ಕೆಲಸ ಮಾಡಿದಂಥ ಇಬ್ಬರಿದಾಗ ನೋಡಿ, ಕೇಶವಮೂರ್ತಿ ಮತ್ತು ಅಂಗಡಿ. ಈಗ ನನಗೆ ಈಗ ತಾನೇ ನನ್ನ ಪರಿಚಯ ಕೊಡ್ತಾ ಹೇಳಿದ್ರು, ನನಗೆ ಆಕಾಶವಾಣಿ ವಾರ್ಷಿಕ ವರದಿಯಲ್ಲಿ 3 ಅವಾರ್ಡ್ ಬಂದಿದೆ ಅಂತ, 3 ಸರಿ ಬಹುಮಾನ ಬಂತು. ಅದರಲ್ಲಿ ಒಂದು ಸೆಕೆಂಡ್ ಪ್ರೈಸ್ ಬಂದಿದ್ದು ಅವರಿಬ್ಬರು ಕಾರಣದಾಗಿ, ಕೇಶವಮೂರ್ತಿ ಮತ್ತು ಅಂಗಡಿ. ಅವರು ಅದ್ಭುತವಾದ ಕೆಲಸ ಮಾಡಿದ್ದಾರೆ, ಅದ್ಭುತ. ಹಾಸನಲ್ಲಿ ಸುಮಾರು ಒಂದು 79 ರೈತರ ಮನೆ ಕರ್ಕೊಂಡು ಹೋದ್ರು ನಾನು. ಆ 79 ರೈತರ ಮನೆಯಲ್ಲಿ ಅವರಿಬ್ಬರು ಫೋಟೋ ಇತ್ತು. ನಾ ಕೇಳಿದೆ, ಎಲ್ಲರೂ ಬಂದು ದೇವ್ರ ಫೋಟೋ ಹಾಕಿರ್ತಾರಲ್ಲಪ್ಪ, ಇದೇನಿದು ಇವ್ರ ಫೋಟೋ ಇದೆ ಅಂತ. ಸರ್, ದೇವ್ರಿಗಿಂತ ಜಾಸ್ತಿ ಅವರು ನಮಗೆ ಕೃಷಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿನ ಅವರೇ ಕೊಟ್ಟಿರೋದು ಅಂತ. ನಾನು ಅದ್ರ ಬಗ್ಗೆ ಒಂದೆರಡು ಮಾತು ಹೇಳ್ಬಿಡ್ತೀನಿ. ನಾನು ಒಂದ್ಸರಿ ಅಲ್ಲಿ ಇದಕ್ಕೆ ಹೋದಾಗ, ಒಂದು ಮೀಟಿಂಗಿಗೆ ಹೋದಾಗ ಹಾಸನಿಗೆ, ಆವಾಗ ಅಲ್ಲಿ ನಿರ್ದೇಶಕರಾಗಿದ್ದಂಥ ತಂದವರು ಹೇಳಿದ್ರು, ಸರ್ ಇಬ್ಬರು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ನೋಡಿ, ಈಗ ಎಷ್ಟು ಜನ ರೈತರು ನಮ್ಮ ಆಕಾಶವಾಣಿನೇ ಅವಲಂಬಿಸ್ಕೊಂಡು ಎಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿ ಆರ್ಥಿಕವಾಗಿ ಭಾಳ ಅಭಿವೃದ್ಧಿ ಹೊಂದಿದ್ದಾರೆ. ನಾನು ಕರೆದು ಕೇಳಿದೆ, ಒಂದು ಸ್ಟಡಿ ಮಾಡೋಕ್ಕಾಗತ್ತಪ್ಪ, ಕರ್ಕೊಂಡು ಹೋಗ್ತೀರಾ ಅಂತ. ನಾವೊಂದು 5-6 ದಿವಸ ಅಲ್ಲಿದ್ದೆ. ಎಲ್ಲರ ಮನೆಗೂ ನಾನೇ ಖುದ್ದಾಗಿ ಹೋದೆ. ಹೋಗ್ಬಿಟ್ಟು ಅವರು ಏನೇನು ಹೇಳ್ಕೊಟ್ಟಿದ್ದಾರೆ ಹೊಸ ತಂತ್ರಗಳು, ಅದನ್ನು ಹೇಗೆ ಅಳವಡಿಸ್ಕೊಂಡ ಮೇಲೆ ಏನೇನು ಪ್ರಗತಿ ಆಯಿತು, ಆರ್ಥಿಕವಾಗಿ ಎಷ್ಟು ಅವರಿಗೆ
ಸಬಲರಾಗೋದಕ್ಕೆ ಸಾಧ್ಯ ಆಯಿತು ಡಾಕ್ಯುಮೆಂಟ್ ಮಾಡಿ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಫಸ್ಟ್ ಟೈಮ್ ಮಾಡಿದ್ದು ನಾನು. ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಮಾಡಿ ಒಂದು ವರದಿ ತಂದು ಅದಕ್ಕೆ ನನಗೆ 2ನೇ ಬಹುಮಾನ ಬಂತು ವಾರ್ಷಿಕ ಇದರಲ್ಲಿ ಕಾಂಪಿಟಿಷನ್ನಲ್ಲಿ. ಅಷ್ಟೇ ಅಲ್ಲ, ಇನ್ನೂ ಒಂದು ಹೆಜ್ಜೆ ಹೋಗಿ ಹೇಳ್ತೀನಿ. ನಾನು ಡೆಲ್ಲಿಗೆ ದೂರದರ್ಶನ್ಗೆ ಟ್ರಾನ್ಸ್ಫರ್ ಆಗಿ ಹೋದಾಗ ನಾನೇ ಆಡಿಯನ್ಸ್ ರಿಸರ್ಚ್ ಡೈರೆಕ್ಟರ್ ಆಗಿದ್ದೆ, ಇನ್ಚಾರ್ಜ್ ಡೈರೆಕ್ಟರ್ ಆಗಿದ್ದೆ. ಅವಾಗ ಇವರು ಅಗ್ರಿಕಲ್ಚರ್ ಸೆಕ್ರೆಟರಿ ಅವರು ನಾನು ಕರೆದುಬಿಟ್ಟು ಈ ಥರ 1,000 ಕೋಟಿ ಕೊಡಬೇಕು ಅಂತಿದ್ವಿ ಕೃಷಿ ದರ್ಶನ್ ಕಾರ್ಯಕ್ರಮಕ್ಕೆ, ದೂರದರ್ಶನಕ್ಕೆ. ನಿಮ್ಮಲ್ಲಿ ಏನಾದರೂ ಒಂದು ಸ್ಟಡಿ ಇದಿರಬೇಕು, ನಾನೇನಾದ್ರು ಬಿಲ್ಡಪ್ ಮಾಡಬೇಕಲ್ಲ ಗೌರ್ಮೆಂಟಿಗೆ ಕನ್ವಿನ್ಸ್ ಮಾಡೋದಕ್ಕೆ, ಒಂದು ಕೊಡಿ ಎಂದು. ನಾನು ಹೇಳಿ ಸರ್, ದೂರದರ್ಶನದಲ್ಲಿ ಯಾವುದೋ ನನಗೆ ಮಾಡಿದ ಜ್ಞಾಪಕ ಇಲ್ಲ, ಆಕಾಶವಾಣಿಲಿ ಮಾಡಿ ನಾನು ಇದೇ ಬೇಕಾದ್ರೆ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಮಾಡಿದ್ದೀನಿ, ಅದನ್ನು ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿದೆ. ಅದನ್ನು ತರಿಸ್ಕೊಂಡೆ, ಬೆಂಗಳೂರಿಂದ ಫೋನ್ ಮಾಡಿ ತರಿಸ್ಕೊಂಡು ತೊಗೊಂಡೋಗಿ ಕೊಟ್ಟೆ. ಭಾಳ ಖುಷಿ ಆಗೋಯ್ತು. ಅದನ್ನು ಪ್ರಿಯಾಂಬಲ್ ಮಾಡಿ ಒಂದು ಪ್ರಪೋಸಲ್ ಮಾಡಿ 1,000 ಕೋಟಿ ಕೊಟ್ಬಿಟ್ರು ದೂರದರ್ಶನಕ್ಕೆ. ನೋಡಿ, ಅವರಿಬ್ಬರೇ ಅದಕ್ಕೆ ಕಾರಣ. ಅವ್ರ ಕೆಲಸದಿಂದ ಆದಂಥ ಒಂದು ಪರಿಣಾಮ. ಆದರೆ ಆಕಾಶವಾಣಿನಲ್ಲಿ ಆಗ್ತಾ ಇರೋಂಥ ಕೆಲಸ ಬೇರೆ ಯಾವ ಮಾಧ್ಯಮದಲ್ಲೂ ಆಗ್ತಾಯಿಲ್ಲ. ಯಾರು ದೂರದರ್ಶನದಲ್ಲೂ ಇದ್ದೆ ನಾನು. ಬಟ್ ಆಕಾಶವಾಣಿಯಲ್ಲಿ ಮಾಡಿದಂಥ ಕೆಲಸ ಅದು ಸಿಕ್ತಷ್ಟು ಇದು ನನಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ನು ಬೇರೆ ಇನ್ನೂ ಸಿಗಲಿಲ್ಲ. ಅಲ್ಲಿ ಭಾಳ ಚಾಲೆಂಜಸ್ ಇತ್ತು. ನಾನು ಸೇರಿದ್ದು ಆಕಾಶವಾಣಿಗೆ ಅವರು ಅದನ್ನು ಬರ್ತಿದ್ದಾರೆ. ಭಾಳ ಚಾಲೆಂಜಿಂಗ್ ಟೈಮಲ್ಲಿ ನಾನು ಸೇರಿದ್ದು 1985ರಲ್ಲಿ ಅಮೇರಿಕಾಯಿಂದ ಬಂದು ನಾನು ಸೇರಿಕೊಂಡೆ ಇಲ್ಲಿ. ಅವಾಗ ಆಗ್ತಾನೆ ಟಿ ವಿ ಏನು ಭಾಳ ಪೀಕಲ್ಲಿತ್ತು. ಯಾರು ರೇಡಿಯೋ ನಮ್ಮ ಸ್ಟಾಫಲ್ಲೇ ಯಾರಿಗೂ ನಂಬಿಕೆ ಇಲ್ಲ ನಾನು ಪ್ರೋಗ್ರಾಮ್ ಯಾಕೆ ಅಂತ ಯಾಕೆ ಅಂತ. ಫಸ್ಟ್ ಕೆಲಸನೇ ರೇಡಿಯೋ ಇವತ್ತು ಕೇಳ್ತಾರ ಇಲ್ವ ಅನ್ನೋದನ್ನು ನಾನು ಪ್ರೂವ್ ಮಾಡಿ ನನ್ನ ಕೊಲೀಗ್ಸಿಗೆ ನಾನು ತೋರಿಸ್ಬೇಕಾಗಿತ್ತು. ನಾನು ಮಾಡಿದೆ, ಫಸ್ಟ್ ಸ್ಟಡಿ ಮಾಡಿದ್ದೆ ನಾನು. ಟೈಮ್ ಬೆನಿಫಿಟ್ ಅನಾಲಿಸಿಸ್ ಮಾಡಿ ಇವತ್ತಿಗೂ ಆಕಾಶವಾಣಿನ ಕೇಳೋರು ಇದ್ದಾರೆ. ಟೈಮ್ ಕಡಿಮೆ ಆಗಿದೆ, ಅವಧಿ 6 ಗಂಟೆ ಕಾಲ ಕೇಳೋ ಅವಧಿ ಇವಾಗ 2.5 ಗಂಟೆ ಕಡಿಮೆ ಆಗಿಬಿಟ್ಟಿದೆ. ಆದರೆ ಯಾಕೆ ಕಡಿಮೆ ಆಗಿದೆ? ಕಾರ್ಯಕ್ರಮ ಕಡಿಮೆ. ಒಳ್ಳೆ ಕಾರ್ಯಕ್ರಮ ಮಾಡಿ, ಒಳ್ಳೆ ಮೌಲಿಕವಾದಂಥ ಕಾರ್ಯಕ್ರಮ ಮಾಡಿದ್ರೆ ಜನ ವಾಪಸ್ ಬರ್ತಾರೆ ಅಂತ ಹೇಳಿ ಆಮೇಲೆ ಹೊಸ ಥರ ಕಾರ್ಯಕ್ರಮಗಳು ಶುರು ಮಾಡಿದ್ರು. ನಿಸರ್ಗ ಸಪ್ತಾಹ ಅಂತೇಳಿ 2-ವೇ ಕಮ್ಯುನಿಕೇಷನ್ ಅಂತ ಶ್ರೋತೃಗಳನ್ನ ನೋಂದಾಯಿಸ್ಕೊಂಡು ಅವ್ರಿಗೆ ಬಹುಮಾನಗಳನ್ನು ಕೊಟ್ಕೊಂಡು ಕೇಳೋದು ಮಾಡಿ ಆ ಕಲ್ಚರ್, ಲಿಸ್ನಿಂಗ್ ಕಲ್ಚರನ್ನ ತಿರ್ಗಾ ಕಲ್ಟಿವೇಟ್ ಮಾಡಿ ಇವಾಗ ಆಕಾಶವಾಣಿ ಪ್ರಚಲಿತವಾದಂಥ ಮಾಧ್ಯಮ, ಭಾಳ ಪ್ರಬಲವಾದ ಮಾಧ್ಯಮ. ಅದನ್ನು ಯಾರೂ ತುಳಿಯೋಕ್ಕಾಗೋದಿಲ್ಲ. ಇಂತಹ ಒಂದು ಮಾಧ್ಯಮದಲ್ಲಿ ಅವರು ಕೆಲಸ ಮಾಡಿ ಇಷ್ಟು ಇದಾಗಿ ಬರ್ತಾರೆ. ಆ ದಿನಗಳು ತುಂಬ ಚೆನ್ನಾಗಿದೆ. ಇನ್ನೊಂದು ಮಾತು ಹೇಳಬೇಕು, ಈ ಥರ ಪುಸ್ತಕದ ಅವಶ್ಯಕತೆ ಭಾಳ ಇದೆ. ಇವಾಗ ನಾನು ಆಕಾಶವಾಣಿಗೆ ಸೇರಿದಾಗ ನನಗೇನು ಗೊತ್ತಿರಲಿಲ್ಲ. ರೇಡಿಯೋ ಕೇಳೋದನ್ನು ಬಿಟ್ಟು ಬೇರೆ ಏನು ಗೊತ್ತಿರಲಿಲ್ಲ. ಆಕಾಶವಾಣಿಯಲ್ಲಿ ವಿವಿಧ ಭಾರತಿ ಕೇಳ್ಕೊಂಡು ಬೆಳೆದವನು. ಪ್ರೈಮರಿ ಚಾನಲ್ಲು ನಾವು ಭಾಳ ಕಡಿಮೆ ಕೇಳಿರೋದು. ಆಮೇಲೆ ಅದು ಬಟ್ ಪ್ರೀತಿ, ಆಕಾಶವಾಣಿ ಮೇಲೆ ಇದ್ದಿದ್ದ ಪ್ರೀತಿ ನನ್ನ ಅಮೇರಿಕಲ್ಲಿ ವಾಪಸ್ ಕರ್ಕೊಂಡ್ಬಂತು ಇಂಡಿಯಾಗೆ. ನನಗೆ ಜಾಬ್ ಸಿಕ್ಕಿತ್ತು, ನಾನು ಓದ್ಕೊಂಡು ವಾಪಸ್ ಬರ್ತೀನಿ ಅನ್ನೋ ಗ್ಯಾರಂಟಿ ಕೊಟ್ಟು UPSCಗೆ ನಾನು ವಾಪಸ್ ಬಂದ್ಬಿಟ್ಟೆ. ಬಟ್ ಬಂದು ಸೇರಿದ ಮೇಲೆ ಒಂಚೂರು ರಿಗ್ರೆಟ್ ಆಗಲಿಲ್ಲ. ಎಂಥ ಮಾಧ್ಯಮ, ಪುಣ್ಯ ಮಾಡಿರಬೇಕು ಆಕಾಶವಾಣಿ ಮಾಧ್ಯಮ. ಆವಾಗ ನೋಡಿ, ನಮಗೆ ಆಕಾಶವಾಣಿ ಬಗ್ಗೆ ತಿಳ್ಕೊಬೇಕು ಅಂದರೆ ಯಾವ ಪುಸ್ತಕಗಳೇ ಇರಲಿಲ್ಲ. ಯಾವುದೋ ಚಟರ್ಜಿ ಪುಸ್ತಕ, ಮಲ್ಲಿಕ್ ಪುಸ್ತಕ, ಬರೀ ಹಿಸ್ಟ್ರಿ ಆಫ್ ಬ್ರಾಡ್ಕಾಸ್ಟಿಂಗ್ ಇದ್ದಾಗ ಈ ಥರ ಅನುಭವಗಳನ್ನ ಕೊಡುವಂಥ ಪುಸ್ತಕ ಯಾವುದೂ ಇರಲಿಲ್ಲ. ಬಾನುಲಿ ಸಾಹಿತ್ಯ ಅನ್ನೋದು ಬೆಳೆದೇ ಇರಲಿಲ್ಲ. ಆ ಬಾನುಲಿ ಸಾಹಿತ್ಯನ ಬೆಳೆಸ್ತಾರೆ ಇವರು ಕೂಡ ಒಂದು ಬಾನುಲಿ ಸಾಹಿತ್ಯ ಸಮ್ಮೇಳನ ಮಾಡಿ ನಾನು ಬಂದಿದ್ದೆ. ಅದಕ್ಕೆ ತುಂಬ ಚೆನ್ನಾಗಿ ಮಾಡಿದ್ರು. ಎಲ್ಲ ಬೇರೆ ಬೇರೆ ಪ್ರಾಕಾರಗಳಲ್ಲಿ ಹೇಗೆ ಇರಬೇಕು ಅನ್ನೋದನ್ನೆಲ್ಲ ಭಾಳ ಚೆನ್ನಾಗಿ ಒಂದು ಸಾಹಿತ್ಯ ಅದು ಒಂದು ಪುಸ್ತಕನೂ ಮಾಡಿ ಅದು ಭಾಳ ಚೆನ್ನಾಗಿ ಬಂತು. ಈ ಥರ ಅನುಭವ ನೋಡಿ. ಆಮೇಲೆ ಏನಾಯಿತು, ಮುಂಚೆ ಆಕಾಶವಾಣಿ ರೇಡಿಯೋ ಮತ್ತು ಟೆಲಿವಿಷನ್ನು ಜರ್ನಲಿಸಮ್ನಲ್ಲಿ ಒಂದು ಚಾಪ್ಟರ್ ಇತ್ತು. ಆದರೆ ಈಗ ಬೇರೆ ಬೇರೆ ಡಿಸಿಪ್ಲಿನ್ ಆಗುತ್ತೆ. ಈಗ ವಿಷುವಲ್ ಮೀಡಿಯಾ ಅಂತ ಬಂತು. ರೇಡಿಯೋ ಇಸ್ ಅ ಬಿಗ್ ಡಿಸಿಪ್ಲಿನ್, ಟೆಲಿವಿಷನ್ ಇಸ್ ಅ ಬಿಗ್ ಡಿಸಿಪ್ಲಿನ್. 6 ತಿಂಗಳು ಪಾಠ ಹೇಳ್ತೀವಿ ರೇಡಿಯೋ ಬಗ್ಗೆ, ಟೆಲಿವಿಷನ್ ಬಗ್ಗೆ 6 ತಿಂಗಳು ಪಾಠ ಹೇಳುವಷ್ಟಾಗಿದೆ. ಜೊತೆಗೆ 2 ವರ್ಷ ಕೋರ್ಸ್ಗಳು ಆಗೋಗ್ಬಿಟ್ಟಿದೆ. ಅಂದರೆ ಆ ಹುಡುಗರಿಗೆ ಬೇಕಾದಂಥ ಪರಿಕರಗಳು ಇರಲಿಲ್ಲ. ಈಗ 25 ವರ್ಷದ ಕೆಳಗಡೆ ನೀವು ಕೇಳಿದರೆ ಏನೂ ಇರಲಿಲ್ಲ, ಸಾಹಿತ್ಯನೇ ಇರಲಿಲ್ಲ. ಎಕ್ಸೆಪ್ಟ್ ಈ ಫಾರಿನ್ ಜರ್ನಲಿಸ್ಟ್ ಬರೆದಿರೋದು ಬಿಟ್ಟರೆ ಬ್ರಾಡ್ಕಾಸ್ಟ್ ಜರ್ನಲಿಸಮ್ ಭಾಳ ಕಡಿಮೆ ಇತ್ತು. ಅದರಲ್ಲೂ ರೇಡಿಯೋ ಜರ್ನಲಿಸಮ್ ಬಗ್ಗೆ ಭಾಳ ಕಡಿಮೆ. ಎಲ್ಲ ವೆಸ್ಟರ್ನರ್ಸ್, ಅದೇ ಬೇರೆ, ಆ ಫೋಕಸ್ಸೇ ಬೇರೆ, ಅವರು ಇದೇ ಫೋಕಸ್ ಬೇರೆ. ಆದರೆ ಇವಾಗ ಇರೋ ಮಕ್ಕಳಿಗೆ ಬೇಕಾದಷ್ಟು ಪೂರಕವಾಗಿ ಸಾಹಿತ್ಯ ಸಿಕ್ಕಿದೆ. ಈಗ ಇಂಥ ಪುಸ್ತಕಗಳು ಬರ್ತಾ ಇದೆ.
ಎಲ್ಲರೂ ಬರೀಬೇಕು. ಈ ಥರ ಒಂದು ಆ ದಿನಗಳು ಬರೆದ್ರೆ ಹುಡುಗರಿಗೆ ಭಾಳ ಹೆಲ್ಪ್ ಆಗುತ್ತೆ. ಲೇಖಕಿಗೆ ತಮ್ಮ ಒಂದು ಅನುಭವವನ್ನು ಹಂಚ್ಕೊಂಡಿದ್ದು ಸಂತೋಷ, ಹುಡುಗರಿಗೆ ಇಂಥ ಅನುಭವ ಸಿಗ್ತಲ್ಲ ಅನ್ನೋ ಒಂದು ಖುಷಿ ಆಗುತ್ತೆ. ನಾನು 10 ವರ್ಷ ಜರ್ನಲಿಸಮ್ ಪಾಠ ಮಾಡಿದ್ದೀನಿ, 10 ವರ್ಷ ಮಾಡಿದೆ ನಾನು. ಬಟ್ ಈಗ ನನ್ನ ಸ್ಟೂಡೆಂಟ್ಸ್ಗೆ ನೋಡಿ, ಈ ಪುಸ್ತಕ ಇದೆ, ಈ ಪುಸ್ತಕ ಇದೆ ಹೇಳಿ ನಮ್ಮ ಆಕಾಶವಾಣಿ ಪಬ್ಲಿಕೇಶನ್ಸ್ ಎಲ್ಲ ತೊಗೊಂಡು ಕೊಟ್ಟಿದ್ದೀನಿ ಓದಿ ಅಂತ. ಅದಕ್ಕೆ ಹಾಗೆ ಈ ಥರ ಅನುಭವಗಳು ಪುಸ್ತಕವಾಗಿ ಬರಬೇಕು. ಯಾಕಂದರೆ ಇದು ಭಾಳ ದೊಡ್ಡ ಭಂಡಾರ ಇದೆ, ಅನುಭವ ಭಂಡಾರ ಇದೆಯಲ್ಲ, ಭಾಳ ದೊಡ್ಡದು. ಅದು ಮಕ್ಕಳಿಗೆ, ಸ್ಟೂಡೆಂಟ್ಸ್ಗೆ ಭಾಳ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ರೇಡಿಯೋ ಓದೋರಿಗೆ, ಟೆಲಿವಿಷನ್ ಓದೋರಿಗೆ, ಇಂಥವ್ರಿಗೆಲ್ಲ ಯಾವ್ಯಾವ ಥರ ಚಾಲೆಂಜಸ್ ಬರುತ್ತೆ, ಏನೇನು ಇದಿದೆ, ಪ್ರಾಬ್ಲಮ್ಸ್ ಏನು, ಅದನ್ನು ಹೇಗೆ ಸರ್ಮೌಂಟ್ ಮಾಡಬೇಕು ಎಲ್ಲ ಒಂಥರ ಇದು ಓದ್ಕೊಂಡು ಬಂದರೆ ತುಂಬ ಇದಾಗುತ್ತೆ. ಹೀಗಾಗಿ ಒಂದು ದೊಡ್ಡ ಪ್ರಯತ್ನ ಮಾಡಿದ್ದಾರೆ, ತುಂಬ ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಅವರ ವೈಯಕ್ತಿಕ ವಿಷಯಗಳು ಬಂದಿದೆ, ಪ್ರೊಫೆಷನಲ್ ವಿಷಯಗಳು ಬಂದಿದೆ, ಎಲ್ಲನೂ ಬಂದಿದೆ. ಅನುಭವಗಳು ತುಂಬಾ ಚೆನ್ನಾಗಿ ಮೂಡಿಸಿದ್ದಾರೆ ಅದರಲ್ಲಿ. ಅಷ್ಟು ದೊಡ್ಡ ಪುಸ್ತಕದ ಬಗ್ಗೆ ನಾನು 10 ನಿಮಿಷದಲ್ಲಿ ಮಾತಾಡೋಕ್ಕಾಗೋದಿಲ್ಲ. ಎಲ್ಲರೂ ದಯವಿಟ್ಟು ಓದಿ, ಅದನ್ನು ಓದಿ ವಿಜಯರವರ ಒಂದು ಅನುಭವ ಏನಿದೆ, ಅವರ ಒಂದು ಪರಿಶ್ರಮ ಏನಿದೆ, ಅದಕ್ಕೆ ನಾನು ಕೋಟಿ ಕೋಟಿ ವಂದನೆಗಳ ನಾನು ಹೇಳಲೇಬೇಕು. ನನ್ನೆಲ್ಲ ಯಾಕೆ ಕರೆದ್ರು ಅನ್ನೋದ್ರ ಬಗ್ಗೆ ನನಗೆ ಇನ್ನೂ ಸ್ವಲ್ಪ ಅನುಮಾನ ಇದ್ದೇ ಇದೆ. ಈ ಭಾಳ ಜನ ಪ್ರೋಗ್ರಾಮ್ ಅವರ ಸಹೋದ್ಯೋಗಿಗಳಾಗಿ ಭಾಳ ಅವ್ರಿಗಿಂತ ದೊಡ್ಡ ಹುದ್ದೆಯಲ್ಲಿದ್ದವರು ಭಾಳ ಜನ ಇದ್ದಾರೆ. ಅವ್ರನ್ನೆಲ್ಲ ಬಿಟ್ಟು ನನ್ನನ್ನು ಯಾಕೆ ಇದಕ್ಕೆ ಕರೆದ್ರು ಅಂತ ನನಗೆ ಇದು ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಅದಕ್ಕೆ ಭಾಗಶಃ ಒಂದು ಉತ್ತರ ಕೊಟ್ಟರು ಅವರೀಗ, ಅವರು ಪ್ರಾಸ್ತಾವಿಕದಲ್ಲಿ ಭಾಗಶಃ ಉತ್ತರ ಕೊಟ್ಟರು. ಆದರೂ ನನಗೆ ಅಷ್ಟು ಕನ್ವಿನ್ಸ್ ಆಗಿಲ್ಲ. ಆದರೂ ಒಂದು ದೊಡ್ಡ ಗೌರವ ಕೊಟ್ಟಿದ್ದಾರೆ. ನನ್ನನ್ನು ಇವತ್ತು ಕರೆದು ಇಷ್ಟು ದೊಡ್ಡ ಸಮಾರಂಭದಲ್ಲಿ ನನ್ನ ಅತಿಥಿಯಾಗಿ ಕರೆದು ನನಗೆ ಸನ್ಮಾನಿಸಿದ್ದಾರೆ. ಅದಕ್ಕಾಗಿ ನಾನು ಚಿಗುರುಡಿ. ಇದು ಇನ್ನೊಂದು ಭಾಳ ಮುಖ್ಯವಾದ ವಿಷಯ ಏನು ಹೇಳಬೇಕು ಅಂದರೆ, ಪುಸ್ತಕದಲ್ಲಿ QR ಕೋಡ್ ಕೊಟ್ಟು ಎಲ್ಲ ಫೋಟೋಗಳೆಲ್ಲ ಕೊಟ್ಟಿದ್ದಾರೆ. ಇಂಪಾರ್ಟೆಂಟು ನಾಟಕ ಇದು ಪ್ರೋಗ್ರಾಮ್ಸನ್ನು ಅದರಲ್ಲಿ ಕೊಟ್ಟಿದ್ದಾರೆ. ಅದೊಂದು ಹೊಸ ಥರ ಒಂದು ಇದು ಯಾವ ಪುಸ್ತಕದಲ್ಲೂ ನಾನು ನೋಡಿರಲಿಲ್ಲ. ಅದು ಇದೊಂದು ಹೊಸ ಥರದ ಒಂದು ಆವಿಷ್ಕಾರ ಅಂತಲೇ ಹೇಳಬೇಕು. QR ಕೋಡಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಫೋಟೋಗ್ರಾಫ್ಸ್ ಎಲ್ಲ ಅದರಲ್ಲಿ ತುಂಬಿಸಿದ್ದಾರೆ. ಅಂದರೆ ಹುಡುಗರಿಗೆ ಎಲ್ಲನೂ ಸಿಕ್ಕೋಗುತ್ತೆ ನೋಡಿ, ಅದರಲ್ಲಿ ಎಲ್ಲನೂ ಸಿಕ್ಕೋಗುತ್ತೆ. ಅನುಭವನೂ ಸಿಗುತ್ತೆ, ಕಾರ್ಯಕ್ರಮಗಳು ಸಿಗುತ್ತೆ, ಪ್ರತಿಯೊಂದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅದರಲ್ಲಿ ಸಿಗುತ್ತೆ. ಹಾಗಾಗಿ ನನಗೆ ಭಾಳ ಸಂತೋಷ ಆಯಿತು. ನಾನು ಭಾಳ ಕಷ್ಟಪಟ್ಟು ಓದಿದೆ ಅದನ್ನು. ಇವರು ನನ್ನನ್ನು ಕಲಿಯೋದಕ್ಕೂ ಮನೆಯಲ್ಲಿ ಸುಮಾರು ಪ್ರಾಬ್ಲಮ್ಗಳಾಗುತ್ತೆ. ನನ್ನ ಹೆಂಡತಿಗೆ ಕಣ್ಣು ಪ್ರಾಬ್ಲಮ್ ಆಯಿತು, ಇದೊಂದು ಕಾಲು ಇದು ಸರ್ಜರಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಬರೀ ಆಸ್ಪತ್ರೆ ಓಡಾಟ, ಆಸ್ಪತ್ರೆಯಲ್ಲಿ ಅವ್ರನ್ನ ಒಳಗಡೆ ಕಳಿಸೋದು, ಕೂತ್ಕೊಂಡು ಫೋನಲ್ಲಿ ತೆಗೆದು ಓದೋದು ಪುಸ್ತಕ. ಸೊ ಹೀಗೆ ಈಗ ಟ್ರೈನಲ್ಲೂ ನಾನು ಓದ್ಕೊಂಡು ಬಂದೆ. ಸ್ವಲ್ಪ ಬೆಳಗ್ಗೆನೂ ಓದಿದೆ, ಮಧ್ಯಾಹ್ನವೂ ಓದಿದೆ. ತುಂಬ ಚೆನ್ನಾಗಿದೆ. ಒಂದು ಸಾರಿ ಹಿಡಿದ್ರೆ ಎಡ್ವಿನ್ ವಾಲಸ್ ಥರ ಪುಸ್ತಕ ಇದು, ಬಿಡೋಕ್ಕೆ ಮನಸ್ಸು ಬರಲ್ಲ. ಅನುಭವಗಳನ್ನು ನೋಡಿ ಏನಾಯಿತು 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 ಅಂತ ಕುತೂಹಲ, ಇದು ಹೇಳಿಯಾರಲ್ಲ, ಹೇಗಾಯಿತು, ಹೇಗೆ ಬರೀ ಬಗ್ಗೆ ಏನಿತ್ತು, ಆ ಥರ ಒಂಥರ ಕುತೂಹಲ ಬೆಳೆಸ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿ ಬರ್ತಿದ್ದಾರೆ. ಭಾಳ ಒಳ್ಳೆಯ ಶೈಲಿ, ಭಾಳ ಚೆನ್ನಾಗಿದೆ. ಹಾಗೆ ಕಷ್ಟಪಟ್ಟು ಓದಿ ಮುಗಿಸ್ದೆ ವಿಜಯದಲ್ಲಿ. ಸೊ ಭಾಳ ಸಂತೋಷ ಆಯಿತು. ತುಂಬ ಥ್ಯಾಂಕ್ಸ್ ನಿಮಗೆ. ಇಂಥ ಒಂದು ಸಮಾರಂಭಕ್ಕೆ ನಾನು ಕರೆದಿದ್ದಿಲ್ಲ. ಇಷ್ಟು ದೊಡ್ಡ ಸಾಹಿತಿಗಳಿದ್ದಾಗ ಮಾತಾಡೋಕ್ಕೆ ಸ್ವಲ್ಪ ಭಯನೂ ಆಗುತ್ತೆ, ಸ್ವಲ್ಪ ಸಂಕೋಚನೂ ಆಗುತ್ತೆ. ತಪ್ಪಾಗಿದ್ದರೆ ವಿಷಯ
ಬಂಧುಗಳೇ, ಇಂದು ಲೋಕಾರ್ಪಣೆಗೊಂಡಂತಹ ಆಕಾಶವಾಣಿ ಆ ದಿನಗಳು ಕೃತಿಯ ಮುಖ ಬೆಲೆ 525 ರೂಪಾಯಿಗಳು. ಆದರೆ ಇಂದು ರಿಯಾಯಿತಿ ದರದಲ್ಲಿ ಸಿಗಲಿದೆ 425 ರೂಪಾಯಿಗೆ. ಪ್ರಸಾದ್ ಸರ್ ಅವರು ಕೂಡ ಉದ್ಘೋಷಕರಾಗಿ ಅನಂತರ ಕಾರ್ಯಕ್ರಮ ನಿರ್ವಾಹಕರಾದಂಥವರು. ಎಂ ಶಂಕರಪ್ಪ ಅವರು ಇಲ್ಲಿ ಇದ್ದಾರೆ. ನಾನು ಕೂಡ ಒಬ್ಬ ಉದ್ಘೋಷಕನಾಗಿ ಇದ್ದೀನಿ. ಎಷ್ಟು ಶ್ರಮದಾಯಕವಾದಂಥದ್ದು ಆ ಕೆಲಸ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಮಳೆ ಬರ್ತಾ ಇದ್ರು ಕೂಡ ನೆನೆದುಕೊಂಡು ತಲೆಯನ್ನು ಕೂಡ ಒರೆಸ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ನೇರವಾಗಿ ಸ್ಟುಡಿಯೋಗೆ ಬಂದು ಕಾರ್ಯಕ್ರಮವನ್ನ 5 ಗಂಟೆ 53 ನಿಮಿಷಕ್ಕೆ ಸಿಗ್ನೇಚರ್ ಟ್ಯೂನ್ ಮೂಲಕ ನಾವು ಪ್ರಾರಂಭ ಮಾಡಲೇಬೇಕು. ಬೆಳಗ್ಗೆ ಎದ್ದು ಜ್ವರ ಬಂದಿದೆ ಅಂದ್ರೂ ಕೂಡ ನಾವು ಬರಲೇಬೇಕಿತ್ತು. ಅದಕ್ಕೆ ಪರ್ಯಾಯವಾಗಿ ಆ ಸಮಯದಲ್ಲಿ ಹುಡುಕ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಒಂದೇ ಒಂದು ಇನ್ಸಿಡೆಂಟ್ ಅನ್ನ ಮೇಡಮ್ ಅವರ ಅನುಮತಿಯನ್ನ ಕೂರಿ ನಾನಿಲ್ಲಿ ಹೇಳ್ತಾ ಇದ್ದೇನೆ. ನಿನ್ನೆ ನನಗೆ ಆ ಪುಸ್ತಕ ಮಧ್ಯಾಹ್ನ ಸಿಕ್ತು. ಮಧ್ಯಾಹ್ನದಿಂದ ಶುರು ಮಾಡಿದನು ರಾತ್ರಿ 12 ಕಾಲದವರೆಗೆ ನಾನು ನಿರಂತರವಾಗಿ ಆ ಪುಸ್ತಕವನ್ನ ಓದಿದ್ದೇನೆ. ಎಷ್ಟರ ಮಟ್ಟಿಗೆ ನನ್ನನ್ನು ಸೆಳೆಕೊಳ್ತು ಅಂತಂದ್ರೆ ಇದು ದಾಖಲಾಗಲೇಬೇಕಾದಂತ ಅನುಭವಗಳು ಅಂತ ನನಗೆ ಅನ್ನಿಸ್ತು. ಸೃಜನಶೀಲ ಕೃತಿಗಳನ್ನು ಅಷ್ಟೇ ನಾವು ತಮ್ಮ ಕರದಲ್ಲಿ ಹಿಡಿದು ಓದುವಂಥದ್ದಲ್ಲ. ಸೃಜನೇತರವಾದಂತಹ ಕೃತಿಯೂ ಕೂಡ ಸೃಜನ ಸಾಹಿತ್ಯದ ಅಷ್ಟೇ ಗಟ್ಟಿಯಾದದ್ದು ಅನ್ನೋದಕ್ಕೆ ಈ ಕೃತಿ ಸಾಕ್ಷಿಯಾಗಿ ಇದೆ. ಮೇಡಮ್ ಅವರು ದಾಖಲು ಮಾಡ್ತಾರೆ. ಅವರು ಒಂಟಿಕೊಪ್ಪಲಿನಿಂದ ಆಕಾಶವಾಣಿಗೆ ನಡೆದುಕೊಂಡೇ ಬರಬೇಕಾಗಿತ್ತು. ಆವಾಗ ಕಾರಿನ ವ್ಯವಸ್ಥೆ ಅಷ್ಟು ವಿಪುಲವಾಗಿ ಇರಲಿಲ್ಲ. ಬೆಳಗಿನ ಜಾವ 4 ಗಂಟೆಗೆ ಎದ್ದು ತಯಾರಿಯನ್ನ ಮಾಡಿಕೊಂಡು 5 ಗಂಟೆಗೆ ಇಲ್ಲಿಗೆ ಬರಬೇಕಾಗಿತ್ತು. ಕತ್ತಲು, ಒಂದು ಒಂಟಿ ಹೆಣ್ಣು ಅಲ್ಲಿ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ನೋಡುಗರ ದೃಷ್ಟಿಕೋನವೇ ಬೇರೆ ಇರ್ತಾ ಇತ್ತು. ಆ ಸಂದರ್ಭದಲ್ಲಿ ನಾಯಿ ಬೊಗಳುತ್ತೆ ಅದನ್ನು ತಪ್ಪಿಸ್ಕೋಬೇಕು. ಆವಾಗ ಪಾಪ ಅದನ್ನೆಲ್ಲವನ್ನ ದಾಟ್ಕೊಂಡು ಬರ್ತಾ ಇರ್ಬೇಕಾದ್ರೆ ಹಿಂದೆಯಿಂದ ಒಬ್ಬ ಓಡಿ ಬರ್ತಾ ಇರ್ತಾನೆ. ಇವರು ಕಳ್ಳ ಅಂತ ಪರಿಭವಿಸ್ಕೊಂಡು ಇವರು ಓಡೋದಕ್ಕೆ ಶುರು ಮಾಡ್ತಾರೆ. ಆವಾಗ ಆ ಕಳ್ಳ ಅಂತ ಇವರು ಭಾವಿಸ್ಕೊಂಡಿರುವಂತ ಆ ಸಭ್ಯಸ್ಥ ಮನುಷ್ಯ, ಬೇಡಿ ಅಮ್ಮ, ಓಡಬೇಡಿ, ನಿಂತ್ಕೊಳ್ಳಿ, ಈ ಕತ್ತಲಿನಲ್ಲಿ ಸಂಚರಿಸ್ತಾ ಇರುವಂತ ನಾನು ಕಳ್ಳ ಅಲ್ಲ, ನಾನು ಒಬ್ಬ ಮನುಷ್ಯ, ನಿಮ್ಮ ಹಾಗೇನೆ ಭಾವನೆಗಳನ್ನು ತುಂಬಿಕೊಂಡಿರುವಂತ ವ್ಯಕ್ತಿ ಅಂತೇಳಿ ಇವ್ರನ್ನ ಸಮಾಧಾನ ಮಾಡಿ ಆಕಾಶವಾಣಿಯ ಗೇಟಿನವರೆಗೂ ಕೂಡ ಆತ ಬಂದು ಇವರನ್ನ ತಲುಪಿಸ್ತಾರೆ. ಈ ಸಂಕಷ್ಟಗಳು ಬಹಳ ಇವೆ ಆ ಕೃತಿಯ ಒಳಗಡೆ. ಹೇಳೋದಕ್ಕೆ 100 ಘಟನೆಗಳು ಇವೆ. ಮೊದಲೇ ಹೇಳಿದ ಹಾಗೆ ಆ ಚಂದ್ರಮೌಳಿ ಸರ್ ಅವರು ಯಾರನ್ನೂ ಬಿಟ್ಟಿಲ್ಲ. ಮೇಡಮ್ ಅವರು ಯಾರನ್ನೂ ಬಿಟ್ಟಿಲ್ಲ. ಡೇವಿಡ್ ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನ ಇವರು ನೆನೆಸ್ಕೊಳ್ತಾರೆ. ಆ ಜೇಮ್ಸ್ ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನ ನೆನಪಿಸ್ಕೊಳ್ತಾರೆ. ಎಂತ ಸಹೃದಯಿ, ಎಂತ ಅಂತಃಕರಣಿ ಆತ. ಇವರು ಹೊಟ್ಟೆ ನೋವು ಅಂತ ಹೇಳಿ ಸ್ಟುಡಿಯೋದಲ್ಲಿ ಬಿದ್ದು ಒದ್ದಾಡ್ತಾ ಇರ್ಬೇಕಾದ್ರೆ ಆ ಜೇಮ್ಸ್ ಅನ್ನುವಂತ ವ್ಯಕ್ತಿ ಮನೆಗೆ ಹೋಗಿ ತಕ್ಷಣ ಒಂದು ಕಷಾಯವನ್ನ ಮಾಡಿಕೊಂಡು ಬಂದು ಕೊಡ್ತಾರೆ. ಕಷಾಯ, ಬೇವಿನ ಕಷಾಯವನ್ನ ಕುಡಿಯೋದಕ್ಕೆ ಕಷ್ಟ. ಮೂಗಿಡ್ಕೊಂಡು ಆತ ಕುಡಿಸ್ತಾನೆ. ಇದು ಈ ಒಂದು ಬಾಂಧವ್ಯದ ಆ ಭಾವನಾತ್ಮಕವಾದಂತಹ ಸಂಗತಿಗಳು ಮತ್ತೆ ನಮ್ಮನ್ನ ಸೆಳೆಕೊಳ್ಳುತ್ತೆ. ಮೊದಲೇ ಹೇಳಿದ ಹಾಗೆ ಶೀರ್ಷಿಕೆಗೆ ಅತ್ಯಂತ ಅರ್ಥಪೂರ್ಣವಾಗಿ ಆ ವಿವರಣೆಗಳು ಮೂಡಿ ಬಂದಿವೆ. ಇದು ಓದಲೇಬೇಕಾದಂತಹ ಪುಸ್ತಕ ಅಂತ ಹೇಳಿ ನಾನು ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಒತ್ತಾಯವನ್ನ ಮಾಡ್ತಾ ಇದ್ದೇನೆ. ಅದು ನಾನೊಬ್ಬ ಮಾಧ್ಯಮದ ವ್ಯಕ್ತಿ, ಆಕಾಶವಾಣಿಯ ವ್ಯಕ್ತಿ ಅನ್ನುವಂತಹ ಭಾವನೆಯಿಂದ ಹೇಳ್ತಾ ಇಲ್ಲ. ಇದು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಎಂತೆಂತೆಲ್ಲ ಅನುಭವಗಳು ಬರ್ತದೆ, ಹೇಗೆಲ್ಲ ನಿವಾರಣೆಗಳಾಗ್ತದೆ, ಆ ಸಮಸ್ಯೆಗಳ ಸುಳಿಯಲ್ಲಿ ಹೇಗೆ ನಾವು ಒಳಗಾಗ್ತೇವೆ, ಅದನ್ನ ಪಾರಾಗುವಂತ ಬಗೆಯನ್ನ ಹುಡುಕಾಟದ ಸಂದರ್ಭದಲ್ಲಿ ಆಗುವಂತ ನೋವುಗಳು, ಕಷ್ಟ ನಷ್ಟಗಳು ಇವೆಲ್ಲವೂ ಕೂಡ ಆ ಕೃತಿಯಲ್ಲಿ ದಾಖಲಾಗಿದೆ. ಮತ್ತೊಮ್ಮೆ ತಮಗೆ ನಾನು ಆಕಾಶವಾಣಿ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮೇಡಮ್, ಬಹಳ ಉತ್ತಮವಾಗಿರುವಂತಹ ಪುಸ್ತಕವನ್ನ ತಾವು ಕೊಟ್ಟಿದ್ದೀವಿ. ಆತ್ಮೀಯರೇ, ಹೆಚ್ಚಿನ ಮಾತುಗಳಿಗಾಗಿ ಕ್ಷಮೆ ಇರಲಿ. ಈಗ ಮತ್ತೊಂದು ಘಟ್ಟ. ಈ 38 ವರ್ಷದ ಈ ಒಂದು ಸೇವಾ ಪಯಣದಲ್ಲಿ ಅನೇಕರು ಇವರ ಜೊತೆ ಸಹೋದ್ಯೋಗಿಗಳಾಗಿ ಕೆಲಸವನ್ನ ಮಾಡಿದ್ದಾರೆ. ಈಗ ಸಹೋದ್ಯೋಗಿಗಳ ಸವಿನುಡಿಗಳನ್ನ ಕೇಳುವಂತಹ ಸಮಯ. ಮೊದಲಿಗೆ ಹಾಸನ ಆಕಾಶವಾಣಿಯ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರು, ಕಾರ್ಯಕ್ರಮ ನಿರ್ವಾಹಕರು, ಕೃಷಿ ತಜ್ಞರು ಆಗಿರುವಂತಹ ಆತ್ಮೀಯರು ಆಗಿರುವಂತಹ ಡಾಕ್ಟರ್ ವಿಜಯ್ ಅಂಗಡಿಯವರ ಮಾತು.
ವೇದಿಕೆ ಮೇಲೆ ಇರುವ ಹಿರಿಯರೇ, ಸಭಾಂಗಣದಲ್ಲಿ ಆಸೀನರಾಗಿರುವ ನಾಗರಿಕರೇ, ಆತ್ಮೀಯರೇ, 3 ನಿಮಿಷ ಅಲ್ಲ 2 ನಿಮಿಷ ನಾನು ತೆಗೆದುಕೊಳ್ಳೋದು. ಆಕಾಶವಾಣಿಯಲ್ಲಿ ಇರುವ ಸಮಯಕ್ಕೆ ನಾವು ಬೆಲೆ ಕೊಟ್ಟವರು ಇಲ್ಲಿನೂ ಬೆಲೆ ಕೊಡ್ತೀವಿ. ಮೇಡಮು ಅವರು ಕೊಟ್ಟ ಮಾರ್ಗದರ್ಶನ, ಅವರ ನೀಡಿದ ಉತ್ತೇಜನ ಸ್ಮರಣೀಯವಾಯಿತು. ಚಂದ್ರಮೌಳಿ ಅವರು ಹೇಳ್ತಾ ಇದ್ರಲ್ಲ, ಅಧಿಕಾರಿಗಳು ಹೀಗೂ ಇರಬೇಕನ್ನೋದಕ್ಕೆ ಇವರು ಒಂದು ದೊಡ್ಡ ಉದಾಹರಣೆ. ಹೀಗೂ ಇರಬಾರ್ದು ಅನ್ನೋದಕ್ಕೆ ಉದಾಹರಣೆಗಳು ತುಂಬ ಇದ್ದಾವೆ, ಆದರೆ ಹೀಗೂ ಇರಬೇಕನ್ನೋದಕ್ಕೆ ನಿಜವಾಗ್ಲೂ ಒಂದು ದೊಡ್ಡ ಉದಾಹರಣೆ. ಕೆಲಸ ಮಾಡೋರನ್ನ ಹೇಗೆ ಉತ್ತೇಜನ ಮಾಡಬೇಕನ್ನೋದ್ರ ಬಗ್ಗೆ ಅವ್ರ ಜೊತೆಗೆ ಕೆಲಸ ಮಾಡಿದ್ರಿಂದಲೇ ಆ ನೆನಪುಗಳು ಕಾಡ್ತಾ ಇರ್ತವೆ. ಎಷ್ಟೋ ಸಾರಿ ನಾವು ಒಳ್ಳೆ ಕೆಲಸ ಮಾಡಿದ್ರೂ ಬಾಯಿದ್ರು ಮಾತಾಡಿದವರೇ ಹೆಚ್ಚು. ಆದರೆ ಮೇಡಮು ಎಷ್ಟೋ ಸಾರಿ ಹೇಳ್ತಾ ಇದ್ರು, ನೀವು ಮಾಡಿದ ಕೆಲಸಗಳನ್ನು ನಾವು ಹೇಗೆ ತುಲನೆ ಮಾಡ್ಬೋದು ಅಂದರೆ, ಅನ್ನ ಬೇಯಿಸಿದ ಮೇಲೆ ಎಲ್ಲದನ್ನು ಈಸಿಕೆ ಅಂತ ಕೂತ್ಕೊಂಡ್ರೆ ಅದಕ್ಕೆ ಅರ್ಥ ಇಲ್ಲ, ಒಂದು ಅಗಳು ನೋಡಿದರೆ ಸಾಕು. ಆ ಥರದ ಕಾರ್ಯತತ್ಪರತೆ, ಕ್ರಿಯಾಶೀಲತೆ ಮೇಡಮ್ನಲ್ಲಿತ್ತು. ನಾನು ಕೇಶವಮೂರ್ತಿ ಅಂತಲ್ಲ, ಇಡೀ ಆಕಾಶವಾಣಿ ಹಾಸನದ ತಂಡ ತುಂಬ ಚೆನ್ನಾಗಿ ಕೆಲಸ ಮಾಡಿತು. ಸ್ಮರಣೀಯವಾದ ವ್ಯಕ್ತಿತ್ವ ಅಂತ ಖಂಡಿತವಾಗಿಯೂ ಅವ್ರ ಮುಂದೆ ಹೊಗಳೋದಲ್ಲ, ಅವರು ಇರೋ ತನಕಲ್ಲ, ಅವರು ನಮ್ಮ ಜೊತೆಗೆ ಸದಾ ಇದ್ದೇ ಇರ್ತಾರೆ ಖಂಡಿತವಾಗಿಯೂ. ಒಂಥರ ಮನೆಯವರ ಥರ, ಗುರುಗಳ ರೀತಿಯಲ್ಲಿ ನಮ್ಮನ್ನು ಬೆಳೆಸಿದ್ರು ಅಂತ ಹೇಳಲೇಬೇಕು. ನಿಜವಾಗ್ಲೂ ಒಂದು ಸಂಸ್ಥೆ ಬೆಳವಣಿಗೆಯಲ್ಲಿ ಹಿರಿಯರ ಪಾತ್ರ ಹೇಗಿರುತ್ತೆ ಅನ್ನೋದನ್ನು ನಾವು ಕಂಡ್ವಿ. ಹಾಗಾಗಿ ಅವರಿಗೆ ಹೃತ್ಪೂರ್ವಕವಾದ ನಮನಗಳನ್ನು ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಈ ಸಭೆಗೆ ಚಿರಋಣಿಯಾಗಿದ್ದೀನಿ. ನಮಸ್ಕಾರ. ಈಗ ಕರ್ನಾಟಕದ ವಿವಿಧ ಆಕಾಶವಾಣಿ ಕೇಂದ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಮೈಸೂರು ಆಕಾಶವಾಣಿಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿ ವಿಶ್ರಾಂತ ಜೀವನವನ್ನು ನಡೆಸ್ತಾ ಇರುವಂತಹ ವಿದುಷಿ ರಾಜಲಕ್ಷ್ಮಿ ಶ್ರೀಧರ್ ಅವರ ಮಾತುಗಳು. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ, ಈ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ನನ್ನ ಆತ್ಮೀಯರೋನಕ್ಕಿಂತ ನನಗೆ ಅಕ್ಕನ ಥರ, ನಿಜವಾಗ್ಲೂ ಅಕ್ಕನೇ ಒಬ್ಬರು ಇದ್ದಿದ್ರು ಇಷ್ಟರ ಮಟ್ಟಿಗೆ ಇರ್ತಿದ್ರು ಇವರು, ಇಷ್ಟು ಪ್ರೀತಿ ವಿಶ್ವಾಸ. ಹಾಗಾಗಿ ವಿಜಯಾಹರನ್ ದಂಪತಿಗಳು ಅಂದರೆ ನನಗೆ ಅವರ ಬಗ್ಗೆ ವಿಶೇಷವಾದಂತಹ ಗೌರವ ಇದೆ. ಯಾಕೆ ಅಂತಂದರೆ, ಈಗಾಗಲೇ ನಮ್ಮ ವಿಜಯ ಅಂಗಡಿಯವರು ಹೇಳಿದ್ರು, ನಮ್ಮ ಸುದೀರ್ಘ ಒಂದು ಪಯಣದಲ್ಲಿ ಆಕಾಶವಾಣಿಯಲ್ಲಿ ಬಹಳಷ್ಟು ನಿರ್ದೇಶಕರುಗಳನ್ನು ನೋಡಿದ್ದೀವಿ. ಅಂದರೆ ನನ್ನ ಪುಣ್ಯನೋ ಏನೋ, ಬಹಳಷ್ಟು ಜನ ಚೆನ್ನಾಗಿದ್ದರು. ಅದರಲ್ಲಿ ವಿಶೇಷವಾಗಿ ನನಗೆ ತುಂಬ ಆತ್ಮೀಯರಾಗಿ ಅಕ್ಕನ ತರಹ ಇದ್ದು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನೋಡಿ, ಇವಾಗ ಒಂದು ವಿಷಯ ಹೇಳ್ತೀನಿ, ಯಾರೇ ಆಗಲಿ 1 to 1 ನೀನು ತುಂಬ ಚೆನ್ನಾಗಿ ಮಾಡಿದೆ ಅಂತ ಹೇಳೋದು ಸರ್ವೇ ಸಾಧಾರಣ. ಆದರೆ ಒಂದು ತುಂಬಿದ ಒಂದು ಪ್ರೋಗ್ರಾಮ್ ಮೀಟಿಂಗ್ನಲ್ಲಿ ಅವರು ನನ್ನನ್ನು ಯಾವ ತರಹ ನನಗೆ ಒಂದು ಟಾನಿಕ್ ಕೊಟ್ಟರು ಅಂತಂದರೆ ಅದನ್ನು ನಾನು ಯಾವತ್ತೂ ಮರೆಯಲ್ಲ. ನಾನು 2006 ಭದ್ರಾವತಿಯಿಂದ ಟ್ರಾನ್ಸ್ಫರ್ ಆಗಿ ಮೈಸೂರಿಗೆ ಬಂದಾಗ ಆಗಾಗಲೇ ನವಿಲುಗರಿ ಕಾರ್ಯಕ್ರಮ, ಕಾಫಿ ತಿಂಡಿ ಕಾರ್ಯಕ್ರಮ ಇದೆಲ್ಲ ಬಹಳ ಪ್ರಚಲಿತ ಇತ್ತು. ನನಗೆ ಆ ನವಿಲುಗರಿ ಅಂತಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಆದರೆ ಎಲ್ಲರೂ ಹೇಳಿದ್ರು, ನಮ್ಮ ಕೇಶವಮೂರ್ತಿ ಮತ್ತು ಬೇರೆಯವ್ರು ಹೇಳಿದ್ರು, 1 hour ಮೇಡಮ್ ಲೈವ್ ಮಾಡಬೇಕು, ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡಬೇಕು ಅಂತ. ಸರಿ, ಒಪ್ಕೊಂಡೆ. ನನಗೆ ಯಾಕೋ ಈ ನಾದ ಚಿಕಿತ್ಸೆ ಬಗ್ಗೆ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಅದು ಒಂದು ಒಳ್ಳೆ ವೇದಿಕೆ ಸಿಕ್ತು ನನಗೆ. ಯಾಕೆ ಅಂದರೆ ನಾನು ಒಂದು ಪ್ರಯೋಗದಲ್ಲಿ ನೋಡಿದ್ದೆ, ಸಂಗೀತನ ನಾವು ಪ್ಲೇ ಮಾಡಿದಾಗ, ಹಾಡಿದಾಗ ನಮ್ಮ ಮಿದುಳು, ಅದರಲ್ಲಿರುವಂತಹ ನ್ಯೂರಾನ್ಸ್ ಹೇಗೆ ಅದಕ್ಕೆ ಪ್ರತಿಕ್ರಿಯೆ ನೀಡುತ್ತೆ ಅನ್ನೋದು ತುಂಬ ಚೆನ್ನಾಗಿ ನನಗೆ ಅರಿವಾಗಿತ್ತು. ನಮ್ಮ ಮಿದುಳೇ ತಾನೇ, ಬ್ರೈನ್ ತಾನೇ ತುಂಬ ಇಂಪಾರ್ಟೆಂಟು ಮನುಷ್ಯನಿಗೆ. ಹಾಗಾಗಿ ಅದನ್ನು ನೋಡಿದ್ರಿಂದ ನಾದ ಚಿಕಿತ್ಸೆ ಬಗ್ಗೆ ಫಸ್ಟ್ ಪ್ರೋಗ್ರಾಮ್ ಮಾಡಿದಾಗ ಮೇಡಮ್ ಅವತ್ತು ಪ್ರೋಗ್ರಾಮ್ ಮೀಟಿಂಗಿಗೆ ಬಂದರು. ಫಸ್ಟ್ ಕ್ವೆಶ್ಚನ್ ಶಿ ಆಸ್ಕ್ಡ್, ಇವತ್ತೆಲ್ಲರೂ ನೀವು ನವಿಲುಗರಿ ಕೇಳಿದ್ರಾ? ಎಷ್ಟು ಲೈವ್ಲಿ ಆಗಿತ್ತು ರಾತ್ರಿ
ರಾಜಲಕ್ಷ್ಮಿ ಮಾಡಿದ್ದು ಆ ತರಹ ಇರಬೇಕು ಪ್ರೋಗ್ರಾಮು. ಯಾಕೆ ಅಂತಂದರೆ ಇವತ್ತು ಇಷ್ಟೊಂದು ದೃಶ್ಯ ಮಾಧ್ಯಮಗಳಿದೆ, FM-ಗಳಿದೆ. ಸೊ ಕೇಳುವಂಥವ್ರಿಗೆ ರೇಡಿಯೋನ ಸ್ವಿಚ್ ಆನ್ ಮಾಡೋದಾಗಲಿ ಆಫ್ ಮಾಡೋದಾಗಲಿ ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡ್ ಅಷ್ಟೇ. ಹಾಗಾಗಿ ನೀವು ಕೇಳುಗರನ್ನ ಹಿಡಿದು ಇಡಬೇಕು ಅಂತ ಹೇಳಿ ಮೀಟಿಂಗ್ನಲ್ಲಿ ನನಗೆ ಅಂಥ ಒಂದು ಶ್ಲಾಘನೆ ಕೊಟ್ಟರು. ಇದೆಲ್ಲ ಇನ್ನೇನಿಲ್ಲ, ಒಂದು ಒಳ್ಳೆ ಟಾನಿಕ್ ಇದ್ದಾಗೆ ಮತ್ತಷ್ಟು ಪ್ರೋಗ್ರಾಮ್ ಮಾಡಬೇಕು ಅಂತ ಅನಿಸುತ್ತೆ. ಈ ತರಹದ ನಿರ್ದೇಶಕರು ಸಿಗೋದು ಬಹಳ ಅಪರೂಪ. ಮತ್ತು ವಿಚಾರ ದಂಪತಿಗಳು ಇವತ್ತು ನೀವು ಬರೀರಿ, ಯಾಕೆಂದರೆ ನಂದು 38 ವರ್ಷ ಸರ್ವಿಸ್ ಇದೆ. ಹಾಗಾಗಿ ನೀವು ಬರೀರಿ, ನಿಮ್ಗೆ ಏನು ಬೇಕು ಅದರ ಸಹಕಾರ ನಾವು ಕೊಡ್ತೀವಿ ಅಂತ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಬಹುತೇಕ ನಾನು ಬರೀತೀನಿ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಇದೆ. ಆಮೇಲೆ ನಾನು ಒಂದೇ ಬಂದು ನಮ್ಮ AS ಚಂದ್ರಮೌಳಿ ಸರ್, ಹಿ ಸಚ್ ಎ ಗ್ರೇಟ್ ಪರ್ಸನ್. ಐ ಟೆಲ್ ಯು, ನಮಗೆ ಆಕಾಶವಾಣಿ ಬೆಂಗಳೂರಿನಲ್ಲಿ ನಾವೇನೇ ಪ್ರೋಗ್ರಾಮ್ ಮಾಡಬೇಕು ಅಂದರೂ ಅವರ ಹತ್ರ ಫಸ್ಟ್ ಹೋಗ್ತಿದ್ವಿ. ಹೋಗ್ಬಿಟ್ಟು ಸರ್ ನಾನು ಈ ತರಹ ಒಂದು OB ಬೇಸ್ಡ್ ಮಾಡಬೇಕು, ಯಾಕಂದರೆ ನಾನು ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರು ನೋಡಿಕೊಂಡೆ ಬೆಂಗಳೂರಿನಲ್ಲಿ. ಹೋದರೆ ಅವ್ರು ಯಾವಾಗಲೂ ನೀವು ಮಾಡಿ ರಾಜಲಕ್ಷ್ಮಿ, ಇಂಥ ಕಡೆ ಹೋಗಿ ಹೀಗೆ ಮಾಡಿ, ಆಮೇಲೆ ಮಾಡಿದ್ಮೇಲೆ ಅವ್ರನ್ನ ಕರೀತಾ ಇದ್ವಿ, ಸರ್ ಒಂದು ಸಾರ್ತಿ ನೀವು ಕೇಳಬೇಕು, ನೀವು ಕೇಳಿದ್ಮೇಲೆ ಅದು ಪ್ರಸಾರ ಆಗುತ್ತೆ. ಸೊ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅದು ಅಫಿಷಿಯಲ್ ಇರ್ಬೋದು, ಅನ್ಅಫಿಷಿಯಲ್ ಇರ್ಬೋದು, ಚಂದ್ರಮೌಳಿಯವರ ಒಂದು ಮಾರ್ಗದರ್ಶನ, ಸಲಹೆ ವೆರಿ ಗ್ರೇಟ್. ವಿ ಕ್ಯಾನ್ ನೆವರ್ ಫರ್ಗೆಟ್. ಮೇಡಮ್ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಬಹಳ ಅದ್ಭುತವಾದಂತಹ ಗಣ್ಯರನ್ನ ವೇದಿಕೆಯಲ್ಲಿ ತಂದಿದ್ದಾರೆ. ಹ್ಯಾಟ್ಸ್ ಆಫ್ ಟು ಹರ್. ಒಂದು ದೊಡ್ಡ ಚಪ್ಪಾಳೆ. ನಂದು ಇನ್ನೊಂದು ಅಭಿಲಾಷೆ ಇದೆ, ಮೇಡಮ್ ಮತ್ತು ಇನ್ನೊಂದು ಸಾರ್ತಿ ಒಳ್ಳೆ ಪುಸ್ತಕ ಮಾಡಿ, ಬಹುಶಃ ಅವಾಗ ನಾವೆಲ್ಲರೂ ಕೂಡ ಅವರಿಗೆ ಅತ್ಯಂತ ಶೀಘ್ರದಲ್ಲಿ ನಾವೆಲ್ಲರೂ ಒಂದು ಅಭಿನಂದನಾ ಗ್ರಂಥ ಮಾಡಬೇಕು. ಇದು ನಮ್ಮೆಲ್ಲರ ಅಭಿಲಾಷೆ. ನೋಡೋಣ ಹೇಗೆ ಅದು ಮಾಡ್ಬೋದು ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ನಿರ್ವಾಹಕರಾಗಿ, ಕಾರ್ಯಕ್ರಮ ನಿರ್ವಾಹಕರಾಗಿ ಮೈಸೂರು ಆಕಾಶವಾಣಿಯ ವಿವಿಧ ವಿಭಾಗಗಳನ್ನು ಹ್ಯಾಂಡಲ್ ಮಾಡ್ತಾ ಉತ್ತಮವಾದಂತಹ ಕಾರ್ಯಕ್ರಮಗಳನ್ನು ರೂಪಿಸಿ ಜನಮನ್ನಣೆಯನ್ನು ಗಳಿಸಿಕೊಂಡಂತಹ ಗೆಳೆಯರಾದಂತಹ ಎಸ್ ಸುಬ್ರಹ್ಮಣ್ಯ ಅವರು ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ತಮ್ಮ ಗಮನಕ್ಕೆ ವಿಜಯಹರನ್ ಅವರ ಅಭಿಮಾನಿಗಳು ತುಂಬ ಜನ ಇದ್ದಾರೆ, ಅವರ ಸಹೋದ್ಯೋಗಿಗಳು 100 ಜನ ಇದ್ದಾರೆ. ಈ ಪುಸ್ತಕಕ್ಕೆ ಅಭಿಪ್ರಾಯವನ್ನು ಬರ್ಕೊಂಡಂತಹ ಮತ್ತು ಅವರ ಒಡನಾಟದ ಕೆಲವು ಅನುಭವಗಳನ್ನು ದಾಖಲು ಮಾಡಿದಂತಹ ಕೆಲವರನ್ನ ಪ್ರಾತಿನಿಧಿಕವಾಗಿ ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದೇವೆ. ದಯವಿಟ್ಟು ನಮಗೆ ಅವಕಾಶ ಸಿಗ್ಲಿಲ್ವಲ್ಲ, ನಾವು ಅವ್ರ ಬಗ್ಗೆ ಮಾತಾಡಬಹುದಾಗಿತ್ತಲ್ಲ ಅಂತ ಅನ್ನಿಸ್ತಾ ಇರಬಹುದು. ಬೇಸರ ಮಾಡ್ಕೊಳ್ಬೇಡಿ. ರಾಜಲಕ್ಷ್ಮಿ ಮೇಡಮ್ ಅವರು ಅಭಿನಂದನಾ ಗ್ರಂಥದ ಒಂದು ಅಹವಾಲನ್ನ ತಮ್ಮ ಮುಂದೆ ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅವಕಾಶಗಳು ಆಗಬಹುದು. ಈಗ ಸುಬ್ರಹ್ಮಣ್ಯ. ಎಲ್ಲರಿಗೂ ನಮಸ್ಕಾರ. ಜೀವನದ ಒಂದು ಅಮೂಲ್ಯ ಕ್ಷಣ ಇವತ್ತು ಅಂತ ನನಗೆ ಒಂದು ಭಾವನೆ ಬರ್ತಾ ಇದೆ. ಆಕಾಶವಾಣಿಯ ಆ ದಿನಗಳು ಅಂದಾಗ 3 ಸ್ತರಗಳಲ್ಲಿ ನಾವು ಅದನ್ನು ನಾನು ಯೋಚನೆ ಮಾಡಿ ನಿಮ್ಮ ಮುಂದೆ ಹೇಳಬೇಕು ಅಂತ ಭಾವಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ನನಗೆ ಮಾತನಾಡುವಂತಹ ಶಕ್ತಿಯನ್ನು ನೀಡಬೇಕು ಅಂತ ನೀವೆಲ್ಲ ಒಂದು ನೀವು ಕೋರಬೇಕು ಅಂತ ಹೇಳ್ತೀನಿ. ಆಕಾಶವಾಣಿಯಲ್ಲಿ ಇವರ ಸೇವಾವಧಿಗೆ 3 ಸ್ತರಗಳು ಅಂತ ಹೇಳಿದೆ, ಆದರೆ ನಾನು ಇರೋ ಸ್ತರದಲ್ಲೇ ಇದ್ದೆ. ಮೊದಲನೇದಾಗಿ ನಾನು ಹಿರಿಯಕ್ಕ ವಿಜಯಹರನ್ ಅವ್ರನ್ನ ಕಂಡಿದ್ದು ಒಬ್ಬ ಕಾರ್ಯಕ್ರಮ ನಿರ್ವಾಹಕರಾಗಿ. ಆಗ ನಾವು ಆಕಾಶವಾಣಿಯ ಸೇವೆಗೆ ಸೇರಿದ ಸಂದರ್ಭದಲ್ಲಿ, ಆ ನಂತರದಲ್ಲಿ ಆಕೆ ಒಬ್ಬ ಸಹಾಯಕ ಕೇಂದ್ರ ನಿರ್ದೇಶಕರಾಗಿ ಅವರನ್ನು ನಾವು ಕಂಡ್ವಿ. ಆ ಮುಂದಿನ ದಿನಗಳಲ್ಲಿ ಕೇಂದ್ರ ನಿರ್ದೇಶಕರಾಗಿ ಅವರ ವೃತ್ತಿ ಬದುಕಿನ 3 ಸ್ತರಗಳಲ್ಲೂ ಒಬ್ಬ ಸಹೋದ್ಯೋಗಿಯಾಗಿ, ಒಬ್ಬ ಕಿರಿಯ ಸಹೋದ್ಯೋಗಿಯಾಗಿ ಸೇವೆ ಸಲ್ಲಿಸುವಂತಹ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಮೊದಲನೆಯ ಸ್ತರದಲ್ಲಿ ಕಲಿತಿದ್ದು ಬಹಳ. ಎರಡನೆಯ ಸ್ತರದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಪ್ರಯೋಗಗಳನ್ನು ಮಾಡುವಂತಹ ಸಂದರ್ಭ. ಮೂರನೆಯ ಒಂದು ಸ್ತರದಲ್ಲಿ ಅವರಿಂದ ಪ್ರಶಂಸೆಯನ್ನು ಗಳಿಸಿದಂತಹ ಕ್ಷಣಗಳು. ಈ ಎಲ್ಲದಕ್ಕೂ ಈ 3 ಸ್ತರಗಳನ್ನು ನೀವು ಗಮನಿಸಿದಾಗ ಕಲಿಯುವುದರಿಂದ ಪ್ರಾರಂಭವಾಗಿ ಪ್ರಶಂಸೆಗೆ ಅರ್ಹರಾಗುವಂತಹ ಒಂದು ಸಂದರ್ಭ ಬಂದಿದ್ದು, ಕಾರಣರಾದವರು 3 ಸ್ತರಗಳಲ್ಲೂ ಸ್ಫೂರ್ತಿ ನೀಡಿದಂಥವರು ಡಾಕ್ಟರ್ MS ವಿಜಯಹರನ್ ಅವರು.
ಆಕಾಶವಾಣಿಯ ಹಿರಿಯ ಅಕ್ಕ ಅಂತಲೇ ನಾನು ಅವ್ರನ್ನ ಭಾವಿಸ್ತೀನಿ. ಬರೀ ಒಂದು ಕಾರ್ಯಕ್ರಮ ನಿರ್ಮಾಣದಲ್ಲೇ ಅಷ್ಟೇ ಅಲ್ಲ, ಒಬ್ಬ ಆಡಳಿತಗಾರರಾಗಿ ಆಕೆ ತೆಗೆದುಕೊಂಡಂತಹ ಒಂದು ನಿರ್ಧಾರಗಳು, ಕೆಲವೊಂದು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಆಕೆಯ ನಿರ್ಣಯಗಳು, ಇವೆಲ್ಲವೂ ಸಹ ನಮಗೆ ಬಹಳ ದಿನಗಳವರೆಗೆ ನಮ್ಮ ವೃತ್ತಿ ಬದುಕಿನಲ್ಲಿ ಅವಾಗವಾಗೆ ಅದರ ಬಗ್ಗೆ ಚರ್ಚೆ ಆಗಿ ನಮಗೆ ಒಂದು ರೀತಿಯ ಮಾರ್ಗದರ್ಶನವನ್ನು, ಸ್ಫೂರ್ತಿಯನ್ನು ನೀಡ್ತಾ ಬಂದಿದೆ. ವೃತ್ತಿ ಬದುಕಿನ ನಂತರದಲ್ಲಿ ಬರವಣಿಗೆಯಲ್ಲಿ ಬಹಳ ಸೀರಿಯಸ್ ಆಗಿ ತೊಡಗಿಸಿಕೊಂಡಂಥವರು ಈ ಆಕಾಶವಾಣಿಯ ಆ ದಿನಗಳು, ಈ ಕಾರ್ಯಕ್ರಮದ ಈ ಒಂದು ಪುಸ್ತಕದ ಮೂಲಕ ಆಕಾಶವಾಣಿಯ ಅವರ ಅನುಭವವನ್ನು, ಆಕಾಶವಾಣಿಯ ಆ ದಿನಗಳ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ. ಈ ಪುಸ್ತಕದಲ್ಲಿ ನನ್ನ ಲೇಖನಕ್ಕೂ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಇಷ್ಟು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಡಾಕ್ಟರ್ MS ವಿಜಯಹರನ್ ಅವರಿಗೆ, ಹಾಗೆಯೇ ಆಲಿಸಿದಂತಹ ತಮಗೆ ವಂದಿಸಿ 3 ನಿಮಿಷಗಳ ಮಿತಿ ಮೀರದ ಹಾಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಶುರು ಮಾಡಬೇಕು ಅಂತ ಅವರು ನಿರ್ಧಾರ ಮಾಡಿದರು. ನಾನೊಬ್ಬಳೇ ಓದಿದರೆ ಸಾಕ ಅಂತಂದಾಗ ಇಲ್ಲ, ಎಲ್ಲರನ್ನ ಸೇರಿಸ್ಕೊಂಡು ಓದುವಂಥದ್ದು ಹೆಚ್ಚು ಅರ್ಥಪೂರ್ಣ ಅಂತ ಅವರು ಭಾವಿಸಿಕೊಂಡ್ರು. ತಮ್ಮ ಪರಿಸರದಲ್ಲಿ ಸುತ್ತಮುತ್ತ ಇರುವಂತಹ ಆಸಕ್ತರನ್ನ, ಮೊದಲಿಗೆ ಒಂದು 12-13 ಮಹಿಳೆಯರನ್ನ ಸೇರಿಸಿಕೊಂಡು ವೇದಿಕೆಯನ್ನ ಶುರು ಮಾಡುತ್ತಾರೆ. ಇದಕ್ಕೆ ಮೂಲ ಪ್ರೇರಣೆ ಏನು, ಯಾಕೆ ಈ ಓದುವ ಸಂಸ್ಕೃತಿಯನ್ನು ಬೆಳೆಸಬೇಕು ಅಂತ ಅವರು ಆಲೋಚನೆಯನ್ನ ಮಾಡಿದಾಗ ಟಿವಿ ಮಾಧ್ಯಮಗಳು ಯಥೇಚ್ಛವಾಗಿ ಈಗ ನಮ್ಮ ಕಣ್ಣ ಮುಂದೆ ಇವೆ. ಅಲ್ಲಿ ಬರುವಂತಹ ಧಾರಾವಾಹಿಗಳು ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವಂಥವು, ಕೌಟುಂಬಿಕ ನೆಮ್ಮದಿಯನ್ನ ಕೆಡಿಸುವಂಥವು. ಆ ಒಂದು ಒಳ್ಳೆಯ ಕ್ಷಣಗಳನ್ನು ಓದೋದಕ್ಕೆ ನಾವು ಮೀಸಲಾಗಿರಿಸಿಕೊಂಡ್ರೆ ಒಂದಷ್ಟು ಜ್ಞಾನ ವೃದ್ಧಿಯನ್ನ ಮಾಡಿಕೊಳ್ಬಹುದು ಅನ್ನುವಂತಹ ಆಲೋಚನೆ ವಿಜಯಹರನ್ ಅವರಿಗೆ ಬಂತು. ಆಗ ಉದ್ಗ್ರಂಥಗಳನ್ನ ಓದಿದ್ರೆ ಸ್ವೀಕರಿಸ್ತಾರ ಅನ್ನುವಂತಹ ಪ್ರಶ್ನೆ ಎದುರಾದಾಗ ಎಲ್ಲರಿಗೂ ಪ್ರಿಯವಾಗುವಂತಹ ಕಥಾ ಸಾಹಿತ್ಯವನ್ನ ಇವರು ಆಯ್ಕೆ ಮಾಡಿಕೊಳ್ತಾರೆ. ಸಣ್ಣ ಕಥೆಗಳಿಂದ ಪ್ರಾರಂಭಿಸಿ ಓದುವ ಅಭಿರುಚಿಯನ್ನ ಇಮ್ಮಡಿಸಿ ಅವರಲ್ಲಿ ಅನಂತರ ಗಹನವಾದಂತಹ ಸಂಗತಿಗಳನ್ನ ಮುಟ್ಟಿಸುವ ಪ್ರಯತ್ನವನ್ನ ಅವರು ಮಾಡೋದಕ್ಕೆ ಶುರು ಮಾಡ್ತಾರೆ. ಹಳಗನ್ನಡ ಕಾವ್ಯಗಳನ್ನ ಅವರು ಓದಿ ಅದಕ್ಕೆ ವ್ಯಾಖ್ಯಾನವನ್ನ ಮಾಡ್ತಾರೆ. ಅದೆಲ್ಲದಕ್ಕೂ ಮೂಲ ಕಾರಣ ಏನು ಅಂತಂದ್ರೆ ಅವರು ಸಾಹಿತ್ಯದ ವಿದ್ಯಾರ್ಥಿಯಾಗಿದ್ದವರು, ಕನ್ನಡ ಎಮ್ಮೆಯನ್ನ ಮಾಡಿದಂಥವರು, ಕನ್ನಡದಲ್ಲಿ ಆನಂದರ ಬದುಕು ಬರಹವನ್ನ ಕುರಿತಂತೆ ಅವರು PhD ಮಾಡಿದಂಥವರು, ಹಾಮಾನಾಯಕ್ ಅವರ ಶಿಷ್ಯ ಇವರು. ಆ ಕಾರಣಕ್ಕೆ ಹಾಮಾನಾಯಕ್ ಅಂತಂದ್ರೆ ನಮ್ಮ ಪ್ರಧಾನ ಗುರುದಾಸ್ ಸರ್ ಗುರುಗಳಿದ್ದಾರೆ, ವೆಂಕಟಚಲ ಶಾಸ್ತ್ರಿ ಅವರು ಇದ್ದಾರೆ, ನರಸಿಂಹಮೂರ್ತಿ ಸರ್ ಅವರು ಇದ್ದಾರೆ. ಅವರ ಮುಂದೆ ನಾನು ಅಂಥ ಒಬ್ಬ ದೊಡ್ಡ ವ್ಯಕ್ತಿತ್ವವನ್ನು ಉಳ್ಳಂಥವರ ಬಗ್ಗೆ ನಾನು ಮಾತಾಡೋದಕ್ಕೆ ನಾನು ಯೋಗ್ಯನಲ್ಲ. ಆದರೆ ಕೇಳಿದಂಥ ಒಂದು ವಿಚಾರವನ್ನು ನಾನು ಇಲ್ಲಿ ಹೇಳಲೇಬೇಕಾಗತ್ತೆ. ಹಾಮಾನಾಯಕ್ ಅವರು ಶಿಸ್ತಿಗೆ ಹೆಸರಾಗಿದ್ದಂಥವ್ರು. ಸರಿಯಾದ ಸಮಯಕ್ಕೆ ತರಗತಿಗೆ ಬರಬೇಕು, ಅಧ್ಯಾಪಕರು ಬರಬೇಕು, ವಿದ್ಯಾರ್ಥಿಗಳು ಬರಬೇಕು, ಕೊಟ್ಟಂತ ಕೆಲಸವನ್ನ ಶಿಸ್ತುಬದ್ಧವಾಗಿ ನಿರ್ವಹಿಸಬೇಕು ಅನ್ನುವಂಥದ್ದು ಹಾಮಾನಾಯಕ್ ಅವರ ನಿಲುವಾಗಿತ್ತು. ಆದ್ರಿಂದ ಆಕೆ ಅವರ ಮಾರ್ಗದರ್ಶನದಲ್ಲಿ ವಿಜಯಹರನ್ ಅವರು PhD ಮಾಡಿದಂಥವ್ರು. ಹೀಗೆ ಓದುವ ಸಂಸ್ಕೃತಿಯನ್ನ ಬೆಳೆಸ್ತಾ ಹೋಗ್ತಾ ಇರುವಂಥವ್ರು. ಬಹುಮಾಧ್ಯಮಗಳು ನಮ್ಮ ಮುಂದೆ ನುಗ್ಗುತ್ತಾ ಇವೆ. ಅದಕ್ಕೆ ಪ್ರತಿರೋಧವನ್ನ ಒಡ್ಡಬೇಕಾದಂಥದ್ದು ನಮ್ಮ ನೆಲದ ಸಂಸ್ಕೃತಿಯನ್ನ ಇಟ್ಕೊಂಡು, ನಮ್ಮ ನೆಲದ ಬದುಕಿನ ಬಿಂಬವಾಗಿರುವಂತಹ ಸಾಹಿತ್ಯವನ್ನ ಇಟ್ಕೊಂಡು ಆ ಸಾಹಿತ್ಯ ಸೇವೆಯನ್ನ ವಿಜಯಹರನ್ ಅವರು ನಿವೃತ್ತಿಯ ನಂತರದಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಈ ಸಿರಿಗನ್ನಡ ವೇದಿಕೆಯ ಸದಸ್ಯರು ಈಗ ಒಂದು ದೇಶಭಕ್ತಿ ಗೀತೆಯನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ. ಭಾರತೀಯರು ನಾವು ಭಾರತೀಯರು, ಪದ್ಮಾಚರಣ್ ಅವರ ಸಂಗೀತ ಮತ್ತು ಸಾಹಿತ್ಯ. ಭಾರತೀಯರು ನಾವು ಎಂದೆಂದು ಒಂದೇ, ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ. ಭಾರತೀಯ
ಹಾಗೆಯೇ ಈ ಹಿಂದೆ ಪ್ರಕಟಗೊಂಡಂತಹ MS ವಿಜಯಹರನವರ ಹಾಸನ ಈ ಎಲ್ಲ ಕೇಂದ್ರಗಳಲ್ಲಿ ಕಾರ್ಯವನ್ನ ನಿರ್ವಹಿಸಿದಂಥವರು. ಬಹುಸಂಖ್ಯೆಯ ಸಹೋದ್ಯೋಗಿಗಳು ಇವರಿಗೆ ಅತ್ಯಂತ ಆತ್ಮೀಯರಾಗಿ ಇದ್ದಂಥವರು. ಅವರನ್ನೆಲ್ಲರನ್ನ ಈ ಕೃತಿಯಲ್ಲಿ ಅವರು ಸ್ಮರಿಸಿಕೊಂಡಿದ್ದಾರೆ. ಹಾಗೆಯೇ ಮೈಸೂರು ಆಕಾಶವಾಣಿಯಲ್ಲಿ ದೀರ್ಘಕಾಲ ಸೇವೆಯನ್ನ ಸಲ್ಲಿಸಿದಂಥವರು, ಮೈಸೂರಿಗೆ ಚಿರಪರಿಚಿತರಾದಂಥವರು. ಅವರ ಧ್ವನಿ ಎಲ್ಲರಿಗೂ ಮೆಚ್ಚುಗೆಯಾಗಿತ್ತು. ಅವರ ಜೊತೆಯಲ್ಲಿ ಬಹು ವರ್ಷಗಳವರೆಗೆ ಮೈಸೂರಿನಲ್ಲಿ ಮತ್ತೆ ಹಾಸನದಲ್ಲಿ ಕೆಲಸವನ್ನು ನಿರ್ವಹಿಸಿದಂತಹ ಪ್ರಸ್ತುತ ಮೈಸೂರು ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ನಿರ್ವಾಹಕರು, ಕಾರ್ಯಕ್ರಮ ಸಂಯೋಜನಾಧಿಕಾರಿಗಳು ಹಾಗೂ ಕೃಷಿ ವಿಭಾಗವನ್ನು ಸಮರ್ಥವಾಗಿ ನಡೆಸ್ತಾ ಇರುವಂತಹ ಎನ್ ಕೇಶವಮೂರ್ತಿಯವರು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳುತ್ತಾ ಇದ್ದಾರೆ. ಈಗ ಎನ್ ಕೇಶವಮೂರ್ತಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ನಾನು ಇಲ್ಲಿಗೆ ಬರೋದು ಕಾರಣ ಏನು ಅಂದರೆ, ನಮ್ಮ ಅಕ್ಕ ಬರ್ತೀನಿ ಅಂತ ಹೇಳಿದ್ರು. ಬೆಳಗ್ಗೆ ಈರುಳ್ಳಿ ಹೆಚ್ಚಿಕೊಡು ಬಾವಂಗೆ, ರೊಟ್ಟಿ ಮಾಡ್ತೀನಿ ಅಂತ ಹೇಳೋಣ. ನಾನು ಹೆಚ್ಕೊಡ್ಲಿಲ್ಲ. ಕಣ್ಣುರಿಯುತ್ತೆ, ಯಾರು ಈರುಳ್ಳಿ ಹೆಚ್ಚುತ್ತಾರೆ. ಅದಕ್ಕೆ ಇಲ್ಲೇ ಏನಾದ್ರು ತಿನ್ಕತೀನಿ ಅಂತ ಬಂದೆ. ಯಾಕೋ ಹೊಟ್ಟೆ ಹಸಿತಾ ಇದೆ. ಯಾವಾಗಲೂ ಕಡಲೆ ಇಟ್ಕೊಂಡಿರ್ತಾರೆ, ಕಡಲೆ. ಇಲ್ಲೂ ಬಂದ್ಯಾ ನೀನು? ಇಲ್ಲೇ ಇದೆಯಾ ನೀನು? ನೋಡ್ಲೇಬೇಡ, ಎಲ್ಲಿ ಇರುತ್ತೆ ಕಾರಣ ನಿನಗೆ. ಅಕ್ಕ, ಎಷ್ಟು ಸಲ ಕರೆಯೋದು. ಈರುಳ್ಳಿ ಹೆಚ್ಚಿಕೊಳ್ಳಿಲ್ಲ ಭಾವ ನೋಡಲ್ಲಿ ಖುಷಿಯಾಗಿ ಕೂತಿದ್ದಾರೆ, ನಗ್ತಾ ಇದ್ದಾರೆ. ಭಾವ ಯಾರು ಹೆಚ್ಚಿಕೊಳ್ಳೋದಿಲ್ಲ. ನೀವಿಬ್ರು ಇದೀರ ನೋಡಿ, ಇಬ್ರು ನನ್ನನ್ನ ಅರಿತೀರ. ಈಗ ಅದೇನೋ ಕಡ್ಲೆ ಬೇರೆ ತರ್ತೀನಿ ಅಂದಿದ್ಯಲ್ಲ, ಕಡ್ಲೆ ತಂದಿದ್ಯಾ? ಯಾಕೆ ಕಡಲೆ ತಿನ್ಬೇಕಾ? ಅದೇನು ಅಕ್ಕ, ನಿಂಗೇನೋ ಹಲ್ಲಿಲ್ಲ, ನೀನು ತಿನ್ನಲ್ಲ. ನಂಗೆ ಹಲ್ಲು ಗಟ್ಟಿಯಾಗಿದೆಯಲ್ಲ, ನಾನು ತಿನ್ಬೇಕಲ್ವಾ? ಇದೇನೋ ಕಾರ್ಯಕ್ರಮ ಅಂತ ಅಲ್ಲ. ಹಲ್ಲಿನ ನಿಮ್ಗೆ ಹಲ್ಲಿನ ವಿಷಯ, ಕಡಲೆ ವಿಷಯ ಯಾಕೆ ನಮ್ಕ ಬಂತು? ಯಾರು ಮಾತಾಡ್ತಿದ್ರಾ? ಚಿಕ್ಕಪ್ಪನ ಕರೆದ್ಬಿಟ್ಟು ಕೇಳ್ತಾ ಇದ್ರು, ಏನು ಹಲ್ಲಿತ್ತು, ಕಡ್ಲೆ ಇಲ್ಲ, ಕಡ್ಲೆ ಇತ್ತು, ಹಲ್ಲಿಲ್ಲ ಅಂತ. ನನಗೂ ಅನ್ನಿಸ್ತು, ನಮ್ಮ ಅಕ್ಕ ಅದನ್ನ ನಿಜ ಮಾಡ್ತಿದ್ದಾಳಲ್ಲ ಇಲ್ಲಿ ಕರೆದ್ಬಿಟ್ಟು. ಅವಳಿಗೇನೋ ಹಲ್ಲಿಲ್ಲ, ತಿನ್ನಲ್ಲ, ಸರಿ. ನನಗೂ ಕೊಡ್ತಾ ಇಲ್ವಲ್ಲ ಕಡ್ಲೆ. ನೀನು ಅಪಪ್ರಚಾರ ಮಾಡೋದನ್ನ ನಿಲ್ಸು ಮೊದಲು, ಗೊತ್ತಾಯ್ತಾ ಅಲ್ವಾ? ಈಗ ಕಡಲೆ ತಿನ್ಬೇಕು ಅಂತಂದ್ರೆ ಹಲ್ಲಿದ್ದವರು ಕಡಲೆ ಇಲ್ಲ, ಕಡಲೆ ಇದ್ದವ್ರು ಹಲ್ಲಿಲ್ಲ. ಬರೀ ಕಡಲೆ ಹಲ್ಲಿನ ವಿಷಯ ಅಷ್ಟೇ ಅಲ್ಲ, ಅಷ್ಟೇ ಅಂತ ಅನ್ಕೊಂಡಿದ್ದೆ. ಏನಿಲ್ಲ. ಈಗ ನೋಡು, ಎಷ್ಟೋ ಜನಕ್ಕೆ ಪಾಪ ಜೀವನದಲ್ಲಿ ಏನೋ ಅವ್ರಿಗೆ ಅಂತಂದ್ರೆ ಕಷ್ಟ ಇರುತ್ತೆ ತುಂಬ. ಆದರೆ ಹೊಟ್ಟೆ ಹಸಿವು ತುಂಬ ಇರುತ್ತೆ, ಬೆಳೆಯೋ ವಯಸ್ಸು. ಆದರೆ ದುಡ್ಡಿರೋದಿಲ್ಲ, ಒಂದು ತಿನ್ನೋಕ್ಕಾಗಲಿ, ಸಮರ್ಥವಾಗಿ ಜೀವನ ನಡೆಸೋಕ್ಕಾಗಲಿ ಇರಲ್ಲ. ಆದರೆ ತುಂಬ ಕಷ್ಟಪಟ್ಟು ಮುಂದೆ ಬರ್ತಾರೆ. ಈಗ ನಮ್ಮ ಭೈರಪ್ಪನವರು ಭಿತ್ತಿ ಕಾದಂಬರಿ ಓದಿದಾಗ, ಭಿತ್ತಿ ಆತ್ಮಕಥನ ಓದೋರಿಗೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗೆ ಇಲ್ಲಿ ಸಿ ವಿ ಗೋಪಿನಾಥ್ ಅಂತ ಅವ್ರಿಗೂ ಅರ್ಥ ಆಗುತ್ತೆ, ಕಷ್ಟಪಟ್ಟವ್ರಿಗೆ ಹೊಟ್ಟೆ ಹಸಿವು ಏನು ಅಂತ. ಆದರೆ ಒಂದು ವಯಸ್ಸಾದ್ಮೇಲೆ ಅವ್ರಿಗೆ ಭಾರಿ ಶ್ರೀಮಂತಿಗೆ ಬಂದ್ಬಿಡುತ್ತೆ. ಆವಾಗ ತಿನ್ನಕ್ಕೆ ಹಲ್ಲೇ ಇರೋದು. ಮಿಕ್ಸರ್ ಹಾಕ್ಕೊಂಡು ತಿನ್ನಬೇಕಾಗುತ್ತೆ, ಇಲ್ಲ ಪುಟಾಣಿಲಿ ಕುಟ್ಕೊಂಡು ತಿನ್ನಬೇಕಾಗುತ್ತೆ. ಇಷ್ಟ ಬಂದಿದ್ದನ್ನು ತಿನ್ನೋಕ್ಕಾಗಲ್ಲ. ಶುಗರು, ಡಯಾಬಿಟಿಸು, ಇನ್ನೊಂದು ಮತ್ತೊಂದು, ಕೊಲೆಸ್ಟ್ರಾಲು 28 ಇದಾಗುತ್ತೆ. ಅದಕ್ಕೋಸ್ಕರ ಹಿರಿಯರು ಏನು ಮಾಡಿದ್ದಾರೆ ಅಂದರೆ, ಹಲ್ಲಿದ್ದವರು ಕಡಲೆ ಇರಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿರಲ್ಲ. ಏನು ಮಾಡೋದು? ಜೀವನದ ಸ್ಥಿತಿಗತಿನೇ ಅದು. ಅದರ ಜೊತೆ ಬದುಕೊಂಡು ಹೋಗಬೇಕು ಅನ್ನೋದು ತಾತ್ಪರ್ಯ. ಈಗ ನಂಗೆ ತುಂಬ ಕೆಲಸ ಇದೆ. ಏನು ಈರುಳ್ಳಿಗೆ ಹೆಚ್ಕೊಡ್ತೀವಿ ಇಲ್ವೋ? ನೀನು ಕಡಲೆ ಕೊಟ್ಟರೆ ಹೆಚ್ಕೊಡ್ತೀನಿ. ಸರಿ, ಕಡಲೆ ಎಷ್ಟು ಬೇಕು ನೀನು ಬೇಗ ಹೆಚ್ಕೊಡ್ಬಾರ್ದು, ರೊಟ್ಟಿ ಮಾಡಬೇಕು. ನಾನೇನು ಹೇಳಬೇಕು ಅಂತಿದ್ದೇನೋ ಅದನ್ನು ಈ ಪ್ರಹಸನದಲ್ಲೇ ಹೇಳಿ ಮುಗಿಸಿದ್ದೀವಿ. ಆಕಾಶವಾಣಿಯಲ್ಲಿ ಹಿರಿಯ ಅಕ್ಕನಾಗಿ ಮಾರ್ಗದರ್ಶನವನ್ನು ನೀಡ್ತಾ ನಮ್ಮಂಥ ನೂರಾರು ಜನರನ್ನು ಬೆಳೆಸಿದಂಥವರು ಡಾಕ್ಟರ್ ವಿಜಯಹರನ್ ಅವರಿಗೆ ಹಾಗೂ ಅವರ ಪತಿ ಶ್ರೀಯುತ ಪ್ರಣತಾರ್ತಿ ಹರನ್ ಅವರನ್ನು ಯಾರೂ ನೆನಪಿಸ್ಕೊತಾ ಇಲ್ಲ ಈಗ. ಬಹುಶಃ ಒಬ್ಬ ಯಶಸ್ವಿ ಮಹಿಳೆಯ ಹಿಂದೆ ಒಬ್ಬ ಪುರುಷ ಇದ್ದಾನೆ ಅಂತಂದರೆ ಸರ್, ಅದಕ್ಕೆ ತಾವೇ ಕಾರಣ ಸರ್. ಪ್ರಣತಾರ್ತಿ ಹರನ್, ವಿಜಯಹರನ್ ಅವರ ಪ್ರತಿಯೊಂದು ಹೆಜ್ಜೆಯಲ್ಲೂ ಹೆಜ್ಜೆಯನ್ನು ಇಟ್ಟು ವಿಜಯಹರನ್ ಅವರ ಈ ಮಟ್ಟಿನ ಪ್ರಗತಿಗೆ ಕಾರಣವಾದಂತಹ ಪುರುಷ ಅವರು. ಹಾಗೆ ವಿಜಯಹರನ್ ಅವರು ಗುಣಗ್ರಾಹಿ, ಗುಣವನ್ನು ಗುರುತಿಸುವಂತಹ ಸಾಮರ್ಥ್ಯ ಅವರಲ್ಲಿತ್ತು. ನಾನು ಅವ್ರ ಬಗ್ಗೆ ಬರಿಬೇಕಂತನ್ನೆಲ್ಲ ಪುಸ್ತಕದಲ್ಲೇ ಬರೆದ್ಬಿಟ್ಟಿದ್ದೀನಿ. ಹಾಗಾಗಿ ಪುಸ್ತಕನ ಖರೀದಿ ಮಾಡಿ ಓದಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಸುಮಾರು
20 ವರ್ಷಗಳ ಹಿಂದೆ ಮೈಸೂರು ಆಕಾಶವಾಣಿಯಲ್ಲಿ ಜನಮೆಚ್ಚುಗೆ ಪಡೆದಿದ್ದಂತಹ ಕಾರ್ಯಕ್ರಮ. ಅದಕ್ಕೆ ವಿಜಯಹರನ್ ಅವರೇ ಸ್ಕ್ರಿಪ್ಟನ್ನು ಬರೀತಾ ಇದ್ರು. ಅದನ್ನು ಅತ್ಯಂತ ಸಮರ್ಥವಾಗಿ ಪ್ರೆಸೆಂಟ್ ಮಾಡ್ತಾ ಇದ್ರು ಕೇಶವಮೂರ್ತಿ ಅವರು ಮತ್ತು ವಿಜಯಹರನ್ ಮೇಡಮ್ ಅವರು. ಅದು ಪುಸ್ತಕ ರೂಪದಲ್ಲೂ ಕೂಡ ಬಂತು. ಡಾಕ್ಟರ್ ಡಿ ಕೆ ರಾಜಶೇಖರ್ ಅವರು ಆ ಪುಸ್ತಕವನ್ನು ಕುರಿತು ಮಾತಾಡಿದಂತಹ ಎಲ್ಲ ಸಾಲುಗಳನ್ನು ಈ ಪುಸ್ತಕದಲ್ಲಿ ಮೇಡಮ್ ಅವರು ದಾಖಲು ಮಾಡಿದ್ದಾರೆ. ಗಾದೆ ಯಾಕೆ ಬೇಕು, ಈ ಕೃತಿಯ ಮಹತ್ವ ಏನು, ಇದರ ಅಗತ್ಯತೆ ಏನು ಅನ್ನೋದನ್ನು ಕುರಿತಂತೆ. ಆದ್ಮೇಲೆ ಈ ಒಂದು ಪಟ್ಟಿಯಲ್ಲಿ ನನ್ನ ಹೆಸರು ಸೇರ್ಪಡೆ ಆಗಿಬಿಟ್ಟಿದೆ, ನೀವು ಮಾತಾಡಬೇಕು ಅಂತ. ನಾನು ಸುಮಾರು 1.5 ಗಂಟೆಯಿಂದ ನಾನು ಮಾತಾಡ್ತಾನೇ ಇದ್ದೀನಿ. ಆದರೆ ಏನು ಮಾತಾಡಬೇಕು ಅಂತ ನನಗೆ ಕಷ್ಟ ಆಗುತ್ತೆ. ಒಂದೇ ಒಂದು ನಿಮಿಷದಲ್ಲಿ ನಾನು ನನ್ನ ಮಾತುಗಳನ್ನು ಮುಗಿಸಿ ಮತ್ತೊಂದು ಒಂದು ಬಹಳ ಆಕರ್ಷಕ ಒಂದು ಘಟನೆಗೆ ಮುಂದೆ ಹೋಗ್ತೇವೆ. ಮೇಡಮ್ ಅವರು ನನಗೆ 19 ವರ್ಷಗಳಿಂದ ಚಿರಪರಿಚಿತರು. ಮೈಸೂರು ಆಕಾಶವಾಣಿ, ಬೆಂಗಳೂರು ಆಕಾಶವಾಣಿಯಲ್ಲಿ ನಾನು ಸೇರಿಕೊಂಡು ಮೈಸೂರು ಆಕಾಶವಾಣಿಗೆ ಬಂದಾಗ ಅಲ್ಲಿ ನಿರ್ದೇಶಕರಾಗಿ ಇದ್ದಂಥವರು, ನನ್ನನ್ನು ಮಗನ ಹಾಗೆ ಪೊರೆದಂಥವರು, ಮಾಡಿದ ತಪ್ಪುಗಳನ್ನೆಲ್ಲ ಹೊಟ್ಟೆ ಒಳಗೆ ಹಾಕೊಂಡು ಕ್ಷಮಿಸ್ತಾ ನನ್ನನ್ನು ಬೆಳೆಸಿದ್ರು. ತಾಯ್ತನ ಅನ್ನುವಂಥದ್ದು ಅವರ ಒಳಗಡೆನೇ ಇದ್ದದ್ರಿಂದ ನಮ್ಮಂಥ ಮಕ್ಕಳನ್ನು ಕಂಡಾಗ ಸಹಜವಾಗಿಯೇ ಪ್ರೀತಿ, ಅಂತಃಕರಣ ಎಲ್ಲವೂ ಕೂಡ ಹುಟ್ಟುವಂಥದ್ದು ಸಹಜವಾಗಿರುತ್ತೆ. ಅಂಥದ್ರಲ್ಲಿ ನಾ ಈ ಒಂದು ಹಂತದಲ್ಲಿ ಈ ಒಂದು ವೇದಿಕೆಯಲ್ಲಿ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೇನೆ ಅಂತಂದರೆ ಮೇಡಮ್ ಅವರ ಪ್ರೇರಣೆಯೂ ಕೂಡ ಮುಖ್ಯ ಅಂತ ನಾನು ಭಾವಿಸ್ತೇನೆ. ನಾವು ಮಾಡ್ತಾ ಇದ್ದಂತಹ ಎಲ್ಲ ಲೈವ್ ಕಾರ್ಯಕ್ರಮಗಳಿಗೆ ಮೇಡಮ್ ಅವರು ಒತ್ತಾಸೆಯಾಗಿ ನಿಂತಿದ್ರು. ಒಂದೇ ಒಂದು ಇನ್ಸಿಡೆಂಟನ್ನು ನಾನು ಹೇಳ್ತೇನೆ. ಇಲ್ಲಿ ನಮ್ಮ ಶಂಕರಪ್ಪ ಅವರು ಇದ್ದಾರೆ, ಹಿರಿಯ ಉದ್ಘೋಷಕರು. ಅವರ ಜೊತೆಯಲ್ಲಿ ವೀಕ್ಷಕ ವಿವರಣೆಗೆ ನನ್ನನ್ನು ಹಾಕ್ಬಿಟ್ರು. 2010ನೇ ಇಸ್ವಿಯಲ್ಲಿ ನಾನು ನಿರಾಕರಿಸಿದೆ. ಮೇಡಮ್ ನನಗೆ ಆಗೋದಿಲ್ಲ, ಬೇಡ, ಇಂಥ ಅವಕಾಶ ಯಾರಿಗೆ ಸಿಗುತ್ತೆ ವೀಕ್ಷಕ ವಿವರಣೆಯನ್ನು ಕೊಡುವಂಥದ್ದು ಆಕಾಶವಾಣಿಯಲ್ಲಿ ಅಂತ. ಯಾಕೆ ನಿರಾಕರಿಸ್ತಾ ಇದ್ದೀರಿ, ಕಾರಣ ಹೇಳಿ ಅಂತೇಳಿ ಮೇಡಮ್ ಒತ್ತಾಯ ಮಾಡಿದ್ರು. ಆವಾಗ ನಾನು ಹೇಳಿದೆ, ಮೇಡಮ್ ನನ್ನ ತಂದೆಯವರಿಗೆ ಆರೋಗ್ಯ ಇಲ್ಲ, ಕ್ಯಾನ್ಸರ್ ಆಗಿದೆ, ನಮ್ಮ ತಂದೆಯವರು ಉಳಿಯೋದೇ ಕಷ್ಟ, ಅಂಥ ಸ್ಥಿತಿನಲ್ಲಿದ್ದಾರೆ, ನಾನು ಮಾಡೋದಿಲ್ಲ ಮೇಡಮ್, ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಂಡೆ. ಕ್ಷಮೆ ಯಾಕಪ್ಪ, ಏನಾಗಿದೆ? ತಕ್ಷಣ ಏನು ಮಾಡಿದ್ರು ಅಂತಂದರೆ, ಬೆಂಗಳೂರಿನಲ್ಲಿರುವಂತಹ ಪದ್ಮಶ್ರೀ ಅವಾರ್ಡಿ ಆಗಿರುವಂತಹ ಗೋಪಿನಾಥ್ ಅವರ ಸಂಪರ್ಕಿಸಿ, ನೀವು ಅವ್ರ ಬಳಿನಲ್ಲಿ ತೋರಿಸಿ ನಿಮ್ಮ ತಂದೆಯವ್ರನ್ನ ಅಂತೇಳಿ ಸಲಹೆ ಮಾಡಿ ಕಾರ್ ಕಳಿಸ್ಕೊಡ್ಲಪ್ಪ ಅಂತ ಕೇಳಿದ್ರು. ಕಾರ್ ಕಳಿಸ್ಕೊಡ್ಲಪ್ಪ, ವ್ಯವಸ್ಥೆ ಇದೆಯಾ, ಮಾಡಿಕೊಡ್ಲಾ ಅಂತಂದ್ರು. ಈ ಥರದ ಅಂತಃಕರಣಿಗಳನ್ನು ನಾನು ಹೇಗೆ ಮರೆಯೋದಕ್ಕೆ ಸಾಧ್ಯ? ನಮ್ಮ ತಂದೆಯವರು ಉಳಿಲಿಲ್ಲ, ಅದು ಅವರ ಅನಾರೋಗ್ಯ ತೀರಾ ಇತ್ತು, ಉಳಿಲಿಲ್ಲ. ಆದರೆ ಮುಂದಿನ ವರ್ಷ ಮೇಡಮ್ ಅವರು ಚೇಂಬರ್ಗೆ ಕರೆದು ಈ ಬಾರಿ ನೀವು ವೀಕ್ಷಕ ವಿವರಣೆ ಕೊಡಲೇಬೇಕು ಅನ್ನುವಂತಹ ತಾಕೀತನ್ನು ಮಾಡಿದ್ರು. ತಾಕೀತನ್ನು ನಾನು ಆಶೀರ್ವಾದ ಅಂತ ತಿಳ್ಕೊಂಡು ಆ ವರ್ಷ 2011 ನಾನು ವೀಕ್ಷಕ ವಿವರಣೆಗೆ ಹೋದಾಗ ವೀಕ್ಷಕ ವಿವರಣೆ ಮುಗಿದು 30 ಸೆಕೆಂಡ್ಸ್ ಕೂಡ ಆಗಿಲ್ಲ. ಬಹುಶಃ ಮೇಡಮ್ ಅವರು ಮೊಬೈಲನ್ನು ಕೈಲೇ ಹಿಡ್ಕೊಂಡಿದ್ರು ಅಂತ ಕಾಣಿಸುತ್ತೆ. ಉಮೇಶ್, ಸಾರ್ಥಕ ಆಯಿತು ಅಂತಂದ್ರು. ಮತ್ತೆ ಅದು ಅವ್ರಿಗೆ ಸಾರ್ಥಕ ಆಯಿತು ಅಂತ ಅನ್ನಿಸ್ತೆ ನನಗೂ. ಆದರೆ ನನಗೆ ಸಾರ್ಥಕ ಭಾವ ಮೂಡಿತು. ಮತ್ತೊಂದೇನು ಅಂತಂದರೆ, ಅವರು ಆಕಾಶವಾಣಿಗೆ ಕರೆದು ನನ್ನನ್ನು ಒಪ್ಕೊಂಡ್ರು. ನೆಕ್ಸ್ಟ್ ಇಯರ್ ನಿಮ್ಮ ಜೊತೆ ನಾನು ಕಾಮೆಂಟ್ರಿಯನ್ನು ಕೊಡ್ತೇನೆ ಅಂಥೇಳಿ. ಅದು ನನಗೆ ಅವರು ನೀಡಿದಂತಹ ಆ ಮೆಚ್ಚುಗೆಯನ್ನು ನಾನು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅವರು ನನಗೆ ಬೈದಿದ್ದಾರೆ ಕೂಡ, ಅದು ಕೂಡ ನಾನು ಮೆಚ್ಚಿಕೊಳ್ತೇನೆ. ಬೆಳೆಸುವಂಥ ಸಂದರ್ಭದಲ್ಲಿ ದಂಡನೆಯೂ ಕೂಡ ಅತ್ಯಂತ ಮುಖ್ಯ ಆಗುತ್ತೆ. ಈ ದಂಡನೆ, ಪ್ರೀತಿ, ಮೆಚ್ಚುಗೆ ಇದೆಲ್ಲದರ ಜೊತೆಯಲ್ಲೇ ನಾವು ಈ ಹಂತಕ್ಕೆ ಬಂದು ನಿಂತಿದ್ದೇವೆ. ತುಂಬ ಧನ್ಯವಾದಗಳು ಮೇಡಮ್. ದೇವರು ತಮಗೆ ಆಯುರಾರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಮತ್ತಷ್ಟು ಅನುಭವದ ಸಂಕಥನಗಳು ಬರಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕ ಆಸೆ. ಧನ್ಯವಾದಗಳು. ಒಂದು ಕಾರ್ಯಕ್ರಮ ಬರ್ತಾ ಇತ್ತು. ಆ ಕಾರ್ಯಕ್ರಮ ಯಾವುದು ಅಂಥೇಳಿ ನೀವೇ ಗೆಸ್ ಮಾಡಿ. ಅಕ್ಕ, ಹನುಮಕ್ಕ, ಇದ್ಯಾಕ ಒಳಗೆ ಕುಂತ್ಕೊಂಡು ಏನೋ ಮಾಡ್ತಿದ್ದಾಗಿ? ಎಲ್ಲೇ ಜಯಣ್ಣ? ಅಡ್ಡಿ ಬಾಕಲ್ನಲ್ಲಿ ನಿಂತ್ಕೊಂಡು ಅದಾಕಂತ ಅವಾಗ
ಈಗ ನನಗೆ ಬೇಸರ ಆಗಲ್ಲ ಸುಮ್ಮನೆ. ಯಾಕೆ ನಿಂಗೆ ಬೇಸರ ಏನು? ನೆನ್ನೆ ಚೆನ್ನಾಗಿ ತಿನ್ಕೊಂಡು ಬಂದಂಗೆ ಕಾಣ್ತೀಯ. ನೀನು ನೋಡ್ಬಿಟ್ರೆ ಗೊತ್ತಾಗೋಯ್ತದ ನಾನು ತಿಂದಿನ ಇಲ್ವೋ ಅಂತ. ನೀನು ಚಾಮುಂಡವನ್ ಜಾತ್ರೆ ಆದ್ರೆ ತಂಬಿಟ್ಟು ಮಾಡೀನಿ, ಕಜ್ಜಾಯ ಮಾಡೀನಿ. ಶುಕ್ರವಾರ ಜೊತ್ಕೋಗುನ ಚಂದ್ರನ ಬೆಡಿ ಹೊತ್ಕೊ ಬರ್ತಾನೆ. ನೀನು ರಂಚಮ್ ತಕೊಂಡು ನೀರು ತಕಬ, ಹೋಗಿ ಅಲ್ಲಿ ಬೆಟ್ಟದಲ್ಲಿ ಚಾಮುಂಡಿಯ ನೋಡ್ಕೊಬಿಟ್ಟು ಆಮೇಲೆ ಕೂತ್ಕೊಂಡು ತಿನ್ನುವ ಅಂದೋಳು ಒಬ್ಬಳೆ ಕಾಡ್ದೆ ಬಿಟ್ಟಿದೆಯಲ್ಲ. ನಾನು ಹಂಗೆ ಹೋಗೋದಿಲ್ಲ. ಚಿಗವ ಅವಳೆಲ್ಲ ಪರಗಳಿದ್ದಾವ. ಚಿಗವನ ಮೇಲೆ ಹಾಕ್ಬಿಡು. ಹಂಗೆಲ್ಲ ಏನಪ್ಪ ಕೇಳಿ ಮನೆಗೆ ಹೋಗೋದಕ್ಕೆ ದೊಡ್ಡ ದೊಡ್ಡ ಪದ ಹೇಳ್ತಾರೆ. ಗೂರ್ಪುರ ವಯಸ್ಸನ್ನ ಏನು ಹೇಳಿ ಹೋದೆ. ಅಲ್ಲಿ ಹೋದ್ರೆ ನನ್ಗೆ ಹೋದ್ಮೇಲೆ ಯಾಕೆ ಬರ್ತಾವ ಯಾಕವ ಯಾವೇ ಪಾರ್ಟಿ ದೊಡ್ಡ ಮನೆ ಕಟ್ಟವ್ರೆ ಪಾರ್ಟಿ. ಆಮೇಲೆ ಎಲ್ಲ ಬಿಸಿನೀರು ಬರ್ತೈತೆ. ಬಿಸಿನೀರ ಬರ್ತೈತೆ. ನಾನು ಕರೆಂಟು ನನಗೆ ಭಯ. ನನ್ನ ಅಂಡರ್ವಲೆಲ್ಲ ಹಾಕೊಂಡು ನಂಗೆ ಬೇಡಕವ ಅದೇನಂದೆ ಅಂಡರ್ವಲೆ ಅಂತೆ. ಅದಿದೆ ನಿನ್ನ ಅಂಟಿನಲ್ಲಿದೆ, ಹೋಗು. ಇಲ್ಲಿರೋದು ಸೋಲಾರು ಅಂತ. ಯಾವ್ದವ ಸೋಲಾರ? ಸೋಲಾರು ಯಾವ್ದವ ಏನಂಗಂದ್ರೆ ಅದೆಲ್ಲ ಸೂರ್ಯನಿಂದ ಅವನೇ ಬರ್ತದೆ. ಇರ್ತದಲ್ಲ ಬಿಸಿಲು. ಒಟ್ಟಾಗಿ ಚಾನ ಮಕ್ಕಳಿಲ್ಲ ಅನ್ನು ನಮ್ಮನೆಗೂ ಇಲ್ವಲ್ಲ ಅನ್ನೋ ಚಿಂತ. ಅದ್ಯಾಕವ ಚಿಂತೆ? ಅಡ್ಡಿ ನಾವೇನು ಹಳ್ಳಿದ್ದವ ಇದೀವಿ ಅಂದ್ಬಿಟ್ಟು ನಮಗೂ ಬೇಡ. ಅಯ್ಯೋ ಅದೇನೋ ಸರ್ಕಾರದವರು ಅದನ್ನು ಹಾಕಿಸ್ಕೊಳಕ ಅದೇನೋ ಸಾಲ ಫಲ ಕೊಟ್ಟಾರಂತಲ್ಲ. ಸರಿ, ನೀವು ಸುಮ್ಕೆ ಬಂದು ತಂಬಿಟ್ಟು ಕೊಡು, ಊಟ ಕೊಡು ಅಂತ ಹೇಳೋದಲ್ಲ. ನಮ್ಮನೆಗೂ ಹಾಕಿಸ್ಬೇಕು. ಏನು ಕಟ್ಬಿಟ್ಟಾಗವ್ರಿ ಒಂದು ಬಸಿ ವಯಸ್ಸಾದವ್ರು ಇಲ್ಲಿ. ಅಲ್ಲ ನೀನು ಈ ಜಯಣ್ಣನ್ನ ಅದೇನೋ ತಿನ್ಸಿ ಮಾಡ್ಬಿಟ್ಟಿದ್ದ ಇಲ್ಲವ. ನಿನ್ಗೆ ಏನಾಗೈತೆ? ಅಯ್ಯೋ ತಿಂದ್ರೆ ಮೊಳಗ್ತಾವನೆ ನಂಗೆ ನಿಗೆ ಮಧ್ಯದಲ್ಲಿ ತಿನ್ನಕ್ಕಿಲ್ವಾ? ಅಲ್ಲ ನೀನು ಎರಡು ಕಿವಿ ಇದ್ದೋಳು ಗೊತ್ತಿಲ್ಲ ನನಗೆ ಅಲ್ವಾ. ನಾನು ಹೇಳ್ಬೇಕು. ನನ್ನ ಮನೆ ಹೂವು ಇನ್ನೊಂದು ವಾರದಾಗೆ ಸೂರ್ಯನ ದೀಪ ಬರ್ತೀನಿ. ಆಯ್ತು ಕೊಡತ್ತಗಳಿಗೆ ಸುಮ್ಮನೆ ಮಾತಾಡ್ತಾ ಬಾಯಿ ತಪ್ಪಿಸ್ಬಿಡು ಅಂತ ಏನಾರು ನೋಡಿ ತಂದೆ ತಕೊಳ್ಳಿ ಹೊಸಿ ಬಸ್ಸಾಗಿ ಮುದ್ದೆ ಮಾಡಿಬಿಡಿ. ಅದಕ್ಕೆ ನಾವು ನಿಮ್ಗೆ ಇಡ್ತೀನಿ. ತಂದೆ ತಕೊಳ್ಳಿ ನೀನು ಹೊಸಿ ಎಲೆ ತಂದು ಬಾರಂತ ನಡಿಯವ. ಹಟ್ಟಿ ಹರಟೆ ಅಂತೇಳಿ ಗ್ರಾಮೀಣ ಭಾಷೆಯನ್ನ ಇಟ್ಕೊಂಡು ಮಾತಾಡ್ತಾ ಇದ್ದಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಹನುಮಕ್ಕನ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಂಥವರು ಡಾಕ್ಟರ್ MS ವಿಜಯಹರನ್ ಅವರು. ನೀ ತಳಿಗೆತ್ತಕ್ಕ ಎಲ್ಲಕ್ಕೆ ತಳ್ಳು ಬಸಿ ಅನ್ನೋದೇ ಇವರ ಹರನ್ ಅವರ ಐಡೆಂಟಿಟಿ ಆಗಿತ್ತು. ಅದು ಕೂಡ ದಾಖಲಾಗಬೇಕು ಅನ್ನುವಂಥದ್ದು ನಮ್ಮ ಹಂಬಲ. ಈ ಥರದ್ದೆಲ್ಲವೂ ಕೂಡ ದಾಖಲಾದರೆ ಆಕಾಶವಾಣಿ ಸಾಹಿತ್ಯ ನಿಜಕ್ಕೂ ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ. ಎಲ್ಲ ಮಹನೀಯರು ಇದ್ದಾರೆ, ವಿದ್ವಾಂಸರು ಇದ್ದಾರೆ. ಅದನ್ನು ನಾನು ಒಂದು ಕಡೆ ಪ್ರಸ್ತಾಪ ಮಾಡಿದ್ದೀನಿ. ಆಕಾಶವಾಣಿ ಮತ್ತು ಕನ್ನಡ ಸಾಹಿತ್ಯ ಅನ್ನುವಂಥ ಒಂದು ಪುಟ್ಟ ಪುಸ್ತಕವನ್ನು ಪ್ರಸಾರಂಗಕ್ಕೆ ಬರ್ಕೊಟ್ಟಾಗ ನಾನು TVB ಅವರ ಕೆಲವು ಮಾತುಗಳನ್ನು ನಾನು ಬಳಸ್ಕೊಂಡಿದ್ದೇನೆ. ಅವರು ಆಕಾಶವಾಣಿ ಮತ್ತು ಕನ್ನಡ ಸಾಹಿತ್ಯ ಅನ್ನುವಂತಹ ಸೆಮಿನಾರ್ನಲ್ಲಿ ಮಾತಾಡಿದಂಥ ಕೆಲವು ವಿಚಾರಗಳನ್ನು ಇಲ್ಲಿ ಈಗ ನಾವು ಹಟ್ಟಿ ಹರಟೆಯನ್ನು ಪ್ರಸ್ತುತಪಡಿಸ್ತೀವಿ 3 ನಿಮಿಷಗಳ ಕಾಲ. ಅದು QR ಕೋಡ್ನಲ್ಲಿ ನೀವು ಸುಮ್ಮನೆ ಸ್ಕ್ಯಾನ್ ಮಾಡಿದ್ರೆ ಸಾಕು. ಹಟ್ಟಿ ಹರಟೆ ಕಾರ್ಯಕ್ರಮಗಳೆಲ್ಲವೂ ಕೂಡ ನಿಮಗೆ ಸಿಗುತ್ತೆ, ಕೇಳಬಹುದು, ಆನಂದಿಸಬಹುದು, ಬೇಸರ ಆದಾಗ ಖುಷಿ ಪಡಬಹುದು. ಅದೆಲ್ಲದಕ್ಕೂ ಅಲ್ಲಿ ಅವಕಾಶ ಇದೆ. ಮತ್ತೆ ಈಗ ಮತ್ತೊಬ್ಬರು ಮಾತಾಡಲಿಕ್ಕೆ ಸಿದ್ಧವಾಗಿದ್ದಾರೆ. ಲೋಕೇಶ್ ಅನ್ನುವಂಥವರು ಶ್ರೋತೃ ಬಳಗ ಅನ್ನುವಂಥದ್ದು ಮೈಸೂರು ಆಕಾಶವಾಣಿಯ ಕೇಳುಗರ ಸಂಘ. ಬಹುಶಃ ನಮಗೆ ತಿಳಿದ ಹಾಗೆ ಭಾರತದ ಯಾವ ಆಕಾಶವಾಣಿಗೂ ಸಿಗದೇ ಇರುವಂತಹ ಒಂದು ಕೇಳುಗರ ಸಂಘ ಮೈಸೂರು ಆಕಾಶವಾಣಿಗೆ ಇದೆ. ಆ ಸಂಘದ ಮೂಲಕ ಹಲವಾರು ಕಾರ್ಯಕ್ರಮಗಳು ಜರುಗಿವೆ. ಒಂದೇ ಒಂದು ಉಲ್ಲೇಖ ಮಾಡಲೇಬೇಕು ನಾನು. ಕೊರೋನಾ ಸಂದರ್ಭದಲ್ಲಿ ಇಡೀ ಮಾನವ ಬದುಕೆ ದುಸ್ತರಗೊಳ್ತಾ ಇದ್ದಂಥ ಸಂದರ್ಭದಲ್ಲಿ
ಮನುಷ್ಯ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾದಂಥದ್ದು ಬಹಳ ತ್ರಾಸದಾಯಕವಾಗಿತ್ತು. ಆಹಾರಕ್ಕಾಗಿ ಹಾಹಾಕಾರ ಶುರುವಾಯಿತು. ಹೊರಗಡೆ ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಾನು ಉಳ್ಕೊಳ್ತೇನೆ ಅನ್ನುವಂತಹ ಪ್ರಶ್ನೆಗಳು ಪ್ರತಿಯೊಬ್ಬರಲ್ಲಿ ಕಾಡೋದಕ್ಕೆ ಶುರುವಾಯಿತು. ಮತ್ತೆ ಕೂಲಿನಾಲಿ ಮಾಡ್ಕೊಂಡಿದ್ದಂತಹ ಜನಕ್ಕೆ ಆಹಾರ ಸಿಗದೇ ಇದ್ದಾಗ ಆಹಾರದ ಕಿಟ್ಗಳನ್ನ ಮೈಸೂರು ಆಕಾಶವಾಣಿಗೆ ಬಂದು ಹಂಚಿದಂಥವರು ನಮ್ಮ ಮೈಸೂರಿನ ಆಕಾಶವಾಣಿಯ ಬಳಗದ ಸಂಯುಕ್ತ ಶ್ರೋತೃ ಬಳಗದವರು. ಇದು ಬಹಳ ದೊಡ್ಡ ಹೆಗ್ಗಳಿಕೆಯ ಒಂದು ವಿಚಾರ. ಅದು ಮನುಷ್ಯನನ್ನ ಪ್ರೀತಿಸುವಂತಹ ಬಗೆ ಅದು. ಅದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇನ್ನೊಂದೇ ಒಂದು ಪುಸ್ತಕದಲ್ಲಿ ದಾಖಲಾಗಿರುವಂತಹ ಒಂದು ಸಂಗತಿಯನ್ನು ನಾನು ಇಲ್ಲಿ ಹೇಳಲೇಬೇಕಾಗುತ್ತೆ. ಸಂಯುಕ್ತ ಶ್ರೋತೃ ಬಳಗ ಹುಟ್ಕೊಂಡಿದ್ದು ಹೇಗೆ ಅಂತ ಹೇಳಿ, ಹೊಂಟಿಕೊಪ್ಪಲ್ನಲ್ಲಿ ಒಂದು ಸಣ್ಣ ಸ್ಕೂಲ್ ಇತ್ತು, ಪ್ರೈಮರಿ ಸ್ಕೂಲು. ಆ ಸ್ಕೂಲ್ನಲ್ಲಿ ಒಬ್ಬರು ಅಧ್ಯಾಪಕಿ ಇದ್ರು. ಅವ್ರ ಹೆಸರು MK ರುಕ್ಮಿಣಿ ಮೇಡಮ್. ಅವರು ಆಕಾಶವಾಣಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರಬೇಕಾದ್ರೆ ಕೆಲವು ಸಂದರ್ಭಗಳಲ್ಲಿ ಇವರಿಗೆ ಸಿಕ್ಕಾಗ MK ರುಕ್ಮಿಣಿ ಅವರನ್ನ ಇವರು ರಸ್ತೆಯನ್ನ ದಾಟಿಸ್ತಾ ಇರಬೇಕಾದ್ರೆ ನೀವು ಏನ್ ಮಾಡ್ತಾ ಇದ್ರಿ, ಎಲ್ಲಿದ್ದೀರಿ ಅಂತ ಕೇಳಿದಾಗ ಈ ಥರ ನಾನು ಶಾಲೆನಲ್ಲಿ ಟೀಚ್ ಮಾಡ್ತಾ ಇದ್ದೇನೆ ಅಂತ ಅಂದಾಗ ಅವ್ರಿಗನ್ಸುತ್ತೆ ಇಂಥವ್ರು ನಾನು ಆಕಾಶವಾಣಿಗೆ ಯಾಕೆ ಕರ್ಕೊಂಡು ಬಂದು ಇಂಟರ್ವ್ಯೂ ಮಾಡಬಾರ್ದು ಅಂತ ಹೇಳಿ. ಆವಾಗ ನಿರ್ದೇಶಕರಾಗಿದ್ದಂಥವ್ರನ್ನ ಇವರು ಭೇಟಿ ಮಾಡಿ, ಸರ್ ಇಂಥದ್ದು ಒಬ್ಬ ಪ್ರತಿಭೆ ಇದೆ, ಹಾಡ್ತಾರೆ ಅವರು ತುಂಬಾ ಚೆನ್ನಾಗಿ, ಇವ್ರು ನಾವು ಇಂಟರ್ವ್ಯೂ ಮಾಡ್ತಾರೆ ಸರ್ ಅಂತಂದಾಗ ಮಾಡಿ ಅಂತ ಹೇಳಿ ಅವರು ಅನುಮತಿಯನ್ನ ಕೊಡ್ತಾರೆ. ಇಂಟರ್ವ್ಯೂ ಮಾಡ್ತಾರೆ, ಚೆನ್ನಾಗಿ ಅವರು ಮಾತಾಡ್ತಾರೆ, ಚೆನ್ನಾಗಿ ಹಾಡ್ತಾರೆ. ಆ ಒಂದು ಅವಿನಾಭಾವತೆ ವಿಜಯಹರನ್ ಅವರು ಮತ್ತೆ MK ರುಕ್ಮಿಣಿ ಅವರ ನಡುವಣ ಉಂಟಾಗುತ್ತೆ. ತದನಂತರದಲ್ಲಿ ನೀವು ಆಕಾಶವಾಣಿಯನ್ನು ಯಾವ ಸಮಯದಲ್ಲಿ ಕೇಳ್ತೀರಿ ಹೇಳ್ತಾರೆ. ಬೆಳಗ್ಗೆಯಿಂದ ನಾನು ಶಾಲೆಗೆ ಹೋಗುವವರೆಗೆ, ಶಾಲೆಯಿಂದ ಬಂದ ನಂತರದಲ್ಲಿ ಒಂದಷ್ಟು ಜನ ನಾವು ಕೇಳ್ತೇವೆ ಅಂತಂದಾಗ, ಹೌದಾ ನೀವು ಯಾಕೆ ಒಂದು ಬಳಗವನ್ನ ಮಾಡ್ಕೊಳ್ಬಾರ್ದು ಅಂತೇಳಿ ಇವರೇ ಸಲಹೆಯನ್ನು ಕೊಡ್ತಾರೆ. ಹೌದಾ ಮೇಡಮ್, ಹಾಗಾದ್ರೆ ನಾವು ಬಳಗವನ್ನ ಮಾಡ್ಕೊಳ್ತೀವಿ, ಅದಕ್ಕೆ ಹೆಸರು ಏನಿಡೋದು ಅಂತಂದಾಗ ನನಗೂ ಗೊತ್ತಾಗ್ತಾ ಇಲ್ಲ, ಅನಂತರ ಹೇಳಿ ಅಂತಂದಾಗ MK ರುಕ್ಮಿಣಿ ಅವರೇ ಸಂಯುಕ್ತ ಶ್ರೋತೃ ಬಳಗ ಅಂಥೇಳಿ ಕಾಯಿನ್ ಮಾಡ್ತಾರೆ. ಆ ಸಂಯುಕ್ತ ಶ್ರೋತೃ ಬಳಗ ನಿರಂತರವಾಗಿ ಆಕಾಶವಾಣಿಯ ಜೊತೆ ಒಡನಾಟವನ್ನ ಇಟ್ಕೊಂಡಿದೆ. ಏನೇ ಕಾರ್ಯಕ್ರಮಗಳಾದ್ರೂ ಅವರನ್ನು ನಾವು ನಿರೀಕ್ಷೆ ಮಾಡಬಹುದು ಅನ್ನುವಂತಹ ನಂಬಿಕೆಯನ್ನ ಆ ಬಳಗ ಹುಟ್ಟಾಕಿದೆ. ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ. ಶ್ರೋತೃ ಬಳಗದ ಒಬ್ಬ ಸದಸ್ಯರನ್ನ ಈಗ ನಾವು ಮಾತಾಡಿಸ್ತಾ ಇದ್ದೇವೆ. ಲೋಕೇಶ್ ಅವರು, ಮೇಡಮ್ ಅವರು ಆರಂಭದಲ್ಲಿ ಹೇಳಿದ್ರು ಮಾನಸ ಪುತ್ರನಾಗಿ ನಾನು ಅವನ್ನ ಸ್ವೀಕರಿಸಿದ್ದೇನೆ ಅಂತೇಳಿ. ಲೋಕೇಶ್ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ಒಬ್ಬ ಪ್ರತಿಭೆ, ಕವಿಯೂ ಕೂಡ, ಲೇಖಕರು ಕೂಡ, ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದಾರೆ. ಈಗ ಲೋಕೇಶ್ ಅವರಿಗೆ ವೇದಿಕೆ. ಎಲ್ರಿಗೂ ನಮಸ್ಕಾರ. ಈಗ ಬಳಗ ಹೇಗೆ ಸ್ಥಾಪನೆ ಆಯಿತು ಅನ್ನೋದ್ರ ಬಗ್ಗೆ ಉಮೇಶ್ ಸರ್ ಅವರೇನೆ ಮಾಹಿತಿ ನೀಡಿರೋದ್ರಿಂದ ನಾನು ಆ ಬಗ್ಗೆ ಹೆಚ್ಚಿಗೆ ಆ ವಿಷಯಕ್ಕೆ ನಾನು ಹೋಗಲ್ಲ. ಇವತ್ತೇನು ಸಮುದ್ರದ ಬಳಗ ನಾವು 15 ವರ್ಷದಿಂದ ಒಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ, ಅದು ನಮ್ಮ ವಿಜಯಹರನ್ ಮೇಡಮ್ ರವರ ಕಲ್ಪನೆಯ ಕೂಸು. ಅವರಿಂದಾಗಿಯೇ ಇವತ್ತು ಈ ಬಳಗ ಇಷ್ಟರ ಮಟ್ಟಿಗೆ ಬೆಳೆದಿದೆ. ಈ ಬಳಗ ಸ್ಥಾಪನೆಗೆ ಮತ್ತು ಅಭಿವೃದ್ಧಿಗೆ ಅವರೇ ಪ್ರಮುಖ ಕಾರಣ ಅಂತ ಹೇಳಿ ನಾನು ಈ ಒಂದು ಸಂದರ್ಭದಲ್ಲಾದರೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ಸಂದರ್ಭದಲ್ಲಿ ನಾವು ಇನ್ನೊಬ್ಬರನ್ನ ನಾವು ನೆನೆಯಲೇಬೇಕು. ಅವರು ಎಸ್ ಸುಬ್ರಹ್ಮಣ್ಯ ಸರ್ ಅವರು ಕೂಡ ನಮ್ಮ ಬಳಗದ ಸ್ಥಾಪನೆಗೆ ಬಹಳಷ್ಟು ನೆರವು ನೀಡಿದ್ದಾರೆ. ಮತ್ತೆ ಅಂದಿನಿಂದ ಇಂದಿನವರೆಗೂ ಎಲ್ಲ ಆಕಾಶವಾಣಿಯ ಸಿಬ್ಬಂದಿಗಳು, ವರ್ಗದವರು ನಮ್ಮ ಬಳಗದ ಒಂದು ಅಭಿವೃದ್ಧಿಗೆ ಬಹಳಷ್ಟು ನೆರವು ನೀಡಿದ್ದಾರೆ. ಅವರು ಶ್ರೀನಿವಾಸ್ ಸರ್ ಇರ್ಬೋದು, ಶಂಕರಪ್ಪ ಸರ್, ಕೇಶವಮೂರ್ತಿ ಸರ್ ಇರ್ಬೋದು, ಉಮೇಶ್ ಸರ್, ಮತ್ತೆ ಎಲ್ಲ ಬಳಗದವರು ಇದ್ದಾರೆ. ಬಳಗ ತನ್ನ 13ನೇ ವಾರ್ಷಿಕೋತ್ಸವ ಆಚರಿಸಿಕೊಳ್ತಿರುವ ಸಂದರ್ಭದಲ್ಲಿ ಸಂಘದ ಅಭ್ಯುದಯಕ್ಕೆ ಕಾರಣೀಭೂತರಾದ ಶ್ರೀಮತಿ ಅನಂತಲಕ್ಷ್ಮಿ ಜೈನ್ ಮತ್ತು ಶ್ರೀಮಂತ ಶ್ರೀಮತಿ ಜಯಲಿಂಗಣ್ಣ, ಶ್ರೀಮತಿ ವೈಜಯಂತಿ ಮತ್ತು ಸುಧಾರಾಜ್ ಮೇಡಮ್ ರವರು, ಕಾಳಿಹುಂಡಿ ಶಿವಕುಮಾರ್ ಅವರು ಮತ್ತು ನಮ್ಮ ಇವತ್ತು ಅತ್ಯಂತ ಹಿರಿಯ ಸದಸ್ಯರಾದ ಸೋಸ್ಲೆ ಮಹಾದೇವ್ ಶೆಟ್ಟರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಕಲಾಪ್ರಸಾದ್ ಮೇಡಮ್ ಅವರು, ನಾಗರತ್ನ ನಾರಾಯಣ ಸ್ವಾಮಿ ಮೇಡಮ್ ಅವರು, ಮೃತ್ಯುಂಜಯ, ಅನಿತಾ ಅಶೋಕ್, ವೀಣಾ ಶ್ರೀಕಾಂತ್, DSP,
ಮತ್ತು ನಂಜನಗೂಡು ತಾಲೂಕಿನ ಅಗಿನವಾಡಿನ ಚೈತನ್ಯ ಬಳಗ ಹೀಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಕೈ ಜೋಡಿಸಿದ್ದಾರೆ. ಮತ್ತು ಈಗಿನ ಸಂದರ್ಭದಲ್ಲಿ ಪ್ರಸ್ತುತ ನಮ್ಮ ಬಳಗದ ಅಧ್ಯಕ್ಷರಾಗಿ ಶ್ರೀ ಕಣ್ಣೂರು ಬಿ ಗೋವಿಂದಾಚಾರ್ಯ ಅವರ ಮಾರ್ಗದರ್ಶನದಲ್ಲಿ ನಾವು ಬಳಗವನ್ನು ಮುನ್ನಡೆಸ್ತಾ ಇದ್ದೀವಿ. ಮತ್ತು ನಮ್ಮ ಕಾರ್ಯದರ್ಶಿಯವರಾದ ಶ್ರೀ TN ರಾಜೇಶ್ವರಿ ಅವರು ಕೂಡ ನಮಗೆ ಒಂದು ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಮತ್ತೊಮ್ಮೆ ಬಳಗದ ಉಗಮಕ್ಕೆ ಸ್ಫೂರ್ತಿಯಾದ ಎಲ್ಲರಿಗೂ ನಾನು ವಂದಿಸುತ್ತಾ ಸಮುದ್ರದ ಬಳಗದ ಸರ್ವ ಸದಸ್ಯರಿಗೂ ಮತ್ತು ಆಕಾಶವಾಣಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಪ್ರಸ್ತುತಪಡಿಸಿದ TN ರಾಜೇಶ್ವರಿ, ಅನಿತಾ ಅಶೋಕ್, ವೀಣಾ ಶ್ರೀಕಾಂತ್, ಅನುಪಮ ಹಾಗೂ ಭವತಾರಿಣಿ ಇವರೆಲ್ಲರಿಗೂ ಕೂಡ ಧನ್ಯವಾದಗಳು. ಎಲ್ಲ ಕಲಾವಿದರು ಪುಸ್ತಕ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂಥೇಳಿ ವಿನಂತಿ. ಗಣ್ಯರು ಅವರಿಗೆ ಕಾಣಿಕೆಯನ್ನು ನೀಡಬೇಕು ಅಂಥೇಳಿ ವಿನಂತಿ. ಕಾರ್ಯಕ್ರಮ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮುಕ್ತಾಯಗೊಳ್ಳಲಿದೆ. ಆಕಾಶವಾಣಿಯ ಆ ದಿನಗಳು ಪುಸ್ತಕ ಅವಕಾಶ ಮಾಡಿಕೊಟ್ಟಂತಹ ಡಾಕ್ಟರ್ ವಿಜಯಹರನ್ ಮೇಡಮ್ ಅವರಿಗೆ ಧನ್ಯವಾದ ತಿಳಿಸ್ತೀನಿ. ಮೊದಲು ಕರೆ ಮಾಡಿದ್ರು ವಿಜಯಹರನ್ ಮೇಡಮ್, ಈ ರೀತಿ QR ಕೋಡ್ ಮಾಡೋಣ, ನಮ್ಮಲ್ಲಿರುವ ಎಲ್ಲ ಮಾಹಿತಿಯನ್ನು ವಿಡಿಯೋ ಮುಖಾಂತರ ಯಾರಿಗೆಲ್ಲ ಓದಲಿಕ್ಕೆ ಆಸಕ್ತಿ ಇರಲ್ಲ ಅವ್ರನ್ನೂ ಕೂಡ ತಲುಪೋಣ ಹೊಸ ಮಾಧ್ಯಮದ ಮೂಲಕ ಅಂತ ಮಾಡಿದರು. ಈ QR ಕೋಡ್ನ ಅವರು 11 ಪ್ಲೇಲಿಸ್ಟ್ ಆಗಿ ವಿಭಾಗ ಮಾಡ್ಕೊಂಡಿದ್ದಾರೆ. ಪ್ರತಿಯೊಂದು ಓದಬೇಕಾದ್ರೆ ಈಗ ಹಟ್ಟಿ ಹರಟೆ ಮತ್ತು ಗಾದೆಗಳಿಗೆ ಒಂದು ಪುಟ್ಟ ಝಲಕ್ ನೋಡಿದ್ರಲ್ಲ, ಅದು ಕಂಪ್ಲೀಟು ವಿಡಿಯೋ ಮುಖಾಂತರ ನಿಮಗೆ ಪ್ಲೇಲಿಸ್ಟ್ನಲ್ಲಿ ಸಿಗುತ್ತೆ. ಹಟ್ಟಿ ಹರಟೆಯ ಸುಮಾರು 20 ಕಂತುಗಳು, ಗಾದೆಗಿದ್ದುಗೆ 75ಕ್ಕೂ ಹೆಚ್ಚು ಕಂತುಗಳು ಯೂಟ್ಯೂಬ್ನಲ್ಲಿ ಲಭ್ಯ ಇರುತ್ತೆ. QR ಕೋಡ್ ಸೆಕ್ಷನ್ ಅಂತ ಪುಸ್ತಕದ ಕೊನೆಗಿದೆ. ಆ QR ಕೋಡ್ ಸೆಕ್ಷನ್ ಪ್ರತಿಯೊಂದಕ್ಕೂ ಒಂದೊಂದು ಸಪ್ರೇಟ್ QR ಕೋಡ್ ಇದೆ. ತಮ್ಮ ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ ಅಥವಾ iOS ಎರಡಕ್ಕೂ ಕೂಡ ವ್ಯಾಲಿಡ್ ಆಗಿರುತ್ತೆ. ಗೂಗಲ್ ಆ್ಯಪ್ ಓಪನ್ ಮಾಡಿ, ಅಲ್ಲಿ ಸ್ಕ್ಯಾನ್ ಐಕಾನ್ ಇರುತ್ತೆ. ಆ ಸ್ಕ್ಯಾನ್ ಐಕಾನ್ ಕ್ಲಿಕ್ ಮಾಡಿದರೆ ಆ QR ಕೋಡ್ನ ಡೈರೆಕ್ಟ್ ರಿಡೈರೆಕ್ಟ್ ಆಗುತ್ತೆ ಯೂಟ್ಯೂಬಿಗೆ. ಸೊ ಯಾವುದೇ ಅದನ್ನು ಸರ್ಚ್ ಮಾಡುವಂತಹ ಹುಡುಕುವಂತಹ ಗೋಜ್ ಇರೋದಿಲ್ಲ. ಗಾದೆಗದ್ದುಗೆ QR ಕೋಡ್ ಸರ್ಚ್ ಮಾಡಿದ್ರೆ ಗಾದೆಗದ್ದುಗೆದು 75ಕ್ಕೂ ಹೆಚ್ಚು ಎಪಿಸೋಡ್ಗಳು ಒಂದೇ ಕಡೆ ಸಿಗುತ್ತೆ. ಇದು ಮತ್ತೆ ಹಟ್ಟಿ ಹರಟೆ. ಹಾಗೇನೆ ಇತ್ತೀಚೆಗಷ್ಟೇ ಮೈಸೂರು ಆಕಾಶವಾಣಿ 90 ವರ್ಷದ ಸಂಭ್ರಮವನ್ನು ಆಚರಿಸ್ಕೊತು. ಅದೇ ರೀತಿ 75 ವರ್ಷದ ಅಮೃತ ಮಹೋತ್ಸವದ ಗಳಿಗೆಗಳನ್ನು ಕೂಡ ಯೂಟ್ಯೂಬ್ನಲ್ಲಿ ವಿಡಿಯೋ ಮುಖಾಂತರ ನೋಡಬಹುದು. ಇದನ್ನೆಲ್ಲ ಕಲ್ಪಿಸಿಕೊಟ್ಟಿದ್ದಾರೆ. ಈ ಪುಸ್ತಕದ ಕೊನೆಯಲ್ಲಿರುವ QR ಕೋಡ್ ಮುಖಾಂತರ ಇದೆಲ್ಲನೂ ಕೂಡ ಆಕ್ಸೆಸ್ ಮಾಡಬಹುದು. ಕೊನೆಯದಾಗಿ ಇಷ್ಟೆಲ್ಲ ಪರಿಶ್ರಮ ಯಶಸ್ಸು ಸಿಗಲಿ, ಪುಸ್ತಕ ಹೆಚ್ಚು ಮಾರಾಟ ಆಗಲಿ ಅಂತ ಆಶಿಸ್ತಾ ಮೇಡಮ್ಗೆ ಮತ್ತೊಮ್ಮೆ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಕಡೆಯ ಘಟ್ಟ ಅಧ್ಯಕ್ಷೀಯ ನುಡಿಗಳು. ಅದಕ್ಕಿಂತ ಮುಂಚೆ ನಾಡಿನ ಹೆಸರಾಂತ ಇತಿಹಾಸ ವಿದ್ವಾಂಸರಾದಂತಹ, ವಿದ್ಯಾಭವನದ ಅಧ್ಯಕ್ಷರಾಗಿಯೂ ಇದ್ದಂತಹ ಡಾಕ್ಟರ್ ನರಸಿಂಹಮೂರ್ತಿಯವರು ಅನ್ಯ ಕಾರ್ಯ ನಿಮಿತ್ತ ಹೋಗಬೇಕಾಗಿರೋದ್ರಿಂದ ಮೇಡಮ್ ಅವರನ್ನ ಗೌರವಿಸಿ ಹೋಗಬೇಕು ಅನ್ನುವಂತಹ ವಿನಂತಿಯನ್ನ ಅವರು ಮಾಡಿಕೊಂಡಿದ್ದಾರೆ. ದಯವಿಟ್ಟು ತಮಗೆ ಸ್ವಾಗತ ಸರ್. ಮೇಡಮ್ ಅವರನ್ನ ಅಭಿನಂದಿಸಬಹುದು. ಎಷ್ಟು ಬೇಕೋ ಅಷ್ಟನ್ನ ಮಾತಾಡ್ತಾರೆ, ಹಿತಮಿತವಾಗಿ ಅವರು ಮಾತಾಡ್ತಾರೆ. ಅಂಶಿ ಅವರು ಕೇವಲ ಪತ್ರಕರ್ತರಷ್ಟೇ ಅಲ್ಲ, ಅವರೊಬ್ಬ ಸಾಹಿತಿ. ಹಲವಾರು ಕೃತಿಗಳನ್ನ ರಚಿಸಿದ್ದಾರೆ. ಅದೆಲ್ಲರಿಗಿಂತ ಹೆಚ್ಚಾಗಿ ಸಹೃದಯಿ, ಎಲ್ಲರನ್ನ ಪ್ರೀತಿಸುವ, ಗೌರವಿಸುವ ಔದಾರ್ಯತೆಯನ್ನ ಅವರು ಬೆಳೆಸ್ಕೊಂಡಿದ್ದಾರೆ. ಅಂಶಿಯವರು ಕನ್ನಡಪ್ರಭ ಕಾರ್ಯನಿರ್ವಾಹಕ ಸಂಪಾದಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅವರು ಈ ಹಿಂದೆ
ಕೆಲವು ಸ್ಥಳೀಯ ಪತ್ರಿಕೆಗಳಲ್ಲೂ ಕೂಡ ಕೆಲಸವನ್ನ ಆಂದೋಲನದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಮೈಸೂರು ಚಾಮರಾಜನಗರದ ರಾಜಕೀಯ ಇತಿಹಾಸ, ಕೋಟಿ ನೆನಪು, ಕೋಟಿ ಬೋಧಕರ ಆಂದೋಲನ, ಸಮಾಜಮುಖಿ ಶ್ರೀಸಾಮಾನ್ಯರು, ಹೀಗೆ 10 ಕೃತಿಗಳನ್ನ ಕನ್ನಡ ಸಾರಸ್ವತ ಲೋಕಕ್ಕೆ ಸಮರ್ಪಿಸಿದ್ದಾರೆ. ಇವರ ಸಾಹಿತ್ಯ ಸೇವೆಗೆ, ಇವರ ಪತ್ರಿಕಾ ಸೇವೆಗೆ ಹಲವಾರು ಪ್ರಶಸ್ತಿಗಳು ಬಂದಿವೆ. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರು ಪ್ರೆಸ್ ಕ್ಲಬ್ ನೀಡುವಂತಹ ಜೀವಮಾನ ಸಾಧನೆ ಪ್ರಶಸ್ತಿ ಇವರಿಗೆ ಲಭಿಸಿದೆ. ಹಾಗೆಯೇ ನಾಲ್ವಡಿ ಪ್ರಶಸ್ತಿಯು ಕೂಡ ಇವರಿಗೆ ಸಂದಿದೆ. ಈ ಎಲ್ಲ ಪ್ರಶಸ್ತಿಗಳು, ಎಲ್ಲ ಪ್ರಶಂಸೆಗಳು, ಎಲ್ಲ ಅರ್ಹತೆಗಳು ಇರುವಂತಹ ಅಂಶಿ ಯಾವಾಗಲೂ ಮೌನವಾಗಿ ಇರ್ತಾರೆ. ಆ ಮೌನದ ಹಿಂದೆ ಯಾವುದೋ ಒಂದು ಚಿಂತನೆ ಕೆಲಸವನ್ನ ಮಾಡ್ತಾ ಇರ್ತದೆ. 2 ಗಂಟೆಗಳಿಂದ ಕುಳಿತಿರುವಂತಹ ಅಂಶಿ ಪ್ರಸನ್ನ ಕುಮಾರ್ ಅವರ ನುಡಿಗಳನ್ನು ಕೇಳೋಣ.